ಮಲ್ಲಿಕಾರ್ಜುನ್ ಸಾಹೇಬ್ರು ನಮಸ್ಕಾರ ರೀ. ರಾಜೇಂದ್ರ ಕೂಬಾ ಸರ್ ಕಂಡೀಷನರಿಂದ ಮಲ್ಲಿಕಾರ್ಜುನ್ ಹನುಮಂತರಾವ್ ಅವರು ಗುಲ್ಬರ್ಗದವರು, ಸುಭಾಷ್ ಪಾಳೇಕರ್ ಅವ್ರದ್ದು ಆತ್ಮೀಯರು ಮತ್ತು ಅವರ ಕ್ಲಾಸಸ್ ತೊಗೊಂಡವರು ಇಲ್ಲಿ ಗುಲ್ಬರ್ಗ ಹೊಲಾನ ಮಾಡಕತ್ತಾರು. ಪ್ಲಸ್ ಈಗ ಕಡಿಸಲ ಒಂದು ವಿಡಿಯೋದಾಗ ಹೇಳಿದ್ದೇವೆ ನಾವು ಏನಂತಂದ್ರೆ ಒಣ ಬೇಸಾಯದಾಗ ಅಂದ್ರೆ ನಮ್ಮ ಗುಲ್ಬರ್ಗ ಸೈಡ್ದಾಗ ಭಾಳ ಹೊಲಗಳು ಅವಕ್ಕೆ ನೀರು ಉಣಿಸೋದಾಗಲ್ಲ. ಒಣ ಬೇಸಾಯ ಇದ್ದು ಹೊಲಗಳ್ದಾಗ ಇಳುವರಿ ಹೆಂಗೆ ಜಾಸ್ತಿ ತೆಗಿಬೇಕು, ಪ್ಲಸ್ ಖರ್ಚು ಹೆಂಗೆ ಕಮ್ಮಿ ಮಾಡ್ಕೋಬೇಕು. ಮೂರನೇದು ಏನಂತಂದ್ರೆ ನಿಮ್ಮ ಈ ಬೆಳೆ ಮಾಡಿದ್ರಲಿಂದ ರೈತರಿಗೆ ಚಲೋ ಪ್ರೀಮಿಯಂ ಪ್ರೈಸ್, ಯಾಕಂದ್ರೆ ಸಾವಯವದಾಗ ಬೆಳೆಯೋದ್ರಿಂದ ಅವ್ರ ಬೆಳೆಗೆ ಚಲೋ ಕಿಮ್ಮತ್ ಬರಬೇಕು. ಮತ್ತು ಎಲ್ಲ ಜನರಿಗೆ ಸಾವಯವ ಊಟ ಸಿಗಬೇಕು ಅನ್ನೋದು ಒಂದು ನೀವು ವಿಚಾರ ಇಟ್ಟು ಇದನ್ನು ನೀವು ಮಾಡಿದ್ರಿ. ಯಾವುದು ಎಲ್ಲರಿಗೂ ಚಲೋ ಆಗಲಿ ಅನ್ನೋದು ಒಂದು ರೀತಿಯಿಂದ. ಪ್ಲಸ್ ನಮ್ಮ ರೈತರದು ನಟೆ ರೋಗ ತೊಗರಿದಾಗ ನಟೆ ರೋಗದ್ದು ಒಂದು 3 ವರ್ಷ ಕೆಳಗೆ ಬಂದಿತ್ತು. ಮತ್ತು ಈ ಸಲ ರಿಪೀಟ್ ಆಗೈತಿ, ಮತ್ತು ಮುಂದೆ ರಿಪೀಟ್ ಆಗಬಾರ್ದು. ಅದ್ರ ಸಲುವಾಗಿ ಏನಾದ್ರೆ ನಾವು ನಮ್ಮ ಸಾವಯವ ಪದ್ಧತಿ ಅಥವಾ ನಮ್ಮ ಹೊಲ ಬೆಳೆ ಪದ್ಧತಿ ಬದಲಾಯಿಸ್ಕೋಬೇಕು ಎಂಬ ನಿಯತ್ಲಿಂದ ನಾವು ನೀವು ಭಾಳ ಇದ್ರ ಬಗ್ಗೆ ವಿಚಾರ ಡಿಸ್ಕಷನ್ ಮಾಡಿ ಇದು ಒಂದು ಕನ್ಕ್ಲೂಷನ್ ಬಂದ್ವಿ. ಈ ಟೈಪ್ ಮಾಡಿದ್ರೆ ನಮ್ಮ ಹೊಲಗೊಳ್ದಾಗ ಏನದಲ್ಲ ಬೆಳೆ ಚಲೋ ಬರ್ತೈತಿ, ಖರ್ಚು ಕಮ್ಮಿ ಆಗ್ತೈತಿ, ನೆಲನೂ ಮುಂದಿನ ಮಕ್ಕಳಿಗೆ ಉಳಿತೈತಿ. ಸೊ ಈಗ ಹನುಮಂತರಾವ್ರೆ ಮಲ್ಲಿಕಾರ್ಜುನ್ ಅವರೇ, ತಾವು ಈ ಒಣ ಬೇಸಾಯದಾಗ ಅಂದ್ರೆ ನೀರು ಕೊಡ್ಲಾರ್ದೆ ನಮ್ಮ ಗುಲ್ಬರ್ಗ ರೀಜನ್ದಾಗ ಏನು ಬೆಳೆ ಮಾಡ್ಬೇಕಂತ ಹೇಳಿ ಸರ್ ನಮಸ್ಕಾರ. ಈ ಗುಲ್ಬರ್ಗ ಭಾಗದಲ್ಲಿ ಆದಷ್ಟು ಮಳೆ ಕಡಿಮೆ ಆಗುತ್ತೆ, ಎಲ್ಲರೂ ಜಾಸ್ತಿ ಮಳೆ ಆಶ್ರಿತ ಬೆಳೆನ ಬೆಳೀತಾರೆ. ಸೊ ಹಳೆಯ ಕಾಲದಲ್ಲೆಲ್ಲ ಸಾವಯವ ಪದ್ಧತಿಯಲ್ಲೇ ಬೆಳೀತಾ ಇದ್ದಾರೆ. ಇವಾಗೆಲ್ಲ ಕೆಮಿಕಲ್ ಹಾಕಿದ್ರೆ ಬೆಳೀತದೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಅದನ್ನ ಬಿಟ್ಬಿಡ್ರಿ. ಅದು ನಮಗೆ ಕೆಮಿಕಲ್ ನೋಡಿದ ಮಲ್ಲಿಕಾರ್ಜುನವ್ರೆ, ನಿಮ್ಗೊಂದು ಕ್ಲಿಯರ್ ಹೇಳ್ತೀನಿ, ಕೆಮಿಕಲ್ದಾಗ ಬೆಳೆಯೋರಿಗೆ ನಾವು ಮಾತಾಡೋದೇ ಇಲ್ಲ. ನಾವು ಅದಕ್ಕೆ ಅದ್ರ ಬಗ್ಗೆ ಮಾತಾಡೋದು ಕೆಲ್ಸಕ್ಕಿಲ್ಲ. ನಾವು ಸಾವಯವ ಹೆಂಗ್ ಬೆಳಿಬೇಕು ಅಷ್ಟೇ ಲಿಮಿಟ್ ಇಟ್ಕೊಂಡು ಮಾತಾಡ್ಕೋತ ಹೋಗ್ರಿ ಮಲ್ಲಿಕಾರ್ಜುನ. ಯಾಕಂದ್ರೆ ಕೆಮಿಕಲ್ದವ್ರು ಮಾಡ್ತಿದ್ರೆ ನಮ್ಮಲ್ಲಿ ಬರೋದೇ ಬೇಕಾಗಿಲ್ಲ. ಅವ್ರು ಕೆಮಿಕಲ್ ಮಾಡ್ಕೊತ ಹೋಗಿ ಅದಕ್ಕೆ ಅದನ್ನ ಬೇಡ. ನೀವು ನನ್ಗೆ ಇಷ್ಟ ಹೇಳ್ರಿ, ನೀವು ಒಣ ಬೇಸಾಯದಾಗ ನೀವು ಏನೀಗ ನೀವು ಡಿಸ್ಕಷನ್ ಮಾಡಿದ್ದೆವು, ಎಲ್ಲ ಫೈನಲ್ ಮಾಡಿದೆವು, ಅದು ನೀವು ಏನ್ ಬೆಳಿಬೇಕಂತೀರಿ ಅನ್ನೋದು ಕ್ಲಿಯರ್. ಓಕೆ ಸರ್, ಒಣ ಬೇಸಾಯದಲ್ಲಿ ಮಳೆ ಆಶ್ರಿತದಲ್ಲಿ 4 ಬೆಳೆನ ಬೆಳೆಯಬಹುದು. ಏನಪ್ಪಾ ಅಂತಂದ್ರೆ, ಒಂದು ತೊಗರಿ ಬೆಳೆಯಬಹುದು, ಅದರ ನಡಬರಕ್ಕೆ ಅಂತರ್ ಬೆಳೆ ಆಗಲಿ, ಉದ್ದಾಗ್ಲಿ, ಹೆಸರಾಗ್ಲಿ, ಸಿರಿಧಾನ್ಯ ಆಗ್ಲಿ, ಈ ಬೆಳೆನೂ ಬೆಳೆಯಬಹುದು. ಕೊನೆಗೆ ಜೋಳನು ಬೆಳಿಬಹುದು. ಲೋಕಲ್ ನೀವು ವೆರೈಟಿ ಹೇಳಕತ್ತೀರಿ. ಇದ್ರಾಗ ನೀವೇನಾದ್ರೆ ಹೆಸರು, ಉದ್ದು ಅಥವಾ ಜೋಳ ಅಥವಾ ಸಿರಿಧಾನ್ಯ ಬೆಳ್ಕೋಬಹುದಂದ್ರಿ. ಇವು ಏನೇ ಮಾಡಿದ್ರು ಒಂದು ಏನಾಗ್ತದ್ರಪ್ಪ ಅಂದ್ರೆ ಜೂನ್ಲಿಂದ ನೀವು 3 ತಿಂಗಳದಾಗ ಯಾವ್ದಾದ್ರು ಒಂದು 90 ದಿವಸ ಬೆಳಿ ತಕೋಬಹುದು. ಎರಡನೇದು ಏನಂದ್ರೆ ಭಾಳ ಮಳೆ ಜಾಸ್ತಿ ಆಯ್ತು ಅಂದ್ರೆ ನಡು ಏನೂ ತಗೊಳಕ್ಲಿಲ್ಲ. ನಿಮ್ದೊಂದು ಮೋಟಾ ಲೆಕ್ಕದಾಗ 2 ತಿಂಗಳು ಹಿಡೀರಿ, 2.5 ತಿಂಗಳು ಮಳೆ ಜಾಸ್ತಿ ಇರ್ತದೆ, ಬಿತ್ತಕ್ಕೂ ಹೋಗಲ್ಲ, ನಿಮ್ಗೆ ರಾಶಿನೂ ಮಾಡಕ್ಕಾಗಲ್ಲ. ಹಿಂಗಾಗಿ 2ನೇದು ಲೆಕ್ಕ ಬಿಟ್ಟು 3ನೇದು ಏನಂದ್ರಿ ನವೆಂಬರ್ ಡಿಸೆಂಬರ್ ಟೈಮಿಗೆ ಏನಂದ್ರೆ ಇನ್ನೊಂದು ಬೆಳೆ ಹಾಕೊಂಡು ತಕ್ಕೋಬಹುದು ಅಂದ್ರೆ ಇದು ಏನ್ ಮಾತಾಡಿದ್ರು 2 ಬೆಳೆ ಆಯ್ತು, ಒಂದು ತೊಗರಿ ಆಯ್ತು, 3 ಆಯ್ತು. 4ನೇ ಬೆಳೆ ಎಲ್ಲದ್ರಿ ಸರ್? 4ನೇ ಬೆಳೆ ಅಂತಂದ್ರೆ ತೊಗರಿದಲ್ಲೇನೆ ನಮ್ಮಲ್ಲಿ ಇರೋದು ವಿಶೇಷ ತಳಿ, ಅದು ನಿಮ್ಗೆ ವರ್ಷದಲ್ಲಿ 2 ಬೆಳೆ ಬರುತ್ತೆ. ಹಿಂಗಾಗಿ ನಿಮ್ ಒಟ್ಟು 4 ಬೆಳೆ ಬರುತ್ತೆ. ಸೊ ಇದು ನಿಮ್ ಪ್ರಕಾರ 2 ತೊಗರಿ ಬೆಳಿ, ಆಮ್ಯಾಗಿಂದ 2 ಯಾವ್ಯಾವ ಬೆಳಿ ಎಂಬುದು ಖಾತ್ರಿ ಬರ್ತದೆ ನಮ್ಮ ಗುಲ್ಬರ್ಗ ರೀಜನ್ದಾಗ. ಅಥವಾ ಮಳಿ ಮ್ಯಾಗ ಆಶ್ರಿತ ಇದ್ದು ಹೊಲಗೊಳದಾಗ 4 ಬೆಳೆ ಬರ್ತಂದ್ರೆ ಖಾತ್ರಿ ಹೇಳಕ್ಕೆ. ಓಕೆ, ಸೊ ಅದ್ರ ಬಗ್ಗೆ ಮುಂದೆ ಡೀಟೇಲ್ ಹೋಗಣ್ರಿ. ಈಗ ಇಂಥ ಜಮೀನ್ ಇಂಥ ಏನಪ್ಪ ನೀರ್ ಇರ್ಲಾರ್ದು ಹೊಲಗಳು ಅದಾವು, ಅವ್ರ ಬಳಿ ಬೋರ್ವೆಲ್ ಇಲ್ಲ, ನಲ್ಲಿ ನೀರ್ ಸತ್ನ ಇಲ್ಲ, ನಮ್ ಗುಲ್ಬರ್ಗ ಲೆಕ್ಕದಾಗ ಅಂದ್ರೆ ಡ್ರೈ ಲ್ಯಾಂಡ್ಸ್ ಬಗ್ಗೆ ಮಾತಾಡಕತ್ತೀವಿ. ಸೊ ಇಂಥದಕ್ಕೆ ಲ್ಯಾಂಡ್ ಪ್ರಿಪರೇಷನ್ ಹೆಂಗ್ ಮಾಡ್ಬೇಕು ಸರ್? ಲ್ಯಾಂಡ್ ಪ್ರಿಪರೇಷನ್ ಬಂದ್ಬಿಟ್ಟು ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲಿ ಉಳುಮೆ ಮಾಡಿಸ್ಕೊಂಡು ಮೊದಲೇ ಇಟ್ಕೊಂಡಿರ್ಬೇಕಾಗುತ್ತೆ. ಮಾರ್ಚ್ ಮಂತ್ ಅಲ್ಲಿ ಅಥವಾ ಏಪ್ರಿಲ್ ಮಂತ್ ಅಲ್ಲಿ ಟ್ರ್ಯಾಕ್ಟರಿಂದಾಗ್ಲಿ ಎತ್ತಿಂದಾಗ್ಲಿ ಉಳುಮೆ ಮಾಡಿಸಿ ಇಟ್ಕೊಂಡಾಗ ನೆಕ್ಸ್ಟ್ ಅಪ್ರಿ ಮಳೆ ಬರ್ತದೆ. ಆ ಟೈಮಲ್ಲಿ ನವಧಾನ್ಯನ ಬಿತ್ತಬೇಕಾಗತ್ತೆ.
ಅವಕಳಿ ಮಳಿದಾಗ ಬಿಟ್ಟು ಬಿಟ್ರೆ ಅಂದ್ರೆ ಅದು ನಿಮ್ಗೆ ಸರಿ ಸುಮಾರು 45ರಿಂದ 50 ದಿವಸಕ್ಕೆ ಹೂವು ಬಿಡುತ್ತೆ. ಆ ಟೈಮಲ್ಲಿ ರೋಟಾವೇಟರ್ ಹೊಡಿಬೇಕು. ಇದು ಕಂಪಲ್ಸರಿ ಮಾಡ್ಲೇಬೇಕು ಸರ್. ಯಾಕೆ ಮಾಡಲ್ಲ ಜನ ಅದು ಅವ್ರಿಗೆ ಗೊತ್ತಿಲ್ಲ, ಬಟ್ ಮಾಡೋದು ಮಾತ್ರ ಗ್ಯಾರಂಟಿ ಮಾಡ್ಲಾರ್ದು ಹೇಳ್ಬೇಡ್ರಿ. ಏನ್ ಮಾಡಬೇಕು ಅದೇ ಹೇಳ್ರಿ. ಮಾಡ್ಲಾರ್ದ್ರ ಬಗ್ಗೆ ನಾವು ಮಾತಾಡೋದು ಬೇಕಾಗಿಲ್ಲ. ನಾ ಕೆಮಿಕಲ್ದು ಮಾತಾಡ್ಬೇಡ ಅಂತ ಹೇಳಿದೆ. ಮಾಡ್ಲಾರ್ದವ್ರ ಇದ್ರೆ ಮಾತಾಡ್ಬೇಡ್ರಿ, ಅದು ಅವ್ರಿಗೆ ಬಿಟ್ಟಿದ್ದದ. ನಾವೇ ಅವ್ರಿಗೆ ಮಾಡ್ಲಾರ್ದ್ರಿಗೆ ಯಾಕೆ ಹೇಳ್ಬೇಕು? ನಾವು ನೀವು ಹೇಳಕತ್ತಿದ್ದು ಮಾಡೋರ್ ಸಲುವಾಗ ಮಾಡ್ರಂದ್ರೆ ಅಂದ್ರೆ ನಿಮ್ ಪ್ರಕಾರ ಏನ್ ಹೇಳಿದ್ರಿ? ಜನರಲಿ ಮಾರ್ಚ್ ಏಪ್ರಿಲ್ದಾಗ ಅವಕಳಿ ಮಳೆ ಬರೋದಾಗ ಅದ್ರಾಗ ನವಧಾನ್ಯ ಹಾಕ್ರಿ ಅಂತ ಹೇಳಿದ್ರಿ. ನವಧಾನ್ಯ ಇದು ಹಾಕಿದ್ರ ನನಗೆ ಅನ್ಸಮಟ್ಟಿಗೆ 45 ಹಿಡಿದು 50 ದಿವಸದಿಂದ ನೀವು ಆಮೇಲೆ ರೋಟಾವೇಟರ್ ಹೊಡಿ ಅಂತ ಹೇಳ್ತೀರಿ. ಇದು ಒಂದ್ ಲೆಕ್ಕ ಐತ್ರಿ. ಅಂದ್ರೆ ನವಧಾನ್ಯದಾಗ ನೋಡ್ರಪ್ಪ, ಈಗ ಆಲ್ರೆಡಿ ಫಸ್ಟ್ ಏನ್ ಪಾಯಿಂಟ್ ಹೇಳಿದೆ ನಿಮ್ಗೆ, ನಮ್ ಗುಲ್ಬರ್ಗಾದವ್ರ ಬಳಿ ನೀರ್ ಇಲ್ಲ ಅಂತ ಹೇಳಿದೆ. ಅವಕಳಿ ಮಳಿದಾಗೆ ಹಾಕ್ಬೇಕಂದಂಗ ಆಯ್ತು ನಿಮ್ ಮಾತು. ಕರೆಕ್ಟ್ ಒಂದು ಅದಕ್ಕ ಜನರಲಿ ಎಷ್ಟು ನೀರ್ ಬೇಕಾಗ್ತಾವ್ರಿ? 2 ನೀರ್ ಬೇಕಾಗ್ತಾವ. ಒಂದ್ ಅವಕಳಿ ಮಳಿ ಟೈಮಿಗೆ ಏನದಲ್ಲ ಒಂದ್ ಬಿದ್ದಿದ್ದು, ಇನ್ನೊಂದ್ 15-20 ದಿವಸದಲ್ಲಿ 25 ದಿವಸಕ್ಕೆ ಮಳಿ ಬಂತು ಅಂದ್ರೆ ಸಾಕ್ರಿ. ಒಂದ್ ಮಳಿ ಬಂದ್ರೆ ಸಾಕು, ತಾನೇ ನಮ್ಮ ಭೂಮಿ ಹೆಂಗಿದೆ ಅನ್ನೋದು ತೋರ್ಸ್ಕೊಟ್ಬಿಡುತ್ತೆ. ಓಕೆ, ಒಂದ್ ಮಳಿಗೆ ನಮ್ಗೆ ಸಾಕು. ಒಂದ್ ಮಳಿ ಸಾಕು, 2 ಬಂದು ಚಲೋ. ಅವಕಳಿ ಮಳಿದಾಗೆ ನವಧಾನ್ಯ ಬಿತ್ಕೊಂಡು ರೋಟಾವೇಟರ್ ಹೊಡಿಬೇಕು. ठीक ಅದ್ರಿ. ಇದು ಒಂದ್ ಲೆಕ್ಕ ಐತ್ರಿ. ಈಗ ತಿಳ್ಕೊರಿ, ಯಾರ್ದಾರ ಹೊಲ ಪಾಪ ಸಾವಯದಾಗೆ ಹರ, ಯಾರು ನಮ್ಮಲ್ಲಿ ಸಾವಯದಾಗ ಮಾಡೋರ ಅವ್ರನ್ನೆಲ್ಲ ಚಲೋ ಇರ್ತದ. ಸೊ ಅವ್ರ ಸಲಗ ಇದು ಮಾಡೋದು ಎಸೆನ್ಷಿಯಲ್ ಅದೇನು ಇಲ್ಲ ಸರ್. ಆ ತರದ ಅವ್ರ ಹೊಲ ಏನಾದ್ರು ಚಲೋ ಇತ್ತು ಅಂದ್ರೆ ಮಾಡೋ ನೆಸೆಸಿಟಿ ಇಲ್ಲ. ಮಿಂಚಿನ ದಿವಸನೇ ಭೂಮಿ ಸಿದ್ಧತೆ ಮಾಡ್ಕೊಂಡು ಬೀಜ ಬಿತ್ತು, ಅದು ನೆಕ್ಸ್ಟ್ ಲೆವೆಲ್ಗೆ ಹೋದ್ರು. ಕರೆಕ್ಟ್. ಸೊ ಇದು ಬರೋಬರ್ ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ ಫರ್ಟಿಲೈಸರ್ ಯಾವಾಗ ಕೊಡ್ಬೇಕು ಅನ್ನೋದು ಏನು ತಮ್ಗೆ ಐಡಿಯಾ ಅಂದ್ರೆ ನಾ ಹೇಳಿದ್ರ ಅದ್ರ ಬಗ್ಗೆದಾಗ. ಯಾಕಂದ್ರೆ ಕೋಬಾ ಸಾಯಿಲ್ ಕಂಡೀಷನ್ ಕಡೆ ನಾ ಮಾತಾಡಕತ್ತೀನಿ, ನೀವು ಬೆಳೆದ ಹತ್ತಕ್ಕೆ ನೀವು ಮಾತಾಡಕತ್ತೀರಿ. ಇದ್ರ ಬಗ್ಗೆ ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಇದ್ರ ಡೀಟೇಲ್ ಹೇಳಲ್ಲ, ಮುಂದೆ ಹೇಳ್ತೀನಿ ನಿಮ್ಗೆ ಯಾವ ಕೊಡ್ಬೇಕು, ಎಷ್ಟು ಕೊಡ್ಬೇಕು ಏನ್ ಸುದ್ದಿ ಅಂತ. ನೋಡ್ರಿ ಮಲ್ಲಿಕಾರ್ಜುನ ಅವ್ರೆ, ನಮ್ದೇನು ಗೊಬ್ಬರ ಅದ, ನಮ್ ಗೊಬ್ಬರ ಏನದಲ್ಲ ಈಗ ಕೊಟ್ಟರು ಬಹಳ ಚಲೋ. ಯಾವಾಗ ನೀವೇನು ಈಗ ನವಧಾನ್ಯ ರೋಟಾವೇಟರ್ ಹೊಡಿತೀರಿ ಅಥವಾ ಏನದಲ್ಲ ನೀವು ಮಿರ್ಗಾ ಮಿಂಚಕ್ಕಿಂತ ಮೊದಲು ನೆಲ ಲೆವೆಲ್ ಮಾಡ್ತೀರಿ, ಈ ಟೈಮಿಗೆ ನೀವು ಗೊಬ್ಬರ ಕೊಟ್ರೆ ಬಹಳ ಬಂಗಾರ. ಯಾವ್ದಕ್ಕ? ನಿಮ್ ನೆಲಕ್ಕೆ. ಇದ್ರ ಬಗ್ಗೆ ನೀವೇನು ಹೇಳಿದ್ರಿ? ನವಧಾನ್ಯ ಹಾಕಿ ರೋಟಾವೇಟರ್ ಹೊಡ್ರಿ ಅಂತ ಹೇಳಿದ್ರಿ. ಒಂದು ಇಲ್ಲಂದ್ರೆ ನೆಲ ಏನ್ ನೀವು ಲೆವೆಲ್ ಮಾಡ್ಕೊಂಡು ಮಾಡ್ತೀರಿ ಅದನ್ನ ಮಾಡ್ಕೊರಿ, ಮಾಡ್ಕೊಳ್ಳೋ ಟೈಮಿಗೆ ಗೊಬ್ಬರ ಕೊಡ್ರಿ ಅಂತ ಹೇಳಿದೆ. ಈಗ ಏನ್ ಬರ್ತದಪ್ಪ ಅಂತಂದ್ರ, ಇದು ಯಾಕೆ ಹಿಂಗ್ ಹೇಳಕತ್ತೀವಿ ಮತ್ ಸಾವಯವದಾಗ ಇದ್ರಾಗ ಏನ್ ಬೆನಿಫಿಟ್ ಇದೆ, ಈಗಿನ ರೈತರಿಗೆ ಎಲ್ಲಿ ಸಿಗ್ಬಿಡ್ತಾರ ಅಂತ ಅದೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಇಂಪಾರ್ಟೆಂಟ್ ಆದ್ರೆ ಹೇಳ್ಬಿಡ್ತೀನಿ. ಏನದ್ರಪ್ಪ ಅಂದ್ರ, ಈಗಿನ ಕಾಲದಾಗ ಏನ್ ಎಲ್ಲರೂ ನಮ್ದು ಯೂರಿಯಾ DAP ಇಂಥವೇನು ಉಪಯೋಗಿಸಿ ಯಾರು ಹೊಲ ಮಾಡಕತ್ತಾರ, ಅವ್ರ ಹೊಲಕ್ಕೆ ಏನಾಗ್ತದ್ರಿ ಮಲ್ಲಿಕಾರ್ಜುನವ್ರೆ, ಬೀಜ ಬಿತ್ತದಾಗ ಗೊಬ್ಬರ ಇವ್ರು ಕೊಡ್ತಾರ. ಅದ್ರ ಸಂಗಟ ಎದ್ರ ಸಂಗಟ ಬಿತ್ತ ಟೈಮಿಗೆ ಕೊಡ್ತಾರೆ. ಕೊಟ್ಟಾಗ ನೀರ್ ಬೇಕು. ಯಾಕಂದ್ರ ಅದು ಗೊಬ್ಬರನೇ ಅದೇ ಕುಲತದ, ಕುಲನೇ ಅದ್ರದ್ದು ಹಂಗೆ ಅದ. ಅದು ಏನ್ ಮಾಡ್ತದ, ಅದು ನೀವು ನೀರು ಕೊಡ್ಲಿಲ್ಲ ಅಂದ್ರೆ ಬೀಜಾನೇ ಸುಟ್ಟಾಗ್ತದ. ಆಯ್ತ್ರೆ, ಮತ್ತೆ ನೀರ್ನ ಹೆಚ್ಚಿಗೆ ಕೇಳ್ತದ. ಹಿಂಗಾಗಿ ನಮ್ ರೈತರಿಗೆ, ಈಗಿನ ಕಾಲದ ರೈತರಿಗೆ, ನಾ ಸಾವಯವ ರೈತರಿಗೆ ಮಾತಾಡಕತ್ತಿಲ್ರಿ, ಈಗಿನ ಕಾಲದ ರೈತರು ಯಾರು ಕೆಮಿಕಲ್ ಮೇಲೆ ಡಿಪೆಂಡೆಂಟ್ ಅದಾರೋ ಅವ್ರು ಮಳಿ ಬಂದ್ರೆ ಬಿತ್ತಬಹುದು, ಇಲ್ಲಂದ್ರೆ ಬಿತ್ತಾಕ್ ಬರಲ್ಲ. ಅದೇ ನಮ್ ಹಿರಿಯರ್ ನೋಡ್ರಿ ಮಲ್ಲಿಕಾರ್ಜುನ ಅವ್ರೆ, ಹಿರಿಯರು ಮೊದಲು ಏನದಲ್ಲ ಹೊಲದಾಗ ಏನು ನೋಡ್ತಿದ್ದಿಲ್ಲ, ಮನೆ ತಿಪ್ಪಿ ಗೊಬ್ಬರ ಹಾಕಿಬಿಡ್ತಿದ್ರು. ಮಾರ್ಚ್ ಏಪ್ರಿಲ್ದಾಗ ನಾವು ನವಧಾನ್ಯ ಮಾಡಂದ ಟೈಮಿಗೆ ಅದು ಹೋಗ್ತಿದ್ರು. ಈಗಿನ ಕಾಲದ ತಿಪ್ಪಿನೂ ಇಲ್ರಿ ಮಂದಿ ಬಳಿ, ಏನು ಮನೆಗೆ ಆಕಳಿಲ್ಲ, ತಿಪ್ಪಿನೂ ಇಲ್ಲ. ಠೀಕ್ ಅದ. ಸೊ ಅವ್ರ ಮನೆಯಿಂದ ಗೊಬ್ಬರ ಹಾಕಿ ಏನ್ ಮಾಡ್ತಿದ್ರು, ಮಿರ್ಗಾ ಮಿಂಚ ದಿವಸ ಹೊಲದಾಗ ಬಿತ್ತಿರು, ಭಗವಂತನ ಭರೋಸೆ ಮೇಲೆ ಬಿತ್ತಿರು, ಮಳೆ ಬರ್ತದ ಅಂತ ಬಿತ್ತಿರು. ಯಾಕಂದ್ರ ಅವ್ರಿಗೆ ಏನೋ ಒಂದು ಬೆನಿಫಿಟ್ ಇತ್ತು ಅಂದ್ರ ಅವ್ರು ಸಾವಯವದಾಗ ಇದ್ದಿರ್ರಿ. ಯಾರು ನಮ್ಮ ಹಿರಿಯರು, ಇದೇ 70 ಹಿಂದಿನ ಮಾತಾಡಕತ್ತೀನಿ, ಬಹಳ ವರ್ಷದಿಂದ ಅಲ್ರಿ, ಇದೆ 1970 ಹಿಂದಿನ ಮಾತಾಡಕತ್ತೀನಿ. ಸೊ ಅವಾಗ ಏನದಲ್ಲ, ಅವರು ಮಳೆ ಮ್ಯಾಗ ಡಿಪೆಂಡೆಂಟ್ ಇದ್ರು, ಅವ್ರಿಗೆ ಚಿಂತೆನೂ ಇದ್ದಿದ್ದಿಲ್ಲ. ಯಾಕಂದ್ರೆ ಅವ್ರ ಗೊಬ್ಬರ ಮನಿ ತಿಪ್ಪಿ ಗೊಬ್ಬರ ಇತ್ತು, ಅದಕ್ಕೆ ನೀರ್ ಕೇಳ್ತಿದ್ದಿಲ್ಲ. ಅದು ಮತ್ತ ಮನಿದು ಸಾವಯವ ಯಾವ ಭೂಮಿ ಇರ್ತಿತ್ತು ಅದಕ್ಕೆ ಮೊದ್ಲೇ ನೀರ್ ಕಮ್ಮಿ ಕೇಳ್ತೈತಿ ಅನ್ನೋದು ಮೊದ್ಲಿನ 2-3 ವಿಡಿಯೋದಾಗ ಹೇಳಿ ನಿಮ್ಗೆ. ಜನರಲಿ ಸಾವಯವ ಭೂಮಿದಾಗ ಏನಾದ್ರೆ ಒಂದು 50% ನೀರ್ ಕಮ್ಮಿ ಆಗ್ತದ್ರಿ. 60-70 ಅಂತ ಹೇಳ್ತಾರ. ಕಮ್ ಸೆ ಕಮ್ ಬರ್ರಿ ನಿಮ್ಗೆ 50% ನೀರ್ ಕಮ್ಮಿ ಆಗ್ತೈತಿ. ಪ್ಲಸ್ ಇಲ್ಲಿ ನಾ ಗೊಬ್ಬರ ಬಗ್ಗೆ ಹೇಳ್ಬೇಕಾಗ್ತದ್ರಿ ಮಲ್ಲಿಕಾರ್ಜುನ್. ನಮ್ ಗೊಬ್ಬರ ಯಾಕೆ ಇಲ್ಲಿ ಹಾಕಂದಿನಂದ್ರೆ, ನೋಡ್ರಿ ಮಲ್ಲಿಕಾರ್ಜುನ್, ನಮ್ ಗೊಬ್ಬರ ರೀ ಮಿನರಲ್ ಬೇಸ್ಡ್ ಅದ ರೀ. ಇನ್ನ ಒಬ್ನೇ ರೀ, ಇಲ್ಲಿ
ಮಿನರಲ್ ಬೇಸ್ ಗೊಬ್ಬರ ಕೊಡೋನು ಒಬ್ಬನೇ ರೀ, ಮತ್ತಾರು ಇಲ್ಲೇ ಇಲ್ಲ ಮಾರ್ಕೆಟ್ದಾಗ. ಒಂದು ಮಿನರಲ್ ಬೇಸ್ ಗೊಬ್ಬರ ಅಂದ್ರೆ ಏನಂದ್ರೆ ಖನಿಜ ಪದಾರ್ಥದಿಂದ ತಯಾರು ಮಾಡಿ ಕೊಡೋದು ನಾನು. ಇದ್ರಾಗ ಎಲ್ಲ ಮೈಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಬಿಟ್ಟಿದ್ರಿ. ಪ್ಲಸ್ ನೀವೇನು ತಿಪ್ಪಿ ಗೊಬ್ಬರಲಿಂದ ನಿಮ್ಮ ಮನೆಗಿನ್ನೋ ನಿಮ್ಮ ಜೀವಾಮೃತಲಿಂದ ಅದರಲ್ಲಿಂದ ಏನು ಕೊಡ್ತೀವಿ, NPK ಬ್ಯಾಕ್ಟೀರಿಯಾ ಕೊಡ್ತೀವಿ. NPK ಬ್ಯಾಕ್ಟೀರಿಯಾನು ಘನ ಜೀವಾಮೃತ ಮಾಡಿ ಇದ್ರಾಗ ನಾವು ಹಾಕ್ತೀವಿ. ನಾವು ಇದ್ರಾಗ ಈ ಫರ್ಟಿಲೈಸರ್ದಾಗ ನಾವು ಸ್ವಲ್ಪ ಪ್ರಮಾಣದಾಗ ಕೊಟ್ಟಿರ್ತೀವಿ. ठीक अद्री ಇದು ಎರಡನೇದು. ಮೂರನೇದು ಏನಂದ್ರೆ ನಮ್ದು ಹೈಗ್ರೋಸ್ಕೋಪಿಕ್ ನೇಚರ್ ಅಂತದೆ. ನೀವು ಮಣ ಅಂದ್ರೆ ನೀರು ಇರ್ಲಾರ್ದ ಹೊಲಗಳ ಸಲಕ ನೀವು ನನ್ನ ಗೊಬ್ಬರ ಯೂಸ್ ಮಾಡಿದ್ರಿ. ನನ್ನ ಗೊಬ್ಬರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಇದು ಒಂದು ದೀರ್ಘಾವಧಿ ಜೀವನ ಅದ. ಯಾಕಂದ್ರೆ ಮೊದಲ ಮಿನರಲ್ ಬೇಸ್ಡ್ ಅದ, ಖನಿಜ ಪದಾರ್ಥದಿಂದ ಮಾಡಿದ್ದದ. ಎರಡನೇದು ಘನ ಜೀವಾಮೃತ ಅದ ಸಂಗಟ. ಮೂರನೇದು ದೀರ್ಘಾವಧಿ ಜೀವನ. ದೀರ್ಘಾವಧಿ ಜೀವನ ಅಂದ್ರೆ ಇದಕ್ಕೆ ಹೆಂಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ತಿಳ್ಕೊರಿ, ನಿಮ್ಮ ಹೊಲದಾಗ ನೀವು ಒಂದು ಸೋಯಾಬೀನ್ ಬಿತ್ತಿರಪ್ಪ. ಸೋಯಾಬೀನ್ ಬಿತ್ತ ಟೈಮ್ ಕೆಮಿಕಲ್ ಗೊಬ್ಬರ ಹಾಕಿರಿ. ಕೆಮಿಕಲ್ ಗೊಬ್ಬರ ಹಾಕಿದ್ದು ಏನದಲ್ಲ ಸೋಯಾಬೀನ್ ಹಾಕಿ ಬಿತ್ತದ್ರಿ. ಬಿತ್ತಿದ ಮ್ಯಾಗ ನಿಮ್ ಮಳೆನೇ ಬರಲಿಲ್ಲೋ ಅಥವಾ ಬೀಜಾನೇ ಫೇಲ್ ಆದವು ಅಥವಾ ಮಳೆನೇ ಹೆಚ್ಚಾಯ್ತು, ಏನಾಗಿ ನಿಮ್ ಸೋಯಾಬೀನ್ ಫೇಲ್ ಆಯ್ತು. ಈಗ ನೆಕ್ಸ್ಟ್ ಏನಂದ್ರೆ ಒಂದು 2 ತಿಂಗಳು ಬಿಟ್ಟು ಮತ್ತೇನ್ ಮಾಡ್ತೀವಿ, ನೀವು ಕಡ್ಲಿ ಹಾಕ್ಲಕ್ಕೆ ಹೋಗ್ತೀವಿ. ನೀವು ಕೆಮಿಕಲ್ ಗೊಬ್ಬರ ಹಾಕಿದ್ರಂದ್ರೆ ಕಡ್ಲಿ ಹಾಕಿ ಮತ್ತೆ ನೀವು ಗೊಬ್ಬರ ಕೊಡ್ಬೇಕು. ನೀವು ನನ್ನ ಗೊಬ್ಬರ ಉಪಯೋಗಿಸಿದ್ರಿ ಅಂದ್ರೆ ನಿಮ್ಗೆ ಏನಂದ್ರೆ ಸೋಯಾಬೀನ್ದಾಗ 2 ಚೀಲ ಹಾಕಿದ್ರಪ್ಪ, ಬೀಜ ಅದಕ್ಕೆ ಫೇಲ್ ಆಗಿತ್ತು, ಮುಂದೆ ಕಡ್ಲಿ ಹಾಕಕ್ ಹೊಂಟ್ರಿ, ನೀವು ಗೊಬ್ಬರ ಕೊಡಬೇಡ್ರಿ. ನನ್ನ ಗೊಬ್ಬರ ನಿಮ್ ನೆಲದಾಗೆ ಇರ್ತದೆ. ಆಯ್ತ್ರೆ ಒಂದು. ಎರಡನೇದು ಏನಂತಂದ್ರೆ ನನ್ನ ಗೊಬ್ಬರ ಏನದಲ್ಲ ಅದ್ರ ದೀರ್ಘಾವಧಿ ಅಂದ್ರೆ ದೀರ್ಘಾವಧಿ ಜೀವನ ಹೆಂಗದ ಅದು ಹೇಳಿದೆ ನಿಮ್ಗೆ. ಪ್ಲಸ್ ಏನದಲ್ಲ ನನ್ನ ಗೊಬ್ಬರ ಹೋಗ್ಲಕ್ ಒಂದೇ ಒಂದು ಚಾನ್ಸ್, ನಿಮ್ಮ ಹೊಲದಾಗ ಮಳೆ ಬಿದ್ದು ಮ್ಯಾಗಿನ ಮಳೆ ಕಿತ್ಕೊಂಡು ಹೋಯ್ತಂದ್ರೆ ನಿಮ್ ಗೊಬ್ಬರ ಹೋಗ್ಬೇಕು. ಇಲ್ಲಂದ್ರೆ ನಿಮ್ಮ ಹೊಲದಾಗೆ ಇರ್ತದ. ನೀವು ಕಡ್ಲಿ ಕೊಟ್ರಿ, ಇದ್ದಕ್ಕೋರ್ 2 ಬದ್ಲಿ ನೀವೇನ್ ಮಾಡಿದ್ರಪ್ಪ 4 ಚೀಲ ಕೊಟ್ಟಿರಂತ್ರಿ. ನಮ್ಮ ಮಾತಿಗೆ ಹೇಳಕತ್ತೀನ್ರಿ, 4 ಚೀಲ ಕೊಟ್ಟಿದ್ರಿ ಸೋಯಾಬೀನ್. ಕಡ್ಲಿ 2 ಚೀಲ ಮುಗಿತು. ಒಂದು ಮಾತಿಗೆ 2 ಚೀಲ ಅದು ನಂದು ತನಗೆ ಬೇಕಾಗಿ ತಗೊಂತು. ಇನ್ನ 2 ಚೀಲ ಉಳಿತ್ರಿ. ಅದು ಉಳಿದಿದ್ ನಿಮ್ ಜೋಳಕ್ಕೆ ಬರ್ತದ. ಅದು ಉಳಿದ್ರೆ ನಿಮ್ಮ ಬಗ್ಲ ತೊಗರಿ ಹಾಕಿದ್ರೆ ಬರ್ತದೆ. ಈಗ ನೀವು 4 ಬೆಳೆ ಹೇಳಿದ್ರಿ ನೀವು. ಯಾವ್ದಕ್ಕೆ ನಾನು ಗೊಬ್ಬರ ಕೊಟ್ರಿ, ಯಾವುದೇ ಬೆಳೆಗೆ ತನಗೆ ಹಸು ಆಗ್ಯದ ತಾನು ತಗೋತದ. ಯಾಕಂದ್ರೆ ಗಿಡಕ್ಕೆ ಬಾಯಿ ಇಲ್ಲ. ಅದಕ್ಕೆ ಮಾತಾಡ ಹೇಳೋದು ನಿಮ್ಗೆ ಗೊಬ್ಬರ ಕೊಟ್ರಿ ಅಂತ ಹೇಳಲ್ ಪಾಪದು. ನನ್ ಗೊಬ್ಬರ ನೀವು ಕೊಟ್ರಿ ಅಂದ್ರೆ ತನಗೆ ಯಾವಾಗ ಹಸು ಆಗ್ತದೆ ತಗೊಂಡ್ಬಿಡ್ತದ. ಈ ಪದ್ಧತಿ ಇರೋದ್ರಿಂದ ನಿಮ್ಗಿದು ಮೇಜರ್ ಬೆನಿಫಿಟ್ ಅದ. ಅದಕ್ಕೆ ನಿಮ್ ಗೊಬ್ಬರ ಮೊದಲೇ ಹಾಕ್ರಿ ಅಂತ ಹೇಳಿದೆ. ಒಂದು. ಇನ್ನೊಂದು ಏನೇನೋ ಪಾಯಿಂಟ್ ಹೇಳ್ಬೇಕಂದ್ರೆ ನಂದು ಹೈಗ್ರೋಸ್ಕೋಪಿಕ್ ನೇಚರ್ ಅಂತ. ಹೆಂಗ್ ನಿಮ್ಗೆ ಹೇಳಿದ ಸಾವಯವದಾಗ ಆಲ್ರೆಡಿ ನಿಮ್ಗೆ ನೀರು ಕಮ್ಮಿ ಹತ್ತಿತ್ತು ಮೊದಲ, ಈಗ ಅದನ್ನು ಸಾವಯವ ಮಾಡೋರಿಗೆ ನೀರು ಕಮ್ಮಿ ಹತ್ತೈತಿ. ನನ್ನ ಗೊಬ್ಬರದಾಗ ಇನ್ನೊಂದು ಏನ್ ಸ್ಪೆಷಾಲಿಟಿ ಹೈಗ್ರೋಸ್ಕೋಪಿಕ್ ನೇಚರ್. ಹೈಗ್ರೋಸ್ಕೋಪಿಕ್ ನೇಚರ್ ಅಂದ್ರೆ ಮುಂಚೆನೇ ಇಬ್ಬರಿಗೆ ಬರ್ತದ ಅಥವಾ ಮಂಜ್ ಅಂತ ಅಂದ್ಬಿಟ್ಟಿರಿ. ಮಂಜ್ ಬಿಟ್ಟಿದ್ ನೀರ ನಿಮ್ಗೆ ಜನರಲಿ ಏನಾಗ್ತದ್ರಿ, ಮುಂಜಾನೆ ಮಂಜು ಬೀಳ್ತದ, ಮತ್ತೆ 9, 10, 11 ಸುಮಾರು ಬಿಸಿ ಟೆಂಪರೇಚರ್ ಹೆಚ್ಚಿಗೆ ಆಯ್ತಂದ್ರೆ ಹೋಗ್ಬಿಡ್ತದೆ. ಏನಾಗ್ತದೆ ಅವೇ ಹೋಗ್ಬಿಡ್ತದ. ನನ್ ಗೊಬ್ಬರ ಇತ್ತು ಅಂದ್ರೆ ಅದು ಹಿಡ್ಕೊಂಡು ತನ್ನ ಒಳಗೆ ಇಟ್ಕೊಂಡು ನೆಲ ತಣ್ಣಗಿರ್ತದ. ಮತ್ತೆ ಬೇರೆ ಹೆಂಗ್ ನೀರು ಬೇಕು ಆ ಪದ್ಧತಿ ಕೊಡ್ತದ. ಮತ್ತೆ ಮಳೆ ಹೆಚ್ಚಿಗೆ ಬಂದ್ರು ತನ್ನ ಮತ್ತೆ ಹೊಟ್ಟೆಗೆ ಇಟ್ಕೊಡ್ತದ. ಇಟ್ಕೊಂಡು ಏನಂದ್ರೆ ಸಾವಕಾಶ ರಿಲೀಸ್ ಮಾಡ್ತದೆ. ಇದರಿಂದ ಗಿಡಕ್ಕೆ ಕಾನ್ಸ್ಟೆಂಟ್ ನೀರು ಸಿಗ್ತದೆ, ನೆಲ ತಣ್ಣಗಿರ್ತದೆ. ಇದ್ರ ಬಗ್ಗೆ ಬಹಳ ರೈತರು ಹೇಳ್ಯಾರ. ಇಲ್ಲಿ ಸೋಷಿಯಲ್ ಮೀಡಿಯಾದಾಗ ನಂದು ಬೇಕಾದಷ್ಟು ಮಂದಿ ನೀರ ಕಮ್ಮಂತ ಸಾಹೇಬ್ರ ನಮ್ ಮಳೆ ಬಂದಿಲ್ಲ ಅಂದ್ರು ಹಸಿರಿರ್ತಾವ ಅಂಬೋದು ಬಹಳ ಮಂದಿ ಮಾತಾಡ್ಯಾರ. ನೋಡ್ಕೋರಿ. ಸೊ ಇದು ನಾನು ಗೊಬ್ಬರ ಬಗ್ಗೆ ತಮಗೆ ಹೇಳಿದೆ. ಇದ್ರಾಗ ಏನ್ ಪ್ರಶ್ನೆ ಬಂತು ಮಲ್ಲಿಕಾರ್ಜುನ ತಮಗ? ಸೊ ನಾ ಏನ್ ಹೇಳಿದೆ ಅಂದ್ರೆ ಅಲ್ಟಿಮೇಟ್ಲಿ ನೀವು ನವಧಾನ್ಯ ಇದು ಮಾಡಿದಾಗ ರೋಟಾವೇಟರ್ ಹೊಡೆದಾಗ ನಾನು ಗೊಬ್ಬರ ಹಾಕ್ರಿ ಒಂದು. ಅಥವಾ ನಿಮ್ ಸಾವಯವದವ್ರು ಇದ್ರಿ ಲೆವೆಲಿಂಗ್ ಮಾಡೋ ಟೈಮಿಗೆ ನಾನು ಗೊಬ್ಬರ ಹಾಕಿಬಿಡ್ರಿ. ಅಂದ್ರೆ ನಿಮ್ ಮುಂದೆ ಗೊಬ್ಬರ ಹಾಕೋದ್ ಗದ್ದಲ್ ಇರಲ್ಲ. ಎಷ್ಟು ಕ್ವಾಂಟಿಟಿ ಅಂಬೋದು ಮುಂದೆ ಹೇಳ್ತೀನಿ ಮಲ್ಲಿಕಾರ್ಜುನ. ಇದ್ರಾಗ ಮತ್ತೇನ್ ಪ್ರಶ್ನೆ ಮಾಡಿ ನಿಮ್ಗೆ? ಅಂದ್ರೆ ನಾವು ಏನೇ ಹೊಲದಲ್ಲಿ ಗೊಬ್ಬರ ಹಾಕ್ಬೇಕಾದ್ರೆ ಮುಂಚೆ ಬೀಜ ಹಾಕಿ ಲ್ಯಾಂಡ್ ಪ್ರಿಪರೇಷನ್ ಮಾಡೋ ಟೈಮಲ್ಲಿ ಗೊಬ್ಬರ ಹಾಕ್ಬಿಟ್ರೆ ಲ್ಯಾಂಡ್ ಪ್ರಿಪರೇಷನ್ಗೆ ಬೀಜಕ್ಕಲ್ರಿ, ಲ್ಯಾಂಡ್ ಪ್ರಿಪರೇಷನ್ ಟೈಮಿಗೆ ಹಾಕ್ಬಿಡ್ರಿ. ಅಂದ್ರೆ ನೀವು ಬೀಜ ಹಾಕೋ ದಿವಸ ಏನು ಗದ್ದಲ ಇಟ್ಕೋಬೇಡ್ರಿ. ಬೀಜ ಬಿತ್ತ ಕೆಲಸ ಮಾಡ್ರಿ. ಅದ್ರ ಬಗ್ಗೆ ಮುಂದೆ ಹೋಗೋಣ ಹೇಳಣ್ರಿ. ಗೊಬ್ಬರ ಕೂಡ ಇಲ್ಲೇ ಮಾಡ್ರಿ. ಕ್ವಾಂಟಿಟಿ ಇಷ್ಟು 4 ಬೆಳಿಗ್ಗೆ ಎಷ್ಟತ್ತ ಲಾಸ್ಟಿಗೆ ಹೇಳ್ತೀನಿ ನಿಮ್ಗೆ. ಇದು ಕ್ಲಿಯರ್ ಐತ್ರಿ ಮಲ್ಲಿಕಾರ್ಜುನ ಅವ್ರೆ? ಈಗ ನೆಕ್ಸ್ಟ್ ಏನ್ ಬರ್ತದ್ರಿ ಮಲ್ಲಿಕಾರ್ಜುನ ಅವ್ರೆ? ಈಗ ನೀವು 4 ಬೆಳೆ ಹೇಳಿದ್ರಿ. 2 ಅಂದ್ರೆ 1 ತೊಗರಿನಿ 2 ಸಲ ಕೊಡ್ತದ ಅಂತ ಹೇಳ್ರಿ. ಆಮೇಲೆ 2 ಬೆಳಿಗ್ಗೆ ಹಾಕ್ರಿ ಅಂತ ಹೇಳಿದ್ರಿ. ನಡು ಒಂದ್ ಚಾನ್ಸ್ ಸಿಕ್ತು ಅಂದ್ರೆ ಮಳಿ ಕರೆಕ್ಟ್ ಇತ್ತು ಅಂದ್ರೆ ಇನ್ನೊಂದು ತಕ್ಕೋಬಹುದು. ಅದು ನಮ್ಗೆ ಗೊತ್ತಿಲ್ಲ. ಮಳಿ ಹೆಚ್ಚಿಗೆ ಬರ್ತದ ಅಂತ ಹಿಡ್ಕೊಂಡು ನಡೆಯಮ್ಮಿ ಅಂದ್ರೆ ನೀವು ಪಕ್ಕ ನೀವು 4 ಬೆಳೆ ಹೇಳಾಕತ್ತೀರಿ. ಸೊ ಇದಕ್ಕ ಫಸ್ಟ್ ನಾ ತೊಗರಿ ಅದ್ ಹೆಂಗ್ ಬಿತ್ತಬೇಕು ಅದು ಹೇಳ್ರಿ. ಸರ್ ಇವಾಗ ತೊಗರಿ ಬಿತ್ತಬೇಕಾದ್ರೆ ಫಸ್ಟ್ ನಾವು ಬೋಧಿ ಏರ್ಸ್ಕೋಬೇಕ್ರಿ. ಅಂದ್ರೆ ಪರೋ ಸಿಸ್ಟಮ್ ಅಂತ ಹೇಳ್ತೀವಿ. ಪರೋ ಸಿಸ್ಟಮ್ ಮಾಡಿ ಆ ಪರೋ ಸಿಸ್ಟಮ್ ಮೇಲೆ ನಾವು ತೊಗರಿನ ಬಿತ್ತಬೇಕಾಗ್ತದೆ. ಅಂದ್ರೆ 6 ಅಡಿ 6/4 ಫೀಟ್ ಡಿಸ್ಟೆನ್ಸ್ ಕೊಟ್ಟು
ಬೀಜದಿಂದ ಬೀಜ 4 ಅಡಿ, ಸಾಲಿಂದ ಸಾಲು 6 ಅಡಿ ಬಿಡಬೇಕಾಗುತ್ತೆ. 6x4. ಸೊ ಇದು ನಿಮ್ ಸಿಸ್ಟಮ್ ಅದ. ಹೀಗಾದ್ರೆ ಇದು ನೀವು ಫರೋ ಸಿಸ್ಟಮ್ ಹೇಳಿದ್ರಿ. ನಮ್ ಕಡೆ ಮಂದೆಲ್ಲ ಸೀದಾ ಬಿಡ್ತಾರೆ. ಫರೋ ಸಿಸ್ಟಮ್ ಯಾಕೆ ಹೇಳಿದ್ರಿ ಸರ್? ಯಾಕಂತಂದ್ರೆ ಮಳೆ ಜಾಸ್ತಿ ಬಂದ್ರು ನಮ್ಮ ಬೆಳೆಗೆ ಯಾವ್ದು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಬೋದ್ ಮೇಲೆ ಇರೋದ್ರಿಂದ ನೀರು ಹರ್ಕೊಂಡು ಹೋಗೋಕೆ ಚಾನ್ಸ್ ಇರುತ್ತೆ, ಬೇರೆ ಕೊಳೆಯೋದಿಲ್ಲ, ಯಾವುದೇ ರೋಗ ಬರೋದು ಬಿಡೋದಿಲ್ಲ. ಒಂದ್ ವೇಳೆ ನಾವು ನೆಲ ಸಮ ಇತ್ತು ಅಂದ್ರೆ ನೀರು ಅಲ್ಲೇ ನಿಂತ್ಕೊಂಡು ಕೊಳೆಯ ಚಾನ್ಸಸ್ ಜಾಸ್ತಿ ಇದೆ. ಈ ತರ ಮಾಡ್ಬೇಕಾಗುತ್ತೆ. ಇದು ನೀವು 6x4 ನಮ್ಮಲ್ಲಿ ಮಂದಿ ಎಲ್ಲ ಏನದಲ್ಲಿ 3 ಫೀಟ್ ಹಾಕ್ತಾರೆ. ಬಹಳ 4 ಫೀಟ್, 4 ಅಂದ್ರೆ ಅಬೋಬ್ ಅಂತಾರೆ ನಮ್ಮ ಮಂದಿ. ಬೀಜ ಏನಂದ್ರೆ 6 ಇಂಚಿಗೂ ಒಂದಿರಲ್ರಿ, ಕಂಟಿನ್ಯೂಸ್ ಹಾಕ್ತಾರೆ. ಸೊ ನೀವು 6x4 ಇದು ಎದಕ್ಕೆ ಹೇಳಿದ್ರಿ ಸರ್? ಒಂದು ತೊಗರಿ ಗಿಡನ ಪ್ರಾಪರ್ ಆಗಿ ಬೆಳಿಬೇಕು ಅಂತ. ಇದು ರೆಗ್ಯುಲರ್ ತೊಗರಿ ಅದ? ಇದು ಹಳೆ ಕಾಲದಲ್ಲಿ ನಾವೇನು ದೇಸಿ ಪಾಳ ವೆರೈಟಿ ಅಂತ ನಾವು ಹೇಳ್ತೀವಿ. ಸೊ ಈ ವೆರೈಟಿದಲ್ಲಿ ಅಥವಾ ನಾವೇನು ಬೆಳೆ ಒಂದು ತೊಗರಿ ಏನ್ ಬೆಳಿಬೇಕು ಅಂದ್ರೆ ಅದ್ರದ್ದು ಸ್ಪೇಸಿಂಗು ಯಾವಾಗ್ಲೂ ಡಿಸ್ಟೆನ್ಸ್ ಯಾಕೆ ಜಾಸ್ತಿ ಕೊಡ್ಬೇಕು ಅಂತಂದ್ರೆ ಇದು ಗಿಡ ದೊಡ್ಡದಾಗುತ್ತೆ. 6 ಫೀಟ್ 7 ಫೀಟ್ ಹೈಟಿಗೆ ಬರ್ತದೆ. ಅದಾದ್ಮೇಲೆ ಪೂರ ಕೌಲ್ ಹೊಡಿತದೆ. ಸೊ ಯಾವಾಗ ಕೌಲ್ ಹೊಡಿತದೆ ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡ ಟಚ್ ಆಗಬಾರ್ದು, ಅದ್ರ ಸಲುವಾಗಿ ನಾವು ಸ್ಪೇಸಿಂಗ್ ದೂರ ಇಡ್ತೀವಿ. ಸೊ 6x4 ಕೊಟ್ಟಾಗ ಆ ಕಡೆಯಿಂದ 2 ಫೀಟ್, ಈ ಕಡೆಯಿಂದ 2 ಫೀಟ್, 2 ಸರಿ ಸಮಾನ ಬರ್ತದೆ. ಅಷ್ಟು ದೊಡ್ಡದ ಗಿಡ ಆಗ್ತದೆ. ಸೊ ಯಾವಾಗ ಅಷ್ಟು ಗಿಡ ದೊಡ್ಡದಾಗ್ತದೆ ಅದಕ್ಕೆ ಗಾಳಿ ಬೆಳಕು ಬಿಸಿಲು ಬೇಕಾಗ್ತದೆ. ಅದ್ರ ಸಲುವಾಗಿ ನಾವು ಸ್ಪೇಸಿಂಗ್ ದೂರ ಇಡ್ತೀವಿ. ಇದು ನೀವು ಆಲ್ರೆಡಿ ಬೆಳೆಯಕತ್ತೀರಿ, ಅದ್ರ ವಿಡಿಯೋನು ಅದ ಕೊಡ್ರಿ, ನಾ ಇಲ್ಲಿ ಹಾಕ್ತೇನೆ ನೋಡ್ಕೊಳಕಂದ್ರೆ ಹೆಂಗ ದೊಡ್ಡ ಬೆಳಿತಾವ ಅಂಬದು ರೈತ ಒಂದು ಮಂದಿಗೆ ಒಂದು ಐಡಿಯಾ ಬರ್ಲಿ. ಸೊ ನಿಮ್ ಪ್ರಕಾರ ಏನಂತಂದ್ರಿ, ಫರೋ ಸಿಸ್ಟಮ್ ಮಾಡ್ಬೇಕು, ಬೇರ್ ಬೆಳಿಬಾರ್ದು, 6x4 ಅಂಬದು ಒಂದು ಸ್ಪೇಸಿಂಗ್ ಕೊಡ್ರಿ ಅಂತ. ಈಗ ನಡು 6 ಫೀಟ್ ಜಾಗ ಬೆಳಿತೀರಿ ಅಂದ್ರೆ ಟ್ರ್ಯಾಕ್ಟರ್ ಓಡಾಡ್ಬೋದು, ಎದ್ರಲ್ಲೇನು ನಾವು ಬಿತ್ತಬಹುದು ಅಂತ ಮಾತಾಡ್ತೀರಿ. ಕರೆಕ್ಟ್ ನಿಮ್ ಪ್ರಕಾರ? ಸೊ ಈಗ ಇದ್ರ ನಡು ಏನ್ ಹಾಕ್ಬೇಕಂತೀರಿ ಈಗ ಸರ್? ಇವಾಗ ನಮ್ಗೆ ಅಂತರ ಬೆಳೆ ನಮ್ಗೆ ನಾವು ಜೂನ್ ಬೇರೆ ಮಿಂಚೆ ಟೈಮ್ ಅಲ್ಲೇ ಹಾಕ್ತೇವೆ. ಸೊ ಆ ಟೈಮ್ ಅಲ್ಲಿ ನಾವು ಅಂತರ ಬೆಳೆ ಮಾಡ್ಕೊಳ್ಳೇಬೇಕಾಗುತ್ತೆ. ಅಂದ್ರೆ ಈ ಕಡೆ ತೊಗರಿ ಇನ್ನೊಂದು ಅಂತರ ಬೆಳೆಯನ್ನು ಮಾಡ್ಬೇಕಾಗುತ್ತೆ. ಸೊ ನಮ್ ಭಾಗದಲ್ಲಿ ಇವಾಗ ಉದ್ದಾಗ್ಲಿ, ಹೆಸರಾಗ್ಲಿ ಅಥವಾ ಸಿರಿಧಾನ್ಯ ಆಗ್ಲಿ, ಆ ತರದ ಎಲ್ಲಾ ಧಾನ್ಯಗಳನ್ನ ನಾವು ಬಿತ್ತಬಹುದು. ಯಾವುದೇ ಬೆಳೆನ ನಾವು ಮಾಡ್ಕೋಬಹುದು. ಅದರಲ್ಲಿ ಯಾವ್ದು ಏನು ಅಂದ್ರೆ 6 ಫೀಟ್ದಾಗ 6x4ದಾಗ ನೀವು ಫರೋದಾಗ ತೊಗರಿ ಹಚ್ಚಿದ್ರಿ, ಅದು 2 ಸಲ ವರ್ಷಕ್ಕೆ ಕೊಡೋದಾಗಿ ಅದು ಒಂದ್ ಸೈಡ್ ಆಯ್ತು. ಇಲ್ಲಿ ನೀವು ಫಸ್ಟ್ ಏನ್ ಮಾಡಿದ್ರಿ, ತೊಗರಿ ಬಿತ್ತಿದ ದಿವಸ ನಡುವಿನ ಜಾಗದಾಗ ಖುಲ್ಲಾನು ಬಿಡ್ಲಿಲ್ಲ ನೀವು, ಅಲ್ಲಿ ಉದ್ದರೆ ಹಾಕಿದ್ರಿ, ಹೆಸರು ಹಾಕಿದ್ರಿ ಅಥವಾ ಸಿರಿಧಾನ್ಯ ಹಾಕಿದ್ರಿ ಎಂಬುದು ಒಂದು ಮಾತು ಹೇಳಿದ್ರಿ. ಹೀಗಾದ್ರಿ ಈಗ ನಿಮ್ಮ ಮಳಿ ಹೆಚ್ಚಿಗಾಯ್ತು, ಠೀಕದ್ರಿ? ಮಳಿಗೆ ಹೆಚ್ಚಿಗಾಯ್ತು ಅಂದ್ರೂ ಈ ನಿಮ್ ನಡು ಹಾಕಿದ್ದು ಬೆಳಿಗ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಅದ ಸರ್? 90% ಆಗೋದಿಲ್ರಿ. ಯಾಕಂತಂದ್ರೆ ನಾವು ಆಲ್ರೆಡಿ 90 ಡೇಸ್ ಕ್ರಾಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ನಾವು ರಾಶಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾಕಂದ್ರೆ ನಾವು ನೀರಿನ ಮಿಂಚೆ ಟೈಮ್ ಅಲ್ಲೇ ಬಿತ್ತನೆ ಮಾಡ್ತೇವೆ. ಸೊ ಇದು ಮೇನ್ ಅಂದ್ರೆ ನಾವೇನ್ ಮಾಡ್ತೀವ್ರಿ, ನೀರಿನ ಮಿಂಚದ ದಿವಸ ನಾವು ಬಿತ್ತನೆ ಮಾಡ್ಲಿಲ್ಲ, ನಾವೇನೋ ಒಂದ್ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರೆ ನಮ್ ಬೆಳಿ ಮಳೆಗೆ ಸಿಕ್ಕಾಕೊಂಡು ಅವಾಗ ನಾವೇನಾಗುತ್ತೆ, ಅಂತರ ಬೆಳೆಗೆ ನಮ್ಗೆ ತೊಂದರೆ ಆಗ್ತದೆ. ಅಂದ್ರೆ ಇದನ್ನ ಹಳಿ ಪದ್ಧತಿ ಮಾತಾಡಿದ್ರೆ ವಾಪಸ್ ನಾ ಏನ್ ಮೊದಲು ಹೇಳ್ದೆ, ನಮ್ ಹಿರಿಯರು ಏನ್ ಮಾಡ್ತೀವಿ ಎಂಬತ್ ಪದ್ಧತಿಗೆ ಮಾಡಿದ್ರೆ ನಾವು ಇನ್ ಟೈಮ್ ನಾವು ನಿಸರ್ಗದ ಪ್ರಕಾರ ನಾವು ಹೋದ್ವಿ ಅಂತಂದ್ರೆ ನಮ್ ಮೊದಲನೇ ಬೆಳೆಗೆ ಧಕ್ಕೆ ಆಗೋ ಚಾನ್ಸಸ್ ಇಲ್ಲ ಅನ್ನೋದೊಂದು ಮಾತಾಡಿದ್ರೆ ಬರೋಬ್ರೆ. ಇದ್ರಾಗ ಮತ್ತೇನ್ ಹೇಳ್ಬೇಕಂತೀರೇನ್ರಿ? ಇದ್ರಾಗ ಇನ್ನೊಂದು ಕೇಳ್ಬೇಕಂತೀನಿ. ಈಗ ನಿಮ್ ಪ್ರಕಾರ ಏನಾಯ್ತು ಅಂತಂದ್ರ ತೊಗರಿ ಹಾಕಿದ್ರಿ, ಒಂದ್ ಯಾವ್ದೋ ಹೆಸರು ಉದ್ದು ಸಿರಿಧಾನ್ಯ ಹಾಕಿದ್ರಿ, 90 ದಿವಸಕ್ಕೆ ಅದು ರಾಶಿ ಮಾಡ್ಕೊಂಡ್ರಿ. ಯಾಕಂದ್ರೆ ಇನ್ ಟೈಮ್ ಮಾಡಿದ್ದಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗ್ಲಿಲ್ಲ. ನೆಕ್ಸ್ಟ್ ಬೆಳಿ ಮಳಿ ಸಾಥ್ ಕೊಡ್ತು ಅಂದ್ರೆ ಇನ್ನೊಂದ್ ಯಾವ್ದಾದ್ರು ಬೆಳಿ ಹಾಕೋಬಹುದು. ಮಳಿ ಹೆಚ್ಚಿಗೆ ಆಯ್ತು ಅಂದ್ರೆ ಬಿಟ್ಬಿಟ್ರಿ. ನೆಕ್ಸ್ಟ್ ನೀವು ಬೆಳಿ ಹಾಕೋದು ನವೆಂಬರ್ ಡಿಸೆಂಬರ್ ಅಂದ್ರೆ ಈ ಟೈಮಿಗೆ ಠೀಕ್ ಅದ್ರಿ. ನವೆಂಬರ್ ಡಿಸೆಂಬರ್ ಹಾಕಿದ್ರೆ ಇದು ಇಲ್ಲಿ ಏನ್ ಹಾಕ್ಬೇಕಂತೀರಿ? ಅಕ್ಟೋಬರ್ ನವೆಂಬರ್ ಒಳಗಡೆ ನಮಗೆ ಮಳೆ ಕಡಿಮೆ ಆಗಿರುತ್ತೆ. ಆ ಟೈಮ್ ಅಲ್ಲಿ ನಾವು ಜೋಳ ಅಥವಾ ಅದ್ರ ಪದ್ಧತಿ ಸಮಕಾಲೀನ ಅವರೇ ನೀವು ಬಿತ್ಕೋಬಹುದು ಅನ್ನೋದಾದ್ರಿ. ಸೊ ಇಲ್ಲೇನಾಯ್ತು, ಒಂದು ತೊಗರಿ ಆಯ್ತು, ಎರಡನೇದು ಉದ್ದಾಗಲಿ ಹೆಸರಾಗಲಿ ಆಯ್ತು, ಇನ್ನೊಂದು ಜೋಳ ಆಗಲಿ, ಇನ್ನೊಂದು ಯಾವ್ದಾರ ಆಯ್ತು. ಕರೆಕ್ಟ್ರಿ? ಇದು 3 ಆಯ್ತು. ಈಗ ನೀವು ತೊಗರಿ 2 ಸಲ ಅಂತ ಹೇಳಿದ್ರಿ, ಬರ್ತದ ಅಂದ್ರೆ ನಿಮ್ದು ಬಹಳ ವೆರೈಟಿ ನೀವು ಬೆಳೆಯಕತ್ತಿದ್ದು. ಸೊ ನನಗ ಈ ತೊಗರಿ ಬಗ್ಗೆ
ಸ್ವಲ್ಪ ಡೀಟೇಲ್ ಕೊಡ್ರಿ ಮಲ್ಲಿಕಾರ್ಜುನ. ಸರ್, ತೊಗರಿ ನಮ್ಮಲ್ಲಿ ನಾವು ಹಾಕಿರೋದು ದೇಸಿ ವೆರೈಟಿ, ಪಾಳ ವೆರೈಟಿ ಅಂತ ಬರುತ್ತೆ. ಇದರದ್ದು ವಿಶೇಷ ಗುಣಗಳು ಏನದ ಅಂತಂದ್ರೆ, ಇದು ಯಾವುದೇ ರೋಗಕ್ಕೆ ಅಷ್ಟು ಈಸಿಯಾಗಿ ಅಟ್ಯಾಕ್ ಆಗೋದಿಲ್ಲ. ಅಂದ್ರೆ ಲೋಕಲ್ ವೆರೈಟಿ ನಮ್ಮ ದೇಶಿ ತಳಿ ಇರೋದ್ರಿಂದ. ಹೈಬ್ರಿಡ್ ಅಲ್ಲಿ ನಾರ್ಮಲ್ ಆಗಿ ಹೈಬ್ರಿಡ್ ಮಾತಾಡ್ಬಿಡು, ನಿಮ್ ಇಷ್ಟ ಹೇಳ್ರಿ. ದೇಸಿ ಪಾಳ ವೆರೈಟಿ ಬಂದ್ಬಿಟ್ಟು ಅದರಲ್ಲಿ ಸಸ್ಟೈನಬಲ್ ಬಹಳ ಚೆನ್ನಾಗಿದೆ. ಯಾಕೆ ಹೇಳ್ಬೇಡ ಅಂತ ಹೇಳಿದ್ರೆ ನಿಮ್ ಕ್ವಶನ್ ಹೇಳ್ತೀನಿ. ಈಗ ನೋಡ್ರಿ, ಬಾಕಿ ಮಂದಿ ರೈತರು ಮಾಡೋ ತೊಗರಿ ಬಿತ್ತಾರು, ತೊಗರಿ ತೆಗಿತಾರೆ. ಅದಾದ್ಮೇಲೆ ಸೀದಾ ಜೋಳ ಎರಡು ಬೆಳೆ ಮಾಡ್ತಾರೆ. ನಾವು ಮಾತಾಡಕತ್ತಿದ್ದು ಕಮ್ಸೆ ಕಮ್ ನೀವು 4 ಬೆಳೆ ಮಾತಾಡಕತ್ತೀವಿ ನಾವು. ಸೊ ಅದ್ರ ಬಗ್ಗೆ ಬಾಕಿ ಬಗ್ಗೆ ಮಾತಾಡೋದು ನಮ್ಗೆ ಬೇಕೇ ಆಗಿಲ್ಲ, ಮಾತಾಡ್ಬೇಡ. ಈಗ ನೀವು ಬರೀ ನಿಮ್ದು ಏನ್ ದೇಸಿ ಪಾಳ ವೆರೈಟಿ ಅದಿಷ್ಟೇ ಹೇಳ್ರಿ ಮಲ್ಲಿಕಾರ್ಜುನ. ದೇಸಿ ಪಾಳ ವೆರೈಟಿ ಬಂದ್ಬಿಟ್ಟು ಪೆರಿನಿಯಲ್ ಕ್ರಾಪ್ ಅಂತ ಹೇಳ್ತಾರೆ. ಸೊ ಇದು ನಿಮ್ಗೆ ವರ್ಷದಲ್ಲಿ 2 ಬೆಳೆ ತಗೋಬಹುದು. ಒಂದು ಡಿಸೆಂಬರ್ ಅಲ್ಲಿಂದ ಜನವರಿವರೆಗೆ, ಮತ್ತೆ ಮಾರ್ಚ್ ಟೈಮ್ ಅಲ್ಲಿ ಮತ್ತೆ ಪುನಃ ಮತ್ತೆ ಬರುತ್ತೆ. ಅಂದ್ರೆ ನಿಮ್ ಪ್ರಕಾರ ಏನಂತೀರಿ, ಮೊದಲನೇ ಬೆಳೆ ಒಂದ್ ಸ್ವಲ್ಪ ಲೇಟ್ ಆಗ್ತೈತಿ, ಮುಂದೆ ನೀವು ಡಿಸೆಂಬರ್ ಜನವರಿ ಹಿಡಿದ್ರೆ ನೀವು ಮಾರ್ಚ್ ಏಪ್ರಿಲ್ ತಗ ತಗೊಂಡ್ರೆ 4ನೇ ತಿಂಗಳಿಗೆ 2ನೇ ನಿಮ್ಗೆ ರಾಶಿ ಕೊಡ್ತದ ಮಾತಾಡಿದ್ರಿ. ಕರೆಕ್ಟ್ರಿ? ಈ ಗಿಡದ ಲೈಫ್ ಸ್ಪ್ಯಾನ್ ಎಷ್ಟದ್ರಿ ಮಲ್ಲಿಕಾರ್ಜುನ? ಸರ್, ಈ ಗಿಡದ ಲೈಫ್ ಸ್ಟೈಲ್ ಒಂದ್ಸರಿ ನಾವು ಬೀಜ ಬಿತ್ತಿದ್ರೆ 5 ವರ್ಷ ತನಕ ವರ್ಷ 2 ಬೆಳೆ ತಗೋಬಹುದು. ಇದು ಮಿನಿಮಮ್. ಇದು ರೆಗ್ಯುಲರ್. ಸಾವಯವ ಬೆಳೆದ್ರೆ ಏನ್ರ ಲೈಫ್ ಸ್ಪ್ಯಾನ್ ಎಕ್ಸ್ಟೆಂಡ್ ಆಗ್ತದೆ. ಸಾವಯವ ಬೆಳೆದ್ರೆ ಇನ್ನೊಂದು 2 ವರ್ಷನೂ ಎಕ್ಸ್ಟೆಂಡ್ ಆಗುತ್ತೆ. ಅದ್ರ ಸಲುವಾಗಿ ನಾವು ಸಾವಯವ ಪದ್ಧತಿಯಲ್ಲಿ ಮಾಡಬೇಕು. ಅಂದ್ರೆ ನಿಮ್ ಪ್ರಕಾರ ನಾವು ಮೋಟಾ ಲೆಕ್ಕ ಹಿಡಿಬೇಕಂದ್ರೆ 6 ವರ್ಷದಿಂದ ಆಟ ಆಡ್ಕೊತ ಈ ಬೆಳಿ 2 ಸಲ ವರ್ಷದಾಗ ತಕ್ಕೊಂತ ಹೋಗಬಹುದು ಅನ್ನೋದು ಒಂದು ಪ್ರಶ್ನೆ ಇದು ಮಾಡಿದ್ರಿ. ಮತ್ತ ಇದ್ರ ಬಗ್ಗೆ ಇದ್ರದ್ದು ಸೈಜು, ಇದ್ರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ, ಮತ್ತೇನದಲ್ಲ ಇದು ಇದು ಫಸ್ಟ್ ವರ್ಷ ಏನ್ ಇಳುವರಿ ಕೊಡ್ತದ, ಮುಂದಿನ ವರ್ಷ ಏನ್ ಇಳುವರಿ ಕೊಡ್ತದ, ಹೆಚ್ಚಾಗ್ತದ ಕಡಿಮೆ ಆಗ್ತದ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕಡಿಮೆ ಮಲ್ಲಿಕಾರ್ಜುನ. ಸರ್, ಒಂದು ಈ ವೆರೈಟಿ ಒಳಗಡೆ ನಮ್ಗೆ ಕಾಳು ಏನು ನಾವು ಪಾಟ್ಸ್ ಅಂತ ಹೇಳ್ತೀವಿ, ಮಿನಿಮಮ್ 5 ರಿಂದ 6 ಸೊ ಅವು ಒಂದೊಂದು ಮಿನಿಮಮ್ ಏನಿಲ್ಲ ಅಂದ್ರೂ 5 ರಿಂದ 6 ಬೀಜ ಬರುತ್ತೆ. ಇಷ್ಟು ಉದ್ದ ಬರುತ್ತೆ. ಎರಡನೇದು ಕಾಳು ಸೈಜ್ ದಪ್ಪ ಇರುತ್ತೆ, ವಜ್ಜಿನೂ ಬರುತ್ತೆ. ಅದಾದ್ಮೇಲೆ ಬ್ರೌನಿಶ್ ಬರುತ್ತೆ, ಡಾರ್ಕ್ ಬ್ರೌನ್ ಬರುತ್ತೆ. ಎರಡನೇದು ಇದು ರೋಗ ಯಾವುದು ಬರಕ್ಕೆ ಬಿಡೋದೇ ಇಲ್ಲ, ಯಾಕಂದ್ರೆ ಅದು ಆಲ್ರೆಡಿ ಸೆಲ್ಫ್ ಸಸ್ಟೈನಬಲ್ ಇರೋದ್ರಲ್ಲಿ. ಅಂದ್ರೆ ನಿಮ್ಗೆ ಇದು ಸೆಲ್ಫ್ ಸಸ್ಟೈನ್ ಅಂದ್ರೆ ಇದಕ್ಕೆ ನಾನು ಸೈಂಟಿಫಿಕ್ ಇದ್ರ ರೀಸನಿಂಗ್ ಏನ್ ಕೊಡ್ತಾರಂದ್ರಿ, ಯಾವ ದೇಸಿ ತಳಿಗಳು ನಿಮ್ ಲೋಕಲ್ ದಾಗ ಬೆಳೆದಿರ್ತಾವ, ಇಲ್ಲಿ ನೆಲ, ಹವಾಮಾನ, ನೀರ ಮತ್ ಯಾವ ರೋಗಗಳು ಬರ್ತಾವ, ಇವು ಆಟೋಮೆಟಿಕಲಿ ತನ್ನ ಬಲ್ ಸೆಲ್ಫ್ ಇಮ್ಯೂನೋ ರೆಸ್ಪಾನ್ಸ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡ್ಕೊತಾವು. ಇವು ಮಾಡ್ಕೊಂಡಿದ್ರ ಸಲಕ ಇವು ಮುಂದೆ ಯಾವ್ದೇ ಹುಳ ಆಗಲಿ ರೋಗ ಆಗಲಿ ಬರ್ಬಿಡಿಸಲ್ಲ ಅನ್ನೋದೊಂದು ಮಾತು ಹೇಳಿದ್ರಿ. ಕರೆಕ್ಟ್ರೆ? ಮುಂದೆ ಮತ್ತೇನದ ಹೇಳಿದ್ರೆ ಮಲ್ಲಿಕಾರ್ಜುನ? ಇದು ನಮ್ಗೆ ಫಸ್ಟ್ ಇಯರ್ ನಾವೇನ್ ಬೆಳೆ ಬೆಳಿತೀವಿ, ಈಲ್ಡ್ ಆಟೋಮೆಟಿಕ್ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ಇಯರ್ ಆಗ್ತದೆ, ಸೆಕೆಂಡ್ ಇಯರ್ ಆಗ್ತದೆ. ಫಸ್ಟ್ ಇಯರ್ ದಾಗೆ ಸೆಕೆಂಡ್ ಕ್ರಾಪ್ ಅಲ್ಲಿ ಹೈ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಫಸ್ಟ್ ನಾವೇನು ಇವಾಗ ಜೂನ್ ಹಾಕಿದ್ರಿ, ಡಿಸೆಂಬರ್ ಟೈಮ್ ಅಲ್ಲಿ ನಮ್ಗೊಂದ್ ಸ್ವಲ್ಪ ಇಳು ಕಮ್ಮಿ ಆದ್ರು, ನೆಕ್ಸ್ಟ್ ನಿಮ್ಗೆ ಮಾರ್ಚ್ ಅಲ್ಲೇ ನಿಮ್ಗೆ ಹೈ ಇನ್ಕ್ರೀಸ್ ಆಗ್ಬಿಡುತ್ತೆ. ಅದಾದ್ಮೇಲೆ ಎವ್ರಿ ಇಯರ್ ಎವ್ರಿ ಕ್ರಾಪ್ ಅಲ್ಲೂ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಯಾಕಂತಂದ್ರೆ ಆಲ್ರೆಡಿ ನಾವು ಗಿಡದ್ದು ಬೇರು ಆಲ್ರೆಡಿ ನಾವು ಭೂಮಿಗೆ ಇದು ಮಾಡ್ಬಿಟ್ವಿ. ಅಂದ್ರೆ ಅದನ್ನ ಮತ್ತೆ ಅದು ಗಿಡ ಬೆಳವಣಿಗೆ ಆಗಿ ಕಾಂಡ ದಪ್ಪ ಆಗಿ ಅದೆಲ್ಲ ಆಲ್ರೆಡಿ ಆಗಿರೋದ್ರಿಂದ ಅದಕ್ಕೆ ಆ ಟೈಮ್ ಅನ್ನೆಲ್ಲ ಎನರ್ಜಿ ನಮ್ಗೆ ಫ್ರೂಟ್ ಕೊಡಕ್ಕೆ ಬೆಳೆಸ್ಬೋದು. ಅಂದ್ರೆ ನಿಮ್ ಹೇಳೋ ಪದ್ಧತಿ ಪ್ರಕಾರ ಈಗೇನ್ ನಮ್ ಜನರಲ್ಲಿ ನಮ್ ಏರಿಯಾದಾಗ ಮಾಡ್ತಾರೋ, ತೊಗರಿ ಬಿತ್ತಿದ್ರೆ ಅವ್ರು ಬೇರ್ನು ಬೆಳೆಸ್ಬೇಕು, ಖಂಡನು ಬೆಳೆಸ್ಬೇಕು, ಮ್ಯಾಕ್ ಕಾಯಿನೂ ಬೆಳೆಸ್ಬೇಕು. ನಿಮ್ಮಲ್ಲಿ ಏನಾಯ್ತು, ಫಸ್ಟ್ ಟೈಮ್ ಅದು ಬೆಳೆಯೋದದ ಅದು ಸಂಗಟೆ, ಆದ್ರೆ 2ನೇ ಸಲ ಹೇಳಿದ ಏನಾಯ್ತು, ಬೇರ ಖಂಡ ಬೆಳೆಯೋದ್ ಕೆಲ್ಸ ಇಲ್ಲ ಗಿಡಕ್ಕ. ಅದಕ್ಕೆ ಅದ್ರ ಶಕ್ತಿನ ಅದು ಮ್ಯಾಗಿಂದು ಫಂಟೆ ಹೊಡ್ಯಾಕ, ಕಾಯಿ ಕೊಡಾಕ, ಹೂ ಕೊಡಾಕ ಬಡದಾಡಿ ಅಲ್ಲಿ ಹೋಗ್ತದ. ಹಿಂಗಾಗಿ ನಿಮ್ ಕಾಯಿ ಜಾಸ್ತಿ ಬರ್ತಾವ ಅನ್ನೋದು ನಾನು ಮಾತನಾಡ್ತೀರಿ. ಕರೆಕ್ಟ್ರೆ? ಬರೋದ್ ಗ್ಯಾರಂಟಿ ಇದೆ, ಅಷ್ಟು ತಾಕತ್ ಆ ಬೀಜದಲ್ಲ. ಓಕೆ. ಸೊ ಇದ್ರಾಗ ಏನ್ ಮತ್ತೇನ್ ತಮ್ಗೇನ್ರಿ ಹೇಳೋದ್ರಿ? ಇದ್ರಾಗ ನನ್ಗೆ ಇದು ಹೇಳ್ರಿ, ಇದು ನಮ್ಮ ಏನ್ ನಮ್ಮ ರೈತರು ಏನ್ ಬೆಳಿತಾರೋ ಈ ಇದಕ್ಕೆ ನ್ಯೂಟ್ರಿಷನಲ್ ವ್ಯಾಲ್ಯೂಕ ಈ ನ್ಯೂಟ್ರಿಷನಲ್ ನಿಮ್ಮ ದೇಸಿ ತಳಿಗೆ ಏನಾರ ಫರಕ್ ಅದ, ಚಲೋ ಅದ ಕೆಟ್ಟದ? ಸರ್ 100% ಹೈ ವ್ಯಾಲ್ಯೂ ಬರುತ್ತೆ. ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂದ್ರೆ ನಾವು ತೊಗರಿನ ಬೆಳೆ ಮಾಡಿಸಿದಾಗ ಬ್ಯಾಳಿ ಕ್ವಾಲಿಟಿ ನಂಬರ್ 1 ಬರುತ್ತೆ. ಅದರಲ್ಲಿ
ಬೇರೆ ವೆರೈಟಿ ಕಂಪೇರ್ ಮಾಡಿದಾಗ ಇದರಲ್ಲಿ ಹೈ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಎಲ್ಲಾನು ಇರುತ್ತೆ. ಮನೇಲಿ ಅಡಿಗೆ ಮಾಡ್ಕೊಂಡು ಕೂತ್ರೇನು ಸೆಲ್ಫ್ ಲೈಫ್ ಬಹಳ ಇನ್ಕ್ರೀಸ್ ಆಗುತ್ತೆ. ಶೆಲ್ಫ್ ಲೈಫ್ ಅಂದ್ರೆ ನೀವ್ ಏನ್ ಹೇಳತ್ತೀರಿ ಅಂದ್ರೆ ನಿಮ್ ಮನ್ಯಾಗ ತೊಗರಿ ಇಟ್ಕೊಂಡ್ರು ತೊಗರಿ ಬ್ಯಾಳಿ ಮಾಡಿ ಇಟ್ಕೊಂಡ್ರು ಅದು ಕೆಡಲ್ಲ ಅನ್ನೋದು ಒಂದ್ ಮಾತು. ಅಡಿಗೆ ಮಾಡಿದ್ರು ಕೆಡೋದಿಲ್ಲ. ಅಡಿಗೆ ಮಾಡಿದ್ರು ಅಂದ್ರೆ ಈ ತೊಗರಿ ಬೇಳೆ ಸಾರಿಗೆ ಮಾಡಿದ್ರೆ ಮುಂಜಾನೆ ಹೋಗ್ತದೆ, ಇಲ್ಲ ವಾಸನೆ ಬಂದ್ಬಿಡ್ತದೆ. ಆಮೇಲೆ ಕುದಿಯಕ್ಕೆ ಟೈಮ್ ಹಾಕ್ತಾರೆ, ಕುಕ್ಕರ್ದಾಗ ಹಾಕ್ತಾರೆ. ಇದೆಲ್ಲ ಅದೇನು ಬೇಕಾಗಲ್ಲ. ಇದು ಸೆಲ್ಫ್ ಸಸ್ಟೈನಬಲ್ ಇರೋದ್ರಲ್ಲಿಂದ, ಅದ್ರ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಜಾಸ್ತಿ ಇರೋದ್ರಲ್ಲಿಂದ ಅದಕ್ಕೆ ಸೆಲ್ಫ್ ಕೀಪಿಂಗ್ ಕ್ವಾಲಿಟಿನೂ ಇದೆ ಬ್ಯಾಳಿ. ಅಂದ್ರೆ ನಿಮ್ ಮನೆ ಗಿಡದಲ್ಲಿ ಅಡಿಗೆ ಮಾಡಿದ್ರು ಬ್ಯಾಳಿ ಏನಂದ್ರೆ ಖರಾಬ್ ಆಗಲ್ಲ ಅನ್ನೋದು ಮಾತು ಹೇಳಿದ್ರೆ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಅದನ್ನೇ ಅದ. ಪ್ಲಸ್ ಇದ್ರದ್ದು ಅಡಿಗೆ ಮಾಡಿಟ್ಮ್ಯಾಗೂ ಅಷ್ಟು ಇದು ಹೆಂಗ ಕೆಮಿಕಲ್ ಬೆಳೆದಿದೆ ಅಲ್ಲಿ ಇವಾಗ ರೆಗ್ಯುಲರ್ ತೊಗರಿಗಿಂತ ಚಲೋ ಅದಂತ ಮಾತು ಹೇಳಿದ್ರಿ. ಕರೆಕ್ಟ್. ಹಳೆ ಕಾಲದಲ್ಲಿ ಏನಾಗ್ತದೆ, ಊರಿಗೆ ಹೋಗ್ಬೇಕಾದ್ರೆ ಬ್ಯಾಳಿ ಗಟ್ಟಿ ಬ್ಯಾಳಿ ಮಾಡ್ಕೊಂಡು 3-4 ದಿವಸ ಅದೇ ಊಟ ಮಾಡ್ತಿದ್ದಾರೆ. ಅವಾಗ ಹೆಂಗಾದ್ರು ಊಟ ಮಾಡ್ತಿದ್ರು, ಇವಾಗ ಹಂಗ ಆಗಲ್ಲ. ಇವತ್ತು ಮಾಡಿ ಸಾಯಂಕಾಲ ಅಳಿಸೋಲತ್ತದ. ಬಟ್ ಈ ವೆರೈಟಿದಲ್ಲಿ ನಿಮ್ಗೆ 4 ದಿವಸ 5 ದಿವಸ ಆದ್ರೂ ಅದು ಕೆಡೋದಿಲ್ಲ. ನೀರು ಬೀಳಿಲ್ಲ ಅಂದ್ರೆ ಅದು ಕೆಡೋದಿಲ್ಲ. ನೀರು ಬಿದ್ದಾಗ ಅದಕ್ಕೆ ಸ್ವಲ್ಪ ಕಮ್ಮ. ಓಕೆ. ಸೊ ನಿಮ್ಗೆ ಈ ಬೀಜ ನೀವೇನೋ ಹೇಳಿದ್ರೆ ನಿಮ್ಮ ಹೊಲಕ್ಕಿಂತ ತಂದು ಹಾಕೊಂಡಿರಿ. ಹೌದು, ಬರೋಬರ್ರಿ. ಇದ್ರಾಗೇನು ಮತ್ತೇನು ಹೇಳದಂದ್ರೆ ನಿಮ್ ತೊಗರಿ ಬರೋದಾಗ ಏನಿಲ್ಲ ಇಲ್ರಿ. ಸೊ ನೆಕ್ಸ್ಟ್ ಏನ್ ಬಂತು, ಈ ಬೀಜ ನೀವೇನೋ ತಂದು ಹಾಕೊಂಡ್ರಪ್ಪ. ಈಗ ಬಾಕಿ ಮಂದಿ ರೈತರಿಗೆ ಎಲ್ಲಿ ಕೊಡೋರು ನೀವು? ಸರ್, ಬಾಕಿ ಮಂದಿ ರೈತರಿಗೆ ಕೃಷಿ ಬಂಧು ಸಂಸ್ಥೆಗೆ ಹೋಗ್ಬಿಟ್ಟು ಅಲ್ಲಿ ನಮ್ಗೆ ಬೀಜ ಬೇಕು ಅಂತ ಹೇಳಿದ್ರೆ ಮೊದಲೇ ಪ್ರೀ ಬುಕಿಂಗ್ ಮಾಡ್ಬೇಕಾಗ್ತದೆ ಸರ್. ಯಾಕಂದ್ರೆ ಬಹಳಷ್ಟು ಜನ ರೈತರು ನೋಡ್ಕೊಂಡು ಆಲ್ರೆಡಿ ನನ್ಗೆ ಬೇಕು ಅನ್ನಗತ್ತಾರೆ. ಆಲ್ರೆಡಿ ಬುಕಿಂಗ್ ಆಗ್ಯಾವ್ರೆ. ಮತ್ತೆ ಮಿಕ್ಕಿರೋದವ್ರಿಗೆ ಯಾರ್ಯಾರು ಬೇಕಿತ್ತು ಅಂದ್ರೆ ಮೊದಲೇ ಹೇಳಿಟ್ರೆ ಅವ್ರಿಗೆ ಟ್ರೈ ಮಾಡ್ಬೇಕಾದ್ರೆ 1 ಎಕರೆ ಮಾಡ್ತೀವಿ ಅಂದ್ರೆ 1 ಎಕರೆಗೆ 1 kg ಬುಕ್ ಮಾಡೋದು ಸಾಕು. ನಿಮ್ ಪ್ರಕಾರ ಯಾಕಂದ್ರೆ ಇದು 6x4 ಇದ್ದಿದ್ದಕ್ಕ ಎಷ್ಟು ಹತ್ಬೋದ್ರಿ 1 ಎಕರೆ? 1 ಎಕರೆಗೆ ಸರಿ ಸುಮಾರು 800 ಗ್ರಾಮ್ ಇಂದ 1 kg ಅಷ್ಟು ಬೇಕು. 800 ಗ್ರಾಮ್ ಮಿನಿಮಮ್ 1 kg ತಲೆ ಹೊಡೋದು ಮಾತಾಡಿದ್ರಿ. 1 ಎಕರೆ 1 kg ಹತ್ತದ. ಬರೋಬರ್ರಿ. ಇದು ನಿಮ್ ಕೃಷಿ ಬಂಧು ಸಂಸ್ಥೆದ ಸಿಗ್ತದೆ. ಪ್ರೀ ಬುಕ್ ಮಾಡೋದು ಠೀಕ್ ಅದ. ಈಗ ನೆಕ್ಸ್ಟ್ ಇದಕ್ಕ ಈ ಹೇಳಿದ್ರಿ ಎಲ್ಲ ಬೆಳೆಗಳ ಬಗ್ಗೆ ಹೇಳಿದ್ರಿ ನೀವು. ಇವು ನಮ್ಮ ಸಾವಯವ ಪದ್ಧತಿದಾಗ ಯಾವಾಗ್ಲೂ ನಾವು ಹುಳುಗಳು ರೋಗಗಳು ನಾವು ಯಾವಾಗ್ಲೂ ಏನಾದ್ರು ಸಹವರ್ತಿ ಗಿಡಗಳು ಹಾಕೊಂಡು ಫಸ್ಟ್ ಸ್ಟೇಜ್ ಆಫ್ ಏನಂತೀವ್ರಿ, ಕಂಟ್ರೋಲ್ ಅಂತೀವಿ. ಯಾಕಂದ್ರೆ ನಿಸರ್ಗ ನಮ್ಗೆ ಸಹಾಯ ಮಾಡ್ತದ. ನಿಸರ್ಗದ ಉಪಯೋಗ ತಗೋರಿ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಸಹವರ್ತಿ ಗಿಡಗಳು ಹಾಕ್ತಿವಿ. ಇದಕ್ಕ ಜನರಲಿ ನಿಮ್ ಪ್ರಕಾರ ಸಹವರ್ತಿ ಗಿಡಗಳು ಏನ್ ರೆಕಮೆಂಡೇಶನ್ ಅದ? ಸರ್, ಯಾವಾಗಲೂ ಸಾವಯವ ಪದ್ಧತಿಯಲ್ಲಿ ಮಾಡ್ಬೇಕಾದ್ರೆ ಏಕ ಬೆಳೆ ಇರಬಾರ್ದು. ಸಿಂಬಾಟಿಕ್ ಸಿಸ್ಟಮ್ ಅಲ್ಲಿ ಅಳವಡಿಸ್ಕೋಬೇಕಾಗ್ತದೆ. ಸಹವರ್ತಿ ಗಿಡಗಳು ಅದ್ರ ಜೊತೆ ಇರೋದು. ಸಹವರ್ತಿ ಗಿಡಗಳು ಅಂತಂದ್ರೆ ನಾವು ಆಲ್ರೆಡಿ ನಡವರ್ಕ ಇಂಟರ್ಕಾಪ್ ಬೆಳೆ ಆಲ್ರೆಡಿ 1 ಬೆಳೆ ಮಾಡ್ತೀವಿ. ಇಲ್ಲಿ ನಡುವೆ ತಿಳ್ಕೊರಿ ನೀವು 6 ಫೀಟ್ 4 ಫೀಟ್ ಏನೋ ಬೆಳೆ ಹಾಕೊಂಡಿದ್ದೀವಿ. ಇನ್ನು ಬಾಕಿ ಕುಲ್ಲ ಜಾಗ ಅದ. ಬಾಕಿ ಎಕಡಿ ತೊಗರಿ ಮತ್ತ ನಿಮ್ದು ಬೆಳೆ ನಡು 1 ಫೀಟರ್ ಸಿಗ್ತದೆ ನಿಮ್ಗೆ. ಈ ಕಡೆ 1 ಫೀಟ್ ಸಿಗ್ತದೆ. ಕರೆಕ್ಟ್. ಒಂದ್ 2 ಫೀಟರ್ ನಿಮ್ಗೆ ಸಿಗ್ತದ. ಸೊ ಈ 2 ಫೀಟ್ದಾಗ ಏನ್ ಸಹವರ್ತಿ ಗಿಡಗಳು ನೀವು ರೆಕಮೆಂಡ್ ಮಾಡ್ತೀರಿ ಮಲ್ಲಿಕಾರ್ಜುನ ಅವರೇ? ಸರ್, ಒಂದು ಕಳೆ ನಿರ್ವಹಣೆ ಮಾಡ್ಕೋಬೇಕಂತ ನಾವು ಯಾವ್ದ್ರಿ ಮೆಣಸಿನ್ಕಾಯಿ ಗಿಡ, ಚೆಂಡು ಹೂವ ಗಿಡ ಮತ್ತೆ ಮೆಂತೆ ಇದನ್ನ ಆ ಜಾಗದಲ್ಲಿ ನಾವು ಹಾಕಿದಾಗ ನಮ್ಗೆ ವೀಡ್ ಮ್ಯಾನೇಜ್ಮೆಂಟು ಆಯ್ತು, ಪೆಸ್ಟ್ ಕಂಟ್ರೋಲ್ ಆಯ್ತು, ಪೆಸ್ಟ್ ರೆಸಿಸ್ಟೆಂಟು ಆಯ್ತು. 3 ಕೆಲಸ ಮಾಡುತ್ತೆ. 3 ಕೆಲಸ. ಚೆಂಡು ಮೆಣಸಿನ್ಕಾಯಿ ಜನರಲಿ ನಿಮ್ಗೆ ಏನಂದ್ರೆ ಹುಳುಗಳು ರೋಗಗಳು ತಡೆಯಕ್ಕಾಯ್ತು. ನೀವು ಮೆಂತೆ ಪುದೀನ ನೀವೇನ್ ಹೇಳ್ತೀರಿ, ಇದೆದಕ್ಕೆ ಹೇಳ್ತೀರಿ ಅಂತಂದ್ರೆ ಹುಲ್ಲು ಬೆಳೆ ಅದನ್ನ ಹಾಕೊಂಡ್ಬಿಟ್ರೆ ಇದು ರಾಶಿ ಮಾಡ್ಕೋಬೋದೇನ್ರಿ ಮೆಂತೆ ಪುದೀನ? ಸರ್, ಮೆಂತೆ ರಾಶಿ ಅಂದ್ರೆ ನಾವು ಅದನ್ನ ಕೊಯ್ಲ್ ಮಾಡಿ ಮಾರೋದಕ್ಕಿಂತ ಅದನ್ನ ಮೆಂತೆ ಅಥವಾ ಪುದೀನ ಅಲ್ಲೇ ಬಿಟ್ರೆ ಅದು ಏನಂತಾರೆ ಹೂವ ಆಗುತ್ತೆ. ಹೂವ ಆದ ತಕ್ಷಣ ಬೀಜ ಆಗುತ್ತೆ. ಅವು ಬೀಜ ಮಾಡಿದ್ರೆ ರೈತರು ಬಹಳ ಅನುಕೂಲ, ಅನುಕೂಲ ಇರುತ್ತೆ ಅವ್ರಿಗೆ. ಇದನ್ನ ನಾವು ಕಟ್ ಮಾಡಿ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಆಗೋದ್ರಲ್ಲಿಂದ ಅದನ್ನ ಅಲ್ಲೇ ಬಿಟ್ಬಿಟ್ಟು ಬೀಜ ತಗೊಂಡು ಮಾಡ್ಬೋದು. ಅಂದ್ರೆ ಇದ್ರಾಗ 2 ಫೈರ್ ಆಗ್ತಾವ್ರಿ ಮಲ್ಲಿಕಾರ್ಜುನ. ಹೆಂಗಂತಂದ್ರೆ ಒಂದು 45-50 ದಿವಸಕ್ಕೆ ಇದು ಒಣಗಕ್ಕೆ ಚಾಲು ಆಗ್ತದೆ. ಮುಂದ್ ತಿಳ್ಕೊರಿ ಒಂದು 20-25 ದಿವಸ ಹೋಯ್ತು ಅಂದ್ರೆ ಏನಾಯ್ತು, ಮೊದಲ ಗ್ರೀನ್ ಮಲ್ಚ್ ಆಯ್ತು, ಆಮ್ಯಾಗ ಡ್ರೈ ಮಲ್ಚ್ ಆಯ್ತು, ಆಮ್ಯಾಗ ಬೀಜಾನು ತಯಾರದು. ಸೊ 3 ಕೆಲಸ ಅದು. ಕರೆಕ್ಟ್ರೆ? ರೊಕ್ಕ ಇಲ್ಲಿ ಜಾಸ್ತಿ ಬರ್ತದ. ಅಂದ್ರೆ ನಿಮ್ ಪ್ರಕಾರ ಏನಂದ್ರಿ ಅಂದ್ರೆ ಖುಲ್ಲಾ ಜಗದಾಗ ಮೆಣಸಿನ್ಕಾಯಿ ಅಲ್ಲಿ ಚೆಂಡು ಅಲ್ಲಿ ಇಂಥ ಬೀಜ ಹಾಕ್ರಿ,
ಅದ್ರ ಸಂಗಟ ಒಂದ್ ಸಾಲ್ ಬೇಕಾದ್ರೆ ಮೆಂತೆ, ಒಂದ್ ಸಾಲ್ ಬೇಕಾದ್ರೆ ಪುದೀನ ಹಾಕೋರಿ, ಅಥವಾ ನೀವು ತೆಗೆಯಲಿ ಅಂದ್ರೆ ಎರಡು ಮಿಕ್ಸ್ ಮಾಡಿ ಹಾಕ್ರಿ ಅನ್ನೋದು ಒಂದು ಮಾತಂದಂಗ ಅಲ್ರಿ. ಇದರಿಂದ ಹುಲ್ಲು ಬರಲ್ಲ, ನಿಮ್ಗೆ ಏನದಲ್ಲ ರೋಗ ಹುಳ ಇದು ತಡೀತದ ಅಂತ ಹೇಳಿದ್ರಿ. ಕರೆಕ್ಟ್ರಿ? ಈಗ ಇದೆಲ್ಲ ಬರೋಬಿಡಿದ್ರಿ ಮಲ್ಲಿಕಾರ್ಜುನವ್ರೆ. ನಮ್ಗೆ ಜೋಳ ಜನರಲಿ ನಮ್ಮ ಮಂದಿ ಅಂದ್ರೆ ಬೇಸಿಗೆ ಅಂದ್ರೆ ಡಿಸೆಂಬರ್, ಅಕ್ಟೋಬರ್, ನವೆಂಬರ್ದಾಗ ಬಿತ್ಕೊಂಡ್ಬಿಡ್ತಾರೋ, ಜನವರಿದಾಗ ಎಂಟು ತನ ಫೆಬ್ರವರಿ ತನ ರಾಶಿ ಮಾಡ್ಕೊತಾರ. ಆದ್ರೆ ನಿಮ್ ತೊಗರಿ ಯಾವ್ದ್ರಿ, ಈಗ ನೀವು ತೊಗರಿ ಏನ್ ಹೇಳಿದ್ರಿ ಅದು ಜನವರಿದಾಗ, ಡಿಸೆಂಬರ್ ಎಂಟು ಜನವರಿದಾಗ ರಾಶಿ ಆಗ್ತದೆ. ಮುಂದೆ ನೀವು ಮಾರ್ಚ್ ಎಂಡ್ ಏಪ್ರಿಲ್ದಾಗ ನಿಮ್ಗೆ ನೆಕ್ಸ್ಟ್ ರಾಶಿ ಸಿಗ್ತದೆ. ಈಗ ಜನರಲಿ ಜನವರಿ ಎಂಡ್ ಹಿಡಿದು ಮೋಟಾ ಲೆಕ್ಕದಾಗ ಮಾರ್ಚ್ ತನ ಅಂದ್ರೆ ಒಂದು ಎರಡೂವರೆ ತಿಂಗಳ ನೀವು ಈ ತೊಗರಿಗೆ ನೀರ್ ಕಮ್ಮಿ ಆದ್ರೆ ಏನಾಗ್ತದ? ಯಾಕಂದ್ರೆ ನಮ್ಮ ಕಡೆ ಮಳೆ ಇಲ್ಲ. ನಾವು ಹೊಲದಾಗ ನೀರಿಲ್ಲ ಅಂತ ಚಾಲು ಮಾಡಿದೆವು, ನಮ್ಮಲ್ಲಿ ಮಳೆ ಇಲ್ಲ. ಈಗ ನೀರಿಲ್ಲ ಅಂದ್ರೆ ಏನಾಗಬಹುದು ಸರ್? ಅದ್ರ ಸಲುವಾಗಿ ನಾವು ಬಹಳಷ್ಟು ಕಡೆ ವಿಚಾರ ಮಾಡಿ ಅಥವಾ ತಿಳ್ಕೊಂಡಾಗ ಕೂಬಾ ಸಾಯಿಲ್ ಕಂಡೀಷನರ್ ಅಲ್ಲಿ ಹೈಗ್ರೋಸ್ಕೋಪಿಕ್ ನೇಚರ್ ಒಂದು ಎಡಿಷನಲ್ ಇರೋದ್ರಲ್ಲಿ ಆ ಪರ್ಟಿಕ್ಯುಲರ್ ಗೊಬ್ಬರಕ್ಕೆ ನಾವು ಇದನ್ನ ಬಳಸ್ಕೊಂಡಾಗ ನಮ್ಗೆ ಅದು ಬೆನಿಫಿಟ್ ಆಗುತ್ತಂತ ನಾನು ನಿಮ್ಮ ಹತ್ರ ಬಂದು ಕೇಳಿದಾಗ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದೇ ಪದ್ಧತಿಯಲ್ಲಿ ನಾವು ಮಾಡಕ್ ಹೊರಟಿದ್ದೀವಿ. ಸೊ ಅದರಿಂದ ನಮ್ಗೆ ನೀರು ನೆಸೆಸಿಟಿ ಅನ್ಸಲ್ಲ. ಯಾಕಂದ್ರೆ ಆಲ್ರೆಡಿ ನಾವು ಸಾವಯವ ಪದ್ಧತಿ ಮಾಡೋದ್ರಿಂದ ಉಳಿದಿರೋ ಕಸ ಕಡ್ಡಿನೆಲ್ಲ ನಾವು ಅಲ್ಲೇ ಬಿಟ್ಟಿರ್ತೀವಿ. ಸೊ ಅದು ಮಲ್ಚಿಂಗ್ನೂ ಆಗಿರುತ್ತೆ, ಸೊ ತೇವಾಂಶ ಹಿಡ್ಕೊಂಡಿರುತ್ತೆ. ಸೊ ಗೊಬ್ಬರನು ಅದನ್ನ ಕೆಲಸ ಮಾಡುತ್ತೆ. ಅಂದ್ರೆ ನಿಮ್ ಪ್ರಕಾರ 3 ಲೇಯರ್ದಾಗ ಮ್ಯಾನೇಜ್ ಮಾಡಕತ್ತೀವಿ. ಫಸ್ಟ್ ಲೇಯರ್ ಏನ್ ಮಾಡಿದ್ರಿ, ಬೀಜ ಬಿತ್ತಕ್ಕಿಂತ ಮೊದಲು ನವಧಾನ್ಯ ಹಾಕಿದ್ರಿ. ಅಲ್ಲೇನ್ ಮಾಡಿದ್ರಿ, ಗ್ರೀನ್ ಮ್ಯಾನ್ಯೂರ್ ತಗೊಂಬಂದ್ರಿ. ಕರೆಕ್ಟ್? ಹಸಿರು ಗೊಬ್ಬರ ತಗೊಂಬಂದ್ರಿ. ಅದರಲ್ಲಿಂದ ನೀವು ಮಿರ್ಗಾ ಮಿಂಚೋ ಟೈಮಿಗೆ ನೆಲದಾಗ ತೇವಾಂಶ ತಗೊಂಡೇ ಬಂದ್ರಿ. ಎರಡನೇದು ನಾನು ಗೊಬ್ಬರ ಉಪಯೋಗಿಸಿದ್ರೆ ಅಲ್ಲಿದು ತೇವಾಂಶ ತಗೊಂಡ್ಬಂದ್ರಿ, ಅಲ್ಲಿ ಮ್ಯಾನೇಜ್ ಮಾಡಿದ್ರಿ. ಮುಂದೆ ಮಳೆಗಾಲದಾಗ ನನಗೇನು ಚಿಂತಿಲ್ಲ. ಮಳೆಗಾಲ ಆದ್ಮೇಲೆ ಚಿಂತಿರೋದು ನಮ್ಗೆ ಬಿಡೋದು ಜನವರಿ ಎಂಡ್ ಹಿಡಿದು ಸನಿ ಮಾರ್ಚ್ ಎಂಡ್ ಏಪ್ರಿಲ್ ಫಸ್ಟ್ ವೀಕ್ ತನಕ, ಯಾವಾಗ ನಿಮ್ ರಾಶಿ ಎರಡನೇದು ಬರ್ತದೆ ಆ ಟೈಮಿಂಗ್ ಸರಿಯಾಗಿ ಒಂದು 2.5 ತಿಂಗಳು 3 ತಿಂಗಳು ಹಿಡ್ರಿ. ಭಾಳ ಈ ಟೈಮ್ದಾಗ ನಿಮ್ಗೆ ಏನು ಭರೋಸಾ ಮ್ಯಾಗ ಹಾಕಕತ್ತೀರ ಅಂದ್ರೆ ಕೂಬಾ ಸಾಯಿಲ್ ಕಂಡೀಷನರ್ ನಾ ಸಾವಯವ ಮಾಡಿ ನಂಬದು ಒಂದು ಭರೋಸಾ ಮ್ಯಾಗೆ ನೀವು ಇದು ತೊಗರಿ ನೀವು ಹಿಡ್ಕೊಂಡು ನಡೆದಿರಿ. ಈಗ ತಿಳ್ಕೊರಿ, ನೀರ್ ಅಂದ್ರೂ ಕಮ್ಮಿ ಬಿತ್ತಪ್ಪ ಅಂದ್ರೆ ಏನಾಗ್ತದೆ ನಿಮ್ ತೊಗರಿಗೆ? ಔಟ್ಪುಟ್ ಕಮ್ಮಿ ಆಗ್ತದೆ. ಯೂಶಲಿ ತೊಗರಿ ಇರೋದು ಒಣ ಬೇಸಾಯ, ನೀರು ಅದಕ್ಕೆ ಅಷ್ಟು ಕೇಳೋದಿಲ್ಲ. ನಾವು ನಮ್ಮ ನೆಲನ ತಂಪಾಗಿ ಇಟ್ಕೊಂಡಾಗ ಸೊ ನೀರಿಗೆ ಅವಶ್ಯಕತೆ ಬೀಳೋದಿಲ್ಲ. ಅದು ಆ ಪರ್ಟಿಕ್ಯುಲರ್ ಅಂದ್ರೆ ಈಗ ನಮ್ ಕಡಿದಿಷ್ಟ ಎಕ್ಸ್ಪ್ಲನೇಷನ್ ಉಳಿತ್ರಿ. ಬರೋಬರ್ರೆ? ಇದು ನಿಮ್ದು ಏನ್ ಮಾಡಿದ್ರಿ, ನೀವು ತಳಿನೇ ಇಂಥ ಜಾತಿ ಹುಡುಕಾಡಿದ್ರಿ, ಅದಕ್ಕೆ ನೀರೇ ಕಮ್ಮಿ ಕೇಳೋದೇ ಹುಡುಕಾಡಿದ್ರಿ. ಬ್ಯಾಸಿಗೆ ಉಳಿಬೇಕಂತ ತಳಿನೇ ಹುಡುಕಾಡಿದ್ರಿ. ಅದ್ರ ಸಲುವಾಗಿ ಓಕೆ ಅದ. ಇದು ಹಸು ಗೊಬ್ಬರ ಮಾಡ್ಕೊಂಡು ಇದು ಮಾಡ್ಕೊಂಡು ಸಾವಯವ ಮಾಡ್ಕೊಂಡು ಇಲ್ಲಿ ಬಂದ್ರಿ. ಎರಡನೇ ಲೆವೆಲ್ದಾಗ ನಮ್ ಗೊಬ್ಬರ ನೋಡ್ರಿ ಹೈಡ್ರೋಸ್ಕೋಪಿಕ್ ನಾ ಆಲ್ರೆಡಿ ಫಸ್ಟ್ ಆಗಿ ಹೇಳ್ಬಿಟ್ಟಿನಿ, ಅಂದ್ರೂ ರಿಪೀಟ್ ಮಾಡ್ಬಿಡ್ತೇನೆ ರೀ ಮಲ್ಲಿಕಾರ್ಜುನ. ಇದೇನ್ ಮಾಡ್ತದ, ಗಾಳಿ ಮುಂಜಾನೆ ಮಂಜು ಬಿದ್ದಿದ್ದು ನೀರ ತಗೊಂಡು ನೆಲ ಕೊಡ್ತದೆ. ಇದು ಆಲ್ರೆಡಿ ನಾ ಹೇಳಿದೆ, ಸೋಷಿಯಲ್ ಮೀಡಿಯಾ ಭಾಳ ಮಂದಿ ರೈತರು ಹೇಳ್ಯಾರ ಅಂತ ಹೇಳಿ. ಇನ್ನೊಂದು ಏನಾಗ್ತದೆ ಮಲ್ಲಿಕಾರ್ಜುನ, ನೀವು ಎಂತ ಬೇಸಿಗೆ ಇದ್ರು ನೋಡ್ರಿ, 1-2 ಅವಕಾಳಿ ಮಳೆ ಬಿದ್ದೇ ಬಿಡ್ತಾವ. ಸಣ್ಣ ಮಳೆ ಆಗಲಿ ಏನೇ ಆಗಲಿ ಬಿದ್ದೇ ಬಿಡ್ತಾವ. ಒಂದು ತೇವಾಂಶ ಮುಂಜಾನೆ ಮಂಜಾಗಿದ್ದು, ಎರಡನೇ ದಿನ ಅವಕಾಳಿ ಯಾವುದೇ ಮಳೆ ಬಂತು ಬಿತ್ತು ಅಂದ್ರೆ ನನ್ನ ಗೊಬ್ಬರ ಇತ್ತು, ನಿಮ್ಮ ಹಸಿರು ಗೊಬ್ಬರ ಇತ್ತು ಅಂದ್ರೆ ಅದೇನ್ ಮಾಡ್ತಾರೆ, ತೇವಾಂಶ ಹಿಡ್ಕೊಂಡು ಕೂತು ನಿಮ್ ಗಿಡಕ್ಕೆ ಏನ್ ಸಪೋರ್ಟ್ ಮಾಡೋದನ್ನ ಮಾಡ್ಕೊಂಡು ನಿಮ್ದು ಇದನ್ನ 2 ತಿಂಗಳಲ್ಲಿ ಅದಕ್ಕೆ ದಾಟ್ಸ್ಕೊಂಡು ಹೋಗ್ತದ. 2-3 ತಿಂಗಳು ಏನಾದ್ರು ದಾಟ್ಸ್ಕೊಂಡು ಹೋಗ್ತದ್ರಿ. ಸೊ ನೆಕ್ಸ್ಟ್ ಈಗ ಇದ್ರಾಗ ಏನಾದ್ರು ಪ್ರಶ್ನೆ ಅದ್ರಿ ಮಲ್ಲಿಕಾರ್ಜುನ? ಪಕ್ಕ? ಓಕೆ. ಸೊ ಇದು ನಮ್ ಜನರಲಿ ನೀವೇನ್ ಹೇಳಿದ್ರಿ, 4 ಬೆಳಿ ಹೇಳಿದ್ರಿ ಪಕ್ಕ. ಠೀಕ್ ಅದ್ರಿ. ನಡುವಿಂದ ಚಾನ್ಸ್ ಇತ್ತು, ಇನ್ನೊಂದಿಟ್ಟು ಯಾವ್ದಾರ ಒಂದು ಸಣ್ಣ ಮಾಡ್ಕೋಬಹುದು, ಇಲ್ಲಂದ್ರೆ ಇಲ್ಲ. ಸೊ ಈಗ 4 ಬೆಳೆಯಿಂದ ಲಿಮಿಟ್ ಇಟ್ಕೊಳ್ಳೋದ್ರಿ ಮಲ್ಲಿಕಾರ್ಜುನ. ಸೊ ನಿಮ್ ಜನರಲಿ ನಿಮ್ಗ ಈ 4 ಬೆಳೆ ಮಾಡ್ಬೇಕಾದ್ರೆ ಏನ್ ಖರ್ಚು ಬರ್ತೈತಿ ಅಂದ್ರೆ ನಾ ಉಳುಮಿ ಸೈಡಿನ ಖರ್ಚು ಆಗ್ತೈತಿ ಮಲ್ಲಿಕಾರ್ಜುನ? ಸರ್, ಇವಾಗ ನಾವು ಯೂಶಲಿ ಈಗ ಏನು ನಾವು ಖರ್ಚು ಅಂತ ಬಂದಾಗ ಜನರಲ್ ಪ್ರಾಕ್ಟೀಸ್ ಇವಾಗ ನಾವು ಒಂದು ಎಡಿಷನಲ್ ಮಾಡ್ತಾ ಇರೋದು, ಮಾರ್ಚ್ ಮಂತ್ ಅಲ್ಲಿ ಬಹಳಷ್ಟು ಜನ ರೈತರು ಆಲ್ರೆಡಿ ಉಳುಮೆ ಮಾಡಿ ಇಟ್ಕೊಂಡಿರ್ತಾರೆ. ಮೇನ್ ಮೆನ್ಷನ್ ಟೈಮ್ ಅಲ್ಲಿ ಅವರು ಮಾಡಿರ್ತಾರೆ. ಸೊ ಅದೇ ಪದ್ಧತಿ ಏನು ಎಡಿಷನಲ್ ಏನು ಖರ್ಚು ಅಂತ ಏನೂ ಇಲ್ಲ. ಸೊ ನಾವು ಮಾರ್ಚ್ ಮಂತ್ ಅಲ್ಲಿ ಉಳುಮೆ ಮಾಡಿಸಿ ಇಟ್ಕೊಂಡಾಗ ಅವಾಗ ಒಂದು ಜನರಲ್ ಲೋಕಲ್ ಆಗಿ ಅವ್ರಿಗೆ ಏನ್ ಖರ್ಚು ಅಂದಾಜ ನಮ್ಮಲ್ಲಿ ಏನೊಂದು ಆಡ್ ಮಾಡಿದ್ರಿ ಮಲ್ಲಿಕಾರ್ಜುನ್ ಅಂದ್ರೆ ಒಂದು ನವಧಾನ್ಯ ಒಂದು ಆಡ್ ಮಾಡಿದ್ರಿ. ನಮ್ಮ ಮಂದಿ ಮಾಡಲ್ಲ, ನವಧಾನ್ಯ ಮಾಡ್ರಪ್ಪ ಇದರಿಂದ ಹಸಿರು ಗೊಬ್ಬರ ನಿಮ್ ಹೊಲಕ್ಕೆ ಬರ್ತದ ಅಂತ ಅನ್ನೋದ್ರಲ್ಲಿ ಮೇನ್ ಅದು ಅದ. ಸೊ ಇದೆಲ್ಲ ಹಿಡ್ಕೊಂಡು ಸುಮ್ಮನೆ ಅಪ್ರಾಕ್ಸಿಮೇಟ್ ನೋಡ್ರಪ್ಪ, ಇಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಲೆಕ್ಕ ಮಾಡೋದಿಲ್ಲ. ನಾವು ನೀವು ಏನಂದ್ರೆ ಒಂದು ರೈತರಿಗೆ ಒಂದು ಅಂದಾಜ ಲೆಕ್ಕ ಸಿಗಲಿ ಅನ್ನೋ ಸರಿ ಹೇಳಕತ್ತೀವಿ. ಅದಕ್ಕೆ ನೀವು ಹೇಳ್ರಿ ನನ್ಗೆ ಏನೇನು ಖರ್ಚು ಬರ್ತದೆ.
ಸರ್ ಒಂದು ಉಳುಮೆ ಮಾಡಿಸ್ಬೇಕಾದಂತಂದ್ರೆ 1,000-1,500 ರೂಪಾಯಿ ಅವರು ಊರಲ್ಲ ಬರುತ್ತೆ. ನಾವು ಧಾನ್ಯದ ಇನ್ನೂ ಒಂದು ಖರ್ಚು ಬರೋದು, ಬೀಜದ ಒಂದು ಖರ್ಚು ಬರ್ತದೆ, ಅದೊಂದು 600ರಿಂದ 800 ರೂಪಾಯಿ ಖರ್ಚಾಗ್ತದೆ. ಅದಾದ್ಮೇಲೆ ರೋಟಾವೇಟರ್ ಓಡಿಸಿದ್ರೆ ಒಂದು ಆವರೇಜ್ ಆಗಿ 3,000 ರೂಪಾಯಿ ಖರ್ಚು ಒಳಗೆ ಈ ಕೆಲಸ ಮುಗಿದೋಗುತ್ತೆ. ಆಯ್ತು. ಅದಾದ್ಮೇಲೆ ಮತ್ತೆ ಸಾಲು ಫರೋ ಸಿಸ್ಟಮ್ ಸಾಲ್ ಹೊಡೆಯೋದೆಲ್ಲ ಒಂದೇ ಬರ್ತದೆ. ಟ್ರ್ಯಾಕ್ಟರ್ ಅಲ್ಲಿ ಅವ್ರ ಅಟ್ಯಾಚ್ಮೆಂಟ್ ಇರ್ತದ್ರಿ, ಅದ್ರಿಂದ ಅಟ್ಯಾಚ್ಮೆಂಟ್ ಬೀಜ ಹಾಕೋದು ಮತ್ತು ತಾನೇ ಮಾಡ್ತದ್ರಿ. ಅಟ್ಯಾಚ್ಮೆಂಟ್ಸ್ ಆಲ್ರೆಡಿ ಇದೆ. ಇದಾಗ ನೀವು ಮತ್ತೇನ್ ಖರ್ಚು ಮಲ್ಲಿಕಾರ್ಜುನ್ ಸರ್? ಅದಾದ್ಮೇಲೆ ಬೀಜದ ಖರ್ಚು ಅದ್ರಿ ನಾರ್ಮಲ್ ಆಗಿ. ಅದಾದ್ಮೇಲೆ ಯಾವ್ದ್ರಿ ಗೊಬ್ಬರದ ಖರ್ಚು ಅದ್ರಿ. ಅಲ್ಲಿ ಗೊಬ್ಬರದ ಬಿಡ್ರಿ, ನಾ ಇದ್ರ ಗೊಬ್ಬರದ ನಾ ಹೇಳ್ತೀನಿ. ನಿಮ್ ಈ ಹೊಲದಾಗಿನ ಖರ್ಚು ಹೇಳ್ರಿ, ಯಾವ್ದು ನಡುವಿನ ಬೀಜದ ಖರ್ಚು ಹೇಳ್ರಿ. ಯಾಕಂದ್ರಿ ವೀಡ್ ಮ್ಯಾನೇಜ್ಮೆಂಟ್ ಎಷ್ಟಾಗ್ತಾವ್ರಿ ಮಲ್ಲಿಕಾರ್ಜುನ್? ಸರ್ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ವೀಡಿಂಗ್ ಅಂತ ಮಾಡಕ್ ಬರ್ತದೆ. ಯಾಕಂದ್ರೆ ನಾವು ಫರೋ ಸಿಸ್ಟಮ್ ಅಲ್ಲಿ ಹಾಕಿರ್ತೀವಿ ಆಲ್ರೆಡಿ, ನಮ್ಮ ಎಂತ ಎಲ್ಲ ಹಾಕಿರ್ತೀವಿ. ಬಟ್ ಅಷ್ಟು ನಾವೇನು ಹಾಕ್ಲಾರ್ದಾಗ ಎಷ್ಟು ಕಳೆ ಬರ್ತಲ್ಲ ಅದಕ್ಕಿಂತ ಕಡಿಮೆನೆ ಬರ್ತದೆ. ಒಂದು ಲೆಕ್ಕದ ಪ್ರಕಾರ 80%-90% ನಮ್ಗೆ ಬರಲ್ಲ. ಯಾಕಂದ್ರೆ ನಾವು ಮತ್ತೆ ನೀರು ಮಿಂಚಬೇಕು. ಅವಾಗೇನಾಗಿರುತ್ತೆ, ನಾವು ಎಲ್ಲ ಜರ್ಮಿನೇಟ್ ಆಗ್ಬಿಟ್ಟಿರ್ತವೆ. ಅಲ್ಲಲ್ಲಿ ಈ ನಾರ್ಮಲ್ ಸರ್ ಒಂದು 4-5 ಆಳು ಖರ್ಚಾಗ್ತದೆ. ಒಂದ್ ಸಲ 2 ಸಲ ಮಾಡಿಸ್ಬಿಟ್ರೆ ಅಂದ್ರೆ ಒಂದು 45 days to 50 ದಿವಸದ ಒಳಗಡೆ ನಾವು ನಿರ್ವಹಣೆ ಮಾಡ್ಕೊಂಡ್ಬಿಟ್ರೆ ಮುಂದೆ ನಮ್ಗೆ ಅದು ಪ್ರಾಬ್ಲಮ್ ಬರಲ್ಲ. ಈಗ ನೀವು ವೀಡ್ ಮ್ಯಾನೇಜ್ಮೆಂಟ್ ಜನವರಿ ಹಿಡಿದು ನಾವು ಮಾರ್ಚ್ದಾಗ ನಮ್ದೇನು ತೊಗರಿ ಇನ್ನೊಂದು ಇದು ಕೊಡೋದಿಲ್ಲ, ಅದು ಬೆಳೆ ಅವಾಗಿಂದ ವೀಡ್ ಮ್ಯಾನೇಜ್ಮೆಂಟ್ ಅವಾಗ ಬರೋದಿಲ್ಲ ಸರ್, ಮಳೆ ಇರೋದಿಲ್ಲ. ಒಣ ಇರುತ್ತೆ, ಆಲ್ರೆಡಿ ಗಿಡ ಹೈಟ್ ಆಗ್ಬಿಟ್ಟಿರುತ್ತೆ, ಸೊ ನೆರಳು ಬಿಟ್ಟು ಇರುತ್ತೆ. ಸೊ ನಮ್ಗೆ ನಡವಳಿಕೆನು ಇದು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ನಾವು ಜೋಳ ರಾಶಿ ಮಾಡ್ಕೊಂಡಿರ್ತೀವಿ, ಅದ್ರ ದಂಟು ಅಲ್ಲೇ ಬಿದ್ದಿರುತ್ತೆ. ಸೊ ಅವಾಗ ನಮ್ಗೆ ವೀಡ್ ಮ್ಯಾನೇಜ್ಮೆಂಟ್ ಬರಲ್ಲ. 99% ಬರಲ್ಲ ಅಂತ ಬರಲ್ಲ. ಸೆಕೆಂಡ್ ಇಯರ್ ನೀವು ಬಂದಾಗೂ ಬರಲ್ಲ, ಯಾಕಂದ್ರೆ ನಾವು ಜೋಳದ ದಂಟು ಆಲ್ರೆಡಿ ಅದರಲ್ಲಿ ಇರುತ್ತೆ. ಸೊ ವೀಡ್ ಮ್ಯಾನೇಜ್ಮೆಂಟ್ಸ್ ಗಳು ಬರ್ತಾ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ವರ್ಷ. ಫಸ್ಟ್ ಇಯರ್ ಒಂದ್ ಸ್ವಲ್ಪ ಫಸ್ಟ್ ಇಯರ್ ಒಂದ್ ವೀಡ್ ಇಲ್ಲ 2 ವೀಡ್ಸ್ ಮಾಡಿಸ್ಬಿಟ್ರೆ ಆಮೇಲೆ ನಮ್ಗೆ ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ. ಓಕೆ ಓಕೆ. ಸೊ ನಿಮ್ ಪ್ರಕಾರ ಇಷ್ಟೆಲ್ಲ ಮಾತಾಡಿದ್ದೇನಂತಂದ್ರೆ 2 ತೊಗರಿ ಬೆಳಿ, ಆಮೇಲೆ 2 ಮಿನಿಮಮ್ ಔಟ್ಸೈಡ್ ಕ್ರಾಪ್, ನಡುವಿಂದ ಮೆಂತೆ ಪುದೀನ ಏನದ ಎಕ್ಸ್ಟ್ರಾ ಚಾನ್ಸ್ ಅದ ಅದು ಅದ್ರ ಪ್ರಕಾರ ಮಾಡ್ಕೋರಿ ಅನ್ನೋದು ಮಾತಾಡಿದ್ರಿ. ಇದಕ್ಕ ಮತ್ತು ಬಾಕಿದ್ ಏನ್ ಖರ್ಚದ್ರಿ ಮಲ್ಲಿಕಾರ್ಜುನ? ಒಂದು ಬೀಜದ್ದು, ಒಂದು ಲೇಬರ್ ಹಾರ್ವೆಸ್ಟಿಂಗ್ ಕಾಸ್ಟ್. ನಂಗನ್ಸ ಮಟ್ಟಿಗೆ ಅದ್ರ ಲೋಕಲ್ ಏರಿಯಾ ಮೇಲೆ ಡಿಪೆಂಡ್ ಆಗ್ತದೆ, ಅದ್ರ ಬಗ್ಗೆ ಮಾತಾಡೋದು ನಂಗನ್ಸ ಮಟ್ಟಿಗೆ ನೆಸಿಟಿ ಇಲ್ಲ ಅಂತ. ಇಲ್ಲಿ ಎಡಿಷನಲ್ ಅಂತ ನಾವ್ ಏನು ಮಾಡಿಸ್ತಾ ಇಲ್ಲ ಸರ್. ನಾವ್ ಏನ್ ಪದ್ಧತಿ ಇವಾಗ ನಾವು ಖರ್ಚು ಮಾಡ್ತಾ ಇದೀವಿ, ಇನ್ನು ಕಡಿಮೆ ಮಾಡ್ಕೊತಾ ಇದೀವಿ. ಯಾಕಂತಂದ್ರೆ ಯಾವ್ದು ನಾವು ವೀಡ್ ಮ್ಯಾನೇಜ್ಮೆಂಟ್ಗಾಗ್ಲಿ, ಪುದೀನ ಆಗಿರ್ಲಿ, ಮೆಂತೆ ಹಾಕಿರ್ಲಿ, ನಾವು ಹಾಕಿರೋದ್ರಿಂದ ಅವೆಲ್ಲ ನಮ್ಗೆ ಸೇಫ್ ಗಾರ್ಡ್ ಮಾಡ್ತಾರೆ. ಅಂದ್ರೆ ಅವು ಬಂದಿದ್ದಕ್ಕೆ ಹುಲ್ ಬರಲ್ಲ. ಅಲ್ಲಿ ಖರ್ಚು ಮಾಡಿ ನಾವು ಹುಲ್ ಖರ್ಚು ಮಾಡಕ್ಕೆ ಲೇಬರ್ ಸಿಗಂಗಿಲ್ಲ, ಅಥವಾ ಏನೋ ಔಷಧ ಹೊಡೆಯೋದ್ ಬದಲು ಔಷಧ ಹೊಡೆಯೋದು ನಮ್ಗೆ ಮಾತಾಡೋದಿಲ್ಲ. ಇಲ್ಲ, ಅದು ನಮ್ಗೆ ನೆಸೆಸಿಟಿ ಬರಲ್ಲ ಸರ್ ಅಷ್ಟೇ. ಸೊ ಅಂದ್ರೆ ಈಗ ಮೊದಲು ಹೇಳಿದ ಪ್ರಕಾರ ನಿಮ್ಗೆ ಗೊಬ್ಬರ ಎಷ್ಟು ಕೊಡ್ಬೇಕು ಅಂಬೋದು ಅಲ್ಲಿ ಉತ್ತರ ಕೊಡ್ಲಿಲ್ಲ. ಕೊಡು ಅಂತ ಹೇಳಿಲ್ಲ. ನೋಡ್ರಿ ಮಲ್ಲಿಕಾರ್ಜುನ, ಇಲ್ಲಿ ಒಂದು ಪ್ರಶ್ನೆ ಬರ್ತದ. ನಿಮ್ ಹೊಲ ಚಲೋ ಇತ್ತು, ಸಾವಯದಾಗ ಇದ್ರಿ, ನಿಮ್ ಹೊಲ ಗಟ್ಮುಟ್ಟದ ಅಂದ್ರೆ ಇನ್ನೂ ನೀವು ಹಾಳು ಮಾಡಿಲ್ಲ ಅಂತ ಹೊಲಗಳಿದ್ರ ನಮ್ ಹೂವಾಸ್ ಕಂಡಿತ್ತು. ಇವ್ 4 ಬೆಳಿ ಕಲ್ತೆ ಹೇಳ್ಬಿಡ್ತೀನಿ, ಒಮ್ಮೆ ಹೇಳ್ಕೊತ. ಅಂದ್ರೆ ನೀವು ಆವಾಗೊಂದು ಇವಾಗೊಂದಿಲ್ಲ. ನಮ್ದು ನಿಮ್ ಮೊದಲೇ ಹೇಳಿದ ದೀರ್ಘಾವಧಿ ಜೀವನ ಅದ. ಅದ್ರ ಸಲುವಾಗಿ ನಾನು ಗೊಬ್ಬರ ನೀವು ದರ್ಸತಿ ಕೊಡ್ಕೋತೀವಿ. ಕೂಡ್ಬೇಡ್ರಿ, ಮಳೆಗಾಲದ ಸಿಗ್ಬೇಡ್ರಿ ಸರ್. ಕಾಲು ಹೋಗಿಲ್ರಿ, ಮನುಷ್ಯ ಒಳಗೋದ್ರ ಕಾಲು ನೆಲ್ಲ ಹೋಲತ್ತವ್ರಿ, ಗಾಡಿ ಹೋಗಲಾಗೈತಿ ಅಂತ ಸಿಗ್ಬೀಳ್ತೀರಿ. ಅದು ಸಿಗ್ಬೀಳ್ಬೇಡ್ರಿ, ಅದ್ರ ಬಗ್ಗೆ ಚಿಂತೆನೂ ಮಾಡ್ಬೇಡ್ರಿ. ನಂದು ಗೊಬ್ಬರ ನಿಮ್ ನೆಲ ಗಟ್ಮುಟ್ಟದ, ಚಲೋ ಅದ. ಅಂದ್ರೆ ನೀವು ಸಾವಯವದವ್ರು ಇದ್ದೀರಿ, ಯಾವಾಗ್ಲೂ ಮೊದಲೇ ನೋಡ್ಕೋತ ಬಂದಿದ್ದು ಹೊಲ ಅದ, ಗಟ್ಮುಟ್ ಹೊಲ ಇತ್ತು ಅಂತಂದ್ರೆ 6 ಚೀಲ ಗೊಬ್ಬರ ಕೊಟ್ಟರೆ ಸಾಕು. ಈಗ ಇನ್ನೊಂದು ಹೊಲಗಳು ಬರ್ತಾವೆ, ಯಾವ ಸ್ವಲ್ಪ ಮೆತ್ತಗದಾವ, ಅಥವಾ ನೀವು ಸ್ವಲ್ಪ ಹಾಳು ಮಾಡಿರೋ, ಅಥವಾ ಏನಾದ್ರೆ ನೀವು ಖ್ಯಾಲ್ ಮಾಡಿರೋ ಅಂತ ಹೊಲಗಳು ಇದ್ರೆ 2 ಚೀಲ. ಯಾವಾಗ್ರಿ ಸ್ಟಾರ್ಟಿಂಗ್ ನೀವು ನವಧಾನ್ಯ ಹಾಕಿ ರೂಟಾವೇಟರ್ ಹೊಡಿತಿರೋ, ರೂಟಾವೇಟರ್ ಹೊಡಿಯೋಕ್ಕಿಂತ ಮೊದಲೇ ನಾನು ಗೊಬ್ಬರ ಹಾಕ್ಬಿಟ್ವಿ. ಕರೆಕ್ಟ್ರೇ? ಆ ರೂಟಾವೇಟರ್ ಅವಾಗೇನಾಗ್ಬಿಡ್ತದೆ, 2 ಚೀಲ ನೀವು ಗೊಬ್ಬರ ನೀವು ನೆಲ ಕೊಟ್ಬಿಟ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಇದಕ್ಕೊಂದು ಕೊಡು, ಅದಕ್ಕೊಂದು ಕೊಡು, ಏನೂ ಹತ್ತಲ್ಲ. ಹಿಂಗಾಗಿ ನೀವು ಅಲ್ಲಿ ಏನಂದ್ರೆ 6 ಚೀಲ 1 ನಂಬರ್ ಹೊಲ ಇದ್ರೆ
ನಿಮ್ಗೊಂದು ಸ್ವಲ್ಪ ಡೌಟ್ ಅದ ನಿಮ್ಮ ಹೊಲದ ಮ್ಯಾಗ, ಅಥವಾ ನೀವೇನದಲ್ಲ ಬೇರೆ ಇದರ್ಲಿಂದ ಪದ್ಧತಿಲಿಂದ ನಮ್ಮ ಸಾವಯವ ಪದ್ಧತಿ ಹೊಂಟಿರಿ ಅಂದ್ರೆ 8 ಚೀಲ ಫಸ್ಟ್ ಇಯರ್ ಉಪಯೋಗಿಸ್ಕೋರಿ, ಮುಂದಿನ ವರ್ಷ ಮಾಡ್ಕೋರಿ, ಫಸ್ಟ್ ಇಯರ್ 8 ಚೀಲ ಮಾಡ್ಕೋರಿ ಎಂಬುದು ಒಂದು ರೆಕಮೆಂಡೇಶನ್ ಅದ ರೀ. ನೆಕ್ಸ್ಟ್ ಬರ್ತದ್ರಿ ಮಲ್ಲಿಕಾರ್ಜುನ ಅವರೇ ನಮ್ಮ ಸಾಯಿಲ್ ಬೂಸ್ಟರ್. ಕೋಬಾ ಸಾಯಿಲ್ ಕಂಡೀಷನ್ ಬಗ್ಗೆ ನನಗೇನು ಹೇಳೋ ನೆಸೆಸಿಟಿ ಇಲ್ಲ, ರೈತರಿಗೆಲ್ಲ ಗೊತ್ತದ. ಸಾಯಿಲ್ ಬೂಸ್ಟರ್ ಇದು ಬಂದು ನಿಮ್ಗೆ ಏನಂದ್ರೆ ಬೀಜ ಉಪಚಾರ ಬರ್ತದ್ರಿ. ಬೀಜ ಅದ್ರಾಗ ಏನ್ ಮಾಡ್ರಿ ಒಳಗೆ ಹಾಕಿ ಮಾಲಿಶ್ ಮಾಡಿ ಒಂದು 10 ನಿಮಿಷ ಮಾಡಿ ಅಂದ್ರೆ 1 ತಾಸು ಬಿಡ್ರಿ. ಅಥವಾ ನಮ್ಮ ಹಳಿ ಪದ್ಧತಿಗಳು ಯಾವ ಬೀಜ ಉಪಚಾರ ಮಾಡುವ ಅವು ಪದ್ಧತಿ ಮಾಡ್ಕೊರಿ. ಅದ್ರ ಸಂಗಟ ನೀವು ಬೀಜ ಹಾಕೋ ಟೈಮಿಗೆ ಇದನ್ನ ಹಾಕಿದ್ರೆ ನಿಮ್ ಬೀಜ ಸಂರಕ್ಷಣೆ, ಬೇರು ಸಂರಕ್ಷಣೆ, ಬೇರು ಬೆಳವಣಿಗೆ ಅದ್ರ ಸಲುವಾಗಿ ಸಪೋರ್ಟ್ ಮಾಡ್ತದೆ. ಇದು ಒಂದು ಪ್ಯಾಕೆಟ್ ನೀವು ಏನ್ ಮಾಡ್ರಿ ಮಲ್ಲಿಕಾರ್ಜುನ ನೀವು ಮಿರ್ಗಾ ಮುಂಚೆ ಟೈಮಿಗೆ ಅವಾಗ ಹಾಕ್ರಿ. ಇದು ಏನಂದ್ರೆ ಮಲ್ಲಿಕಾರ್ಜುನ ಬಹಳ ಮಂದಿ ರೈತರು ಎಲ್ಲಿ ತಪ್ಪುತ್ತಾರ ಅಂತ ಅದೊಂದು ಪಾಯಿಂಟ್ ಹೇಳ್ಬಿಡ್ಬೇಕಾಗಿದ್ರಿ ಮಲ್ಲಿಕಾರ್ಜುನ. ನಿಮ್ ಬೇರೆ ಕಡೆ ರೋಗ ಏನ್ ಬರ್ತಾವ್ರಿ ಮಲ್ಲಿಕಾರ್ಜುನ? ಬೇರೆ ಕಡೆ ರೋಗ ನೀವು ಜನರಲ್ ರೈತರು ನೋಡ್ರಿ ನವೆಂಬರ್ ಡಿಸೆಂಬರ್ದಾಗ ಹೇಳ್ತಿರ್ತಾರ ಪಾಪ. ಅಂದ್ರೆ ಹೇಳ್ತಾರೆ ಏನಂದ್ರೆ ನಮ್ದು ಬೇರೆ ಕೆಟ್ಟವ್ರಿ, ಬೇರೆ ಕಡೆದು ಪ್ರಾಬ್ಲಮ್ ಆಗತ್ತಾವ ಅನ್ನೋದು ಎಲ್ಲರೂ ಜನರಲ್ಲಿ ಹೇಳೋದೇ ಮಳೆಗಾಲ ಆದ್ಮೇಲೆ ಹೇಳ್ತಾರೆ. ಆದ್ರೆ ನಮ್ಮ ರೈತರು ಇದು ವಿಚಾರ ಮಾಡ್ಬೇಕಾದ್ರೆ ಬೇರೆ ರೋಗ ಬಂತೆಲ್ಲಿಂದ, ಏನ್ ಹೀಗೆ ಬಂತು, ಏನು ಅದಕ್ಕೆ ಹಿಂದೆ ಏನಾದ್ರೆ ಅದಕ್ಕೆ ರೀಸನ್ ಅದ, ಅಥವಾ ಅದ್ರ ಹಿಂದೆ ನಾವು ಏನ್ ತಪ್ಪು ಮಾಡಿದ್ದೇವೆ. ಸೊ ನಾವು ಮಳೆ ಬರೋಕ್ಕಿಂತ ಮೊದಲು ಇದನ್ನು ಕೊಟ್ಟೆವು. ಇದು ಜನರಲ್ ಲೈಫ್ ಏನದಲ್ಲಿ 4-4 ತಿಂಗಳು 5 ತಿಂಗಳ ತನಕ ಹೋಗ್ತದೆ ರೀ ಮಲ್ಲಿಕಾರ್ಜುನ, 4 to 5 months ಇಡ್ಬೋದು ಅವರೇಜ್. ಸೊ ಇದೇನ್ ಮಾಡ್ತದ, ನಿಮಗೆ ಫಸ್ಟ್ ಅಲ್ಲಿ ರೋಗನೇ ಬರ್ಬೋದು ಸರ್, ಎಲ್ಲಿ 4 ತಿಂಗಳು. ಈಗ ಮಿರ್ಗಾ ಮಿನ್ಸೆಕ್ ಟೈಮಿಗೆ ನೀವು ಹಾಕಿದ್ರಿ, ಮುಂದೆ ನೀವೇನಾದ್ರೆ ಮಳೆ ನಿಂತಾಗ ಇನ್ನೊಂದು ಪ್ಯಾಕೆಟ್ ಕೊಟ್ರಿ, ಆ ಟೈಮಿಗೂ ಮತ್ತೇನಾಯ್ತು ಕಂಟಿನ್ಯೂಷನ್ ಸೇಫ್ಟಿ ಸ್ಟಾರ್ಟ್ ಆಯ್ತು. ಹಿಂಗಾಗಿ ನಿಮ್ ಕೆಳಗಿನ ರೋಗ ಯಾವ ಬರ್ಬೇಕಂದ್ರೂ ಇದು ಸಪ್ರೆಸ್ ಮಾಡ್ಕೋತ ಹೋಗ್ತದ. ಅದ್ರ ಸಲುವಾಗಿ ಬೀಜ ಮತ್ತು ಬೇರು ಸಲುವಾಗ ಇದು 1 ಪ್ಯಾಕೆಟ್ ನಿಮ್ಗೆ ಯಾವಾಗ ರೆಕಮೆಂಡ್ ಮಾಡಿದ್ರಿ ಮಲ್ಲಿಕಾರ್ಜುನ ಅಂದ್ರೆ ಮಿರ್ಗಾ ಮಿನ್ಸೆ ಟೈಮ್ ಅಥವಾ ಬೀಜ ಹಾಕೋ ಟೈಮಿಗೆ ಹೇಳಿದೆ. ಇನ್ನು ಮಳೆ ನಿಂತ ಮ್ಯಾಗ ಇದೇನು 2ನೇ ಬೆಳೆ ಏನು ಹೇಳಿದ್ರಲ್ಲ ನೀವು, ಒಂದು ಅಕ್ಟೋಬರ್ ನವೆಂಬರ್ದಾಗ ಜೋಳ ಪೀಳ ಹಾಕಂತಿಲ್ಲ, ಆ ಟೈಮಿಗೆ 1 ಪ್ಯಾಕೆಟ್ ಕೊಡ್ರಿ ಅಂದ್ರೆ 2 ಪ್ಯಾಕೆಟ್ ಕೋಬಾ ಸಾಯಿಲ್ ಕಂಡೀಷನ್ 6-8 ಚೀಲ ಹೇಳಿದೆ, 2 ಪ್ಯಾಕೆಟ್ ನಿಮ್ಗೆ ಬೂಸ್ಟರ್ ಹೇಳ್ತಾರೆ. ಠೀಕ್ ಅದ ರೀ. ಇದು ಬಿಟ್ರೆ ಮತ್ತೇನು ಗೊಬ್ಬರ 10 ಅಲ್ಲ, ನಿಮ್ಗೆ 4 ಬೆಳೆ ಸಹ ಠೀಕದ್ರಿ. ಮತ್ತೇನು ಬೆಳೆ ಚೇಂಜ್ ಆದ್ರೆ ನನಗೆ ಕೇಳ್ಕೊರಿ. ಈಗ ಉಳ್ಳಾಗಡ್ಡಿ ಹಾಕ್ತಿದ್ರ ಅಂದ್ರೆ ಗೊಬ್ಬರ ಜಾಸ್ತಿ ಆಗ್ತದ, ಅಂತರ ಬೆಳೆ ತಿಳ್ಕೊರಿ. ಇಲ್ರಿ ಸಾರ್ ನಾವು ಉಳ್ಳಾಗಡ್ಡಿ ಹಾಕ್ತೀನಿ, ಅಥವಾ ಏನಾದ್ರು ಬದ್ನಿಕಾಯಿ ಹಾಕ್ತೀನಿ, ಅಥವಾ ನೀವು ಟೊಮೆಟೊ ಹಾಕ್ತೀರಿ, ಅವಕ್ಕೆಲ್ಲ ಮೆಣಸಿನ್ಕಾಯಿ ಹಾಕ್ತೀರಿ, ಅವು ಗೊಬ್ಬರ ಜಾಸ್ತಿ ಆಗ್ತದ. ಅಂಥವ್ರು ಏನಾದ್ರು ಚೇಂಜಸ್ ಇದ್ರೆ ನಾನು ಕೇಳ್ರಿ, ನಾನು ನಿಮ್ಗೆ ಗೈಡ್ ಮಾಡಿ ಕೊಡ್ತೀನಿ. ಬಟ್ ಈಗ ನೀವು ಹೆಸರು, ಉದ್ದ ಇವೇನು ಹೇಳಿದ್ರಿ, ಸಿರಿಧಾನ್ಯ, ತೊಗರಿ, ಈ ಜೋಳ, ಇವ್ರ ಸರಿಯಾಗಿ ಡಾಟಾ ಅಂತಾರೆ. ಕರೆಕ್ಟ್ರೇ? ಮತ್ತೇನು ಪ್ರಶ್ನೆ ಅದ? ಇದು ನೆಲ ಕೊಡೋದಾಗಿತ್ರಿ, ಬಟ್ ಮೇಲೆ ಔಷಧ ಪ್ರಿಕಾಷನ್ ಅಲ್ಲಿ ನೋಡ್ರಿ ಮಲ್ಲಿಕಾರ್ಜುನ ಅವರೇ, ಮ್ಯಾಗಿನ್ರಿ ಒಂದು ಜನರಲಿ ಏನಪ್ಪಾ ಅಂದ್ರೆ ಇದು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ರೀ ಮಲ್ಲಿಕಾರ್ಜುನ, ಸಾವಯವ ಇದು ಅದ, ಇದು ಗ್ರೋತ್ ಪ್ರಮೋಟರ್ ಅದ. ಇದ್ರ ಬಗ್ಗೆ ರೈತರು ಗೊತ್ತದ, ಒಂದ್ಸಲ ಹೇಳ್ಬಿಡ್ತೇನೆ ರೀ. ಇದು ನಮ್ಮ ಗ್ರೋತ್ ಪ್ರಮೋಟರ್ ಏನ್ ಮಾಡ್ತದ್ರಿ ಮಲ್ಲಿಕಾರ್ಜುನ ಅವರೇ, ಒಂದು ಹೂವ ಬಿಡಾಕ, ಒಂದು ಹೂವ ಹಿಡಿಯಾಕ, ಹೂವ ಬಿಟ್ಟ ಮ್ಯಾಗ ಹೂವ ಜಾಸ್ತಿ ಬಿಡಾಕ್ ಹಸ್ತದ, ಹೂವ ಹಿಡಿದ ಮ್ಯಾಗ ಬೀಳಲಾರ್ದಂಗೆ ಮ್ಯಾನೇಜ್ ಮಾಡ್ಕೊತದ. 3ನೇದು ಏನ್ ಮಾಡ್ತದ, ಕಾಯಿ ಹೊಡೆದ್ ಮಾಡ್ತದ. 3 ಕೆಲಸ. 4ನೇ ಕೆಲಸ ಏನಪ್ಪಾ ಅಂದ್ರೆ ಬಿಸಿಲಿರಲ್ಲ. ಮಳೆ ಬಂದಾಗ ಮಾಡಿದಾಗ ಬಿಸಿಲಿರಲ್ಲ. ಬಿಸಿಲಿರ್ಲಾರ್ದಾಗ ಗಿಡದಾಗ ಏನದಲ್ಲ ನೀರು ಬಂದಿರ್ತದೆ, ಕೆಳಗಿನ ಊಟ ಬಂದಿರ್ತದೆ, ನ್ಯೂಟ್ರಿಯೆಂಟ್ ಬಂದಿರ್ತದೆ. ಪ್ರೊಸೆಸ್ ಮಾಡ್ಲಿಕ್ಕೆ ಅದ್ರ ಬಗ್ಗೆ ಎನರ್ಜಿ ಇರಲ್ಲ. ಎನರ್ಜಿ ಅಂದ್ರೆ ಅದ್ರ ಕರೆಂಟ್ ಅನ್ಕೋರಿ, ಸೂರ್ಯ ಅನ್ರಿ, ಅದು ಇರಲ್ಲ ಟೈಮಿಗೆ ಇದೇನ್ ಮಾಡ್ತದೆ, ಕಿಕ್ ಸ್ಟಾರ್ಟ್ ಮಾಡ್ತದೆ, ಗಿಡಕ್ಕೆ ಏನದಲ್ಲ ಸಪೋರ್ಟ್ ಕೊಡ್ತದೆ. ಕೊಡೋದ್ರಿಂದ ಅದ್ರ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗ್ತದೆ. ಹಿಂಗಾಗಿ ಇದು ಏನದಲ್ಲ ಇದು ಕೆಲಸ ಮಾಡ್ತದೆ. ಯಾವುದು ಎಸ್ಪೆಷಲಿ ಮಳೆಗಾಲದಾಗ ಗ್ರೋತ್ ಪ್ರಮೋಷನ್ ಏನ್ ಸಪೋರ್ಟ್ ಬೇಕು, ಫ್ಲವರಿಂಗ್ ಸಲುವಾಗಿ, ಫ್ರೂಟ್ ದೊಡ್ಡ ಸಲುವಾಗಿ ಸಪೋರ್ಟ್ ಮಾಡ್ತದೆ. ಇದು ಒಂದಾಯ್ತು. ಆಮೇಲೆ ಇದು ಎಣ್ಣೆ ನಮ್ಮ ನ್ಯಾಚುರಲ್ ಹಾರ್ಟಿಕಲ್ಚರ್ ಅಲ್ಲಿ ಏನ್ ಮಾಡ್ತದೆ, ಮತ್ತೆ ಇದೇನದ್ರಿ ನಿಮ್ ಆಂಟಿಬಯೋಟಿಕ್ ಯಾವುದು ಇದ್ರಾಗ ಎಲ್ಲ ನ್ಯಾಚುರಲ್ ಆಯಿಲ್ಸ್ ಇದಾವು. ಒಂದು ಇದು ಪ್ರಿವೆನ್ಷನ್ ಕೇರ್ ಅದ. ಹುಳ ಬಂದ್ಮ್ಯಾಗಲ್ರಿ, ಹುಳ ಬರಕ್ಕೆ ಮೊದಲು ಹೊಡೆದ ಬಾಕಿ ಮಂದಿ ಪದ್ಧತಿ ಅನ್ನೋದು ಹುಳ ಬಂದ್ಮ್ಯಾಗ ದುಕಾನ್ದಲ್ಲಿ ಹುಳ ಫೋಟೋ ತೋರಿಸಿ ಅಥವಾ ಹುಳ ಒಯ್ದು ತೋರಿಸಿ ಅದಕ್ಕೆ ಎಣ್ಣೆ ತಗೊಂಡ್ಬರ್ತಾರೆ. ನಮ್ದು ಹಂಗಲ್ಲ. ನಮ್ದು ಏನದಲ್ಲ ಅಡ್ವಾನ್ಸ್ ಪ್ರಿವೆನ್ಷನ್ ಮಾಡಿಬಿಡ್ರಿ, ನಿಮ್ಮಲ್ಲಿ ಹುಳನೇ ಬರಲ್ಲ. 99% ನಿಮ್ಮಲ್ಲಿ ಹುಳ ಬರಲ್ಲ. ಮತ್ತೆ ಇದು ಗಿಡಕ್ಕೆ ಯಾವುದು ಧಕ್ಕೆ ಮಾಡಲ್ಲ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 90 ದಿವಸ ನೀವು ಹೆಸರು ಹೇಳಿದ್ರಿ, ಯಾವ್ದು ಊದ್ದ ಹೇಳಿದ್ರೆ 100 ದಿವಸ ಲೆಕ್ಕ ಇದ್ದೀರಿ. 100 ದಿವಸದಾಗ ಯಾವ್ದಾರ ಒಂದು ವಿಷ ಹೊಡೆದ್ರು ಅಂದ್ರೆ ಗಿಡ ಸುಂದು ಬೀಳ್ತದೆ ರೀ. ಸುಂದು ಬೀಳ್ತದ, ಅದು 20 ದಿವಸ ಸುಂದು ಬೀಳ್ತದೆ. ಯಾವ್ದು ನೀವು ಹುಲ್ಲಿಂದ ಹೊಡ್ರಿ, ಉಳಿದಾರ ಹೊಡ್ರಿ, ಔಷಧ ಹೊಡೆದ್ರಂದ್ರೆ 100 ದಿವಸದಾಗ 20 ದಿವಸ ನೀವೇ ಅದ್ರ ಕಾಯಿ ಕೊಡೋದು ನೀವೇ ಕಮ್ಮಿ ಮಾಡ್ಕೊಂಡ್ರಿ. ಅಂದ್ರೆ 80 ದಿವಸದಿಂದ ಕಾಯಿ ಬರ್ತದ, ಅದು ಇಟಾಕಿರ್ಲಕ್ಕೆ. ಕರೆಕ್ಟ್ರೇ?
ನಿಮ್ಗೆ 100 ದಿವಸಿನ ಕಾಯಿ ಕೊಡೋ ಬದಲಿ ಒಂದು ವಿಷಯ ಹೊಡೆದ್ರಿ ಅಂದ್ರೆ 20 ದಿವಸಿನ ಕಾಯಿ ನೀವೇ ಕಮ್ಮಿ ಮಾಡ್ಕೊಂಡ್ರಿ. ಅದನ್ನ ಕಮ್ಮಿ ಇದು ಮಾಡಗುಡ್ಸಲ್ಲ. ಇದು ಏನದಲ್ಲ ನಿಮ್ಗೆ ಕೆಳಗೆ ಬೇರ್ ಸಂರಕ್ಷಣೆ ಹಿಡಿದು ಉಳಿದ ಸಂರಕ್ಷಣೆ ಹಿಡಿದು ಹುಳ ಬಂದ್ರೆ ಏನದ ಹಸು ಆಗಲ್ಲ, ಅವಕ್ಕೆ ಮಕ್ಕಳಾಗಲ್ಲ. ಎಲ್ಲರೂ ತತ್ತಿ ಇದ್ದು ಅಂದ್ರೆ ತತ್ತಿನ ಡ್ಯಾಮೇಜ್ ಆಗ್ತಾವು. ಪ್ಲಸ್ ಇದ್ರ ವಾಸನೆ ಸರಿಯಾಗಿ ಅವು ಬರಲ್ಲ. ಇದು ಒಂದು ಜನರಲ್ ನೀವೇನು ಈಗ 4 ಬೆಳಿ ಮಾತಾಡಿದ್ರಿ ಮಲ್ಲಿಕಾರ್ಜುನವ್ರೆ, ಇದ್ರಾಗ ಒಂದು ಮೋಟರ್ ಲೆಕ್ಕದಾಗ 6 ಸ್ಪ್ರೇ ಆಗ್ಬೋದು ಮಲ್ಲಿಕಾರ್ಜುನ. 6 ಅಥವಾ 7 ಸ್ಪ್ರೇ ಆಗ್ಬೋದು. ಸ್ವಲ್ಪ ಮಳಿ ಹೆಚ್ಚಿಗೆ ಆಮೇಲೆ ನಿಮ್ ಸ್ಪ್ರೇ ಜಾಸ್ತಿ ಆಗ್ಬೋದು. ಇದಕ್ಕೆ ಜನರಲ್ ಒಂದು ತಮ್ಮ ರೂಲ್ ಪ್ರಕಾರ ಆವರೇಜ್ ಆಗಿ ಹಿಡಿದ್ರೆ ಇದೇನು 1 ವರ್ಷದ ಬೆಳೆ ಅದ. ನಿಮ್ಗೆ 4 ಇದಕ್ಕೆ ಒಂದು 5 ಲೀಟರ್ ಎಣ್ಣೆಲಿ ಒಂದು 4 ಪ್ಯಾಕೆಟ್ ಗ್ರೋತ್ ಬಂದ್ಬಿಟ್ರೆ ಸಾಕಾಗ್ತೈತ್ರಿ ಮಲ್ಲಿಕಾರ್ಜುನ. ಒಂದು ಮೋಟರ್ ಲೆಕ್ಕದ 1 ವರ್ಷದೊಳಗೆ ಅದು ಪೂರ ನಾ ಎಲ್ಲಿಂದ ಮಾತಾಡಿದ್ರಿ ಬೀಜ ಬಿತ್ತದ ಹಿಡಿದು ನಿಮ್ಗೆ ತೊಗರಿದ 2ನೇ ರಾಶಿ ತಗೊಳತ್ತಾರ ಮಾತಾಡಿದ್ರಿ ಮಲ್ಲಿಕಾರ್ಜುನ. ಇದ್ರಾಗ ಏನ್ ಪ್ರಶ್ನೆ ಅದ ರೀ ಸರ್? ಇದು 1 ವರ್ಷದೊಳಗೆ ಅಪ್ರಾಕ್ಸಿಮೇಟ್ಲಿ ಖರ್ಚು ಎಷ್ಟಾಗ್ಬೋದು? ಖರ್ಚು ಸರ್ ಈಗ ನೋಡ್ರಿ ಮಲ್ಲಿಕಾರ್ಜುನ 6 ಹಿಡಿದು 8 ಚೀಲ ಗೊಬ್ಬರ ಹೇಳಿದೆ. ಅದು 6 ಅಥವಾ 8 ಸಾವಿರ ರೂಪಾಯಿ ಆಗ್ಬೋದು. ಅದು ನಮ್ದು ಕೂಬಾ ಸಾಯಿಲ್ ಕಂಡೀಷನರ್ ಆಯ್ತ್ರೆ. ಮುಂದೆ 2 ಪ್ಯಾಕೆಟ್ ಸಾಯಿಲ್ ಬೂಸ್ಟರ್ ಹೇಳಿದೆ. ಇದು 700 ರೂಪಾಯಿ ಅಂದ್ರೆ 1500 ರೂಪಾಯಿ 2 ಚೀಲಕ್ಕೆ ಆಯ್ತು. ಆಮೇಲೆ 5 ಲೀಟರ್ ಎಣ್ಣೆ ಇದು 4500 ರೂಪಾಯಿ ಅಂದ್ರೆ 900 ರೂಪಾಯಿ ಒಂದು ಬಾಟ್ಲಿ ಅದ ರೀ. 4500 ಗ್ರೋತ್ ಬಂದ್ಬಿಟ್ರೆ 5500 ರೂಪಾಯಿ ಒಂದದು. ಇದು 4 ಪ್ಯಾಕೆಟ್ ಅಂತ ಹೇಳಿದೆ. ಇದು 2200 ರೂಪಾಯಿ. ಸೊ ಇದೆಲ್ಲ ಕಲ್ತ್ರ ಒಂದು ವರ್ಷದಿಂದ ನಿಮ್ದೇನ್ 4 ಬೆಳೆ ಸಲ ಹೇಳಿದ್ರಿ 14,200 ರೂಪಾಯಿ ಲೆಕ್ಕ ಅಂದಾಜ್ ಮೇಲೆ ಆಗ್ತದ್ರಿ. ಒಂದ್ ಲೆಕ್ಕ ನಿಮ್ ಸ್ಪ್ರೇ ಹತ್ತಿತ್ತು ಯಾವ್ದಿ ಮಳಿ ಜಾಸ್ತಿ ಆಯ್ತು ಇಂಥದಿನ್ ರೋಗ ಹುಳ ಏನಾರ ಜಾಸ್ತಿ ಇತ್ತು ನಿಮ್ ಲೆಕ್ಕ ದುಃಖ ಹಚ್ತಾರೆ ಇನ್ನೊಂದು 1,000-1,200 ರೂಪಾಯಿ ಹೆಚ್ಚಿಗೆ ಆಗ್ಬಹುದು ಮಲ್ಲಿಕಾರ್ಜುನ. ಮತ್ತೇನ್ ಪ್ರಶ್ನೆ ಮಲ್ಲಿಕಾರ್ಜುನ? ಇಲ್ಲ ಸರ್, ಅಂದ್ರೆ ನಾವು ಇವೇನು 4 ಬೆಳೆ ತೆಗೋಬೇಕಾಗಿರೋದು ಅದು ಟೋಟಲ್ 14,200 ರೂಪಾಯಿ ನಮ್ಮ ಕಡೆ ಲೆಕ್ಕ. ಅದೇ ಮಳೆಗೆ ಹೆಚ್ಚಾಯ್ತು ಹುಳ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ 1-2 ಸ್ಪ್ರೇ ಹೆಚ್ಚು ಕಡಿಮೆ ಆದ್ರೂ 1,000-1,500 ರೂಪಾಯಿ 2,000 ರೂಪಾಯಿ ಇಡ್ರಿ. ಅದ್ರ ಮ್ಯಾಗ ಏನು ಖರ್ಚಿನಾಗ ಇದಕ್ಕೆ ಜಾಸ್ತಿ ಹೋಗ್ಬಾರ್ದು ನನ್ನ ಲೆಕ್ಕಕ್ಕೆ. ಈಗ ಮತ್ತಿನ ಪ್ರಶ್ನೆ ಬಂದ್ರೆ ಇದ್ರಾಗ ಅಂದ್ರೆ ನಾವು ಇದನ್ನ ಬಳಸಿದ್ಮೇಲೆ ಮತ್ತೆ ಹೊರಗಡೆಯಿಂದ ನಾವೇನು ಬಳಸೋದು ಅದು ಎಲ್ಲರಿಗೂ ಗೊತ್ತದ ರೀ. ನಮ್ಮ ರೈತರಿಗೆಲ್ಲ ಗೊತ್ತದ. ನಮ್ ಇದ್ರಾಗ ಏನಂದ್ರೆ ನಾನು ಮೊದಲೇ ಹೇಳಿನಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದಾವ ಇಂಪ್ಲಿಕೆ ಬ್ಯಾಕ್ಟೀರಿಯಾ ಎಲ್ಲ ಹೇಳಿನಿ. ನಾನು ಗೊಬ್ಬರ ಸಮೇತ ಇನ್ನೊಂದು ಏನೋ ಉಪಯೋಗಿಸೋ ಜरूरत ಬೇಕು ಆಗಿಲ್ಲ. ನಿಮ್ ಮನೆ ತಿಪ್ಪಿ ಗೊಬ್ಬರ ಇತ್ತು ನಿಮ್ ಮನ್ಯಾಗ ರೋಗ ತರಬೇಡ್ರಿ. ನಿಮ್ಮ ಮನೆ ತಿಪ್ಪಿ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಯಾವ್ದು ನಿಮ್ ಗೊಬ್ಬರ ನಿಮ್ ಹೊಲ್ದಂದು ಕಚರ ಎಲ್ಲ ಕಲ್ತ ಎಫ್.ಐ.ಎಂ ಅಂತ ಅಲ್ಲದೆ ಏನಾಯ್ತದ ಇತ್ತು ಅಂದ್ರೆ 4 ತಿಂಗಳು ಮುಚ್ಚಿಡು ಅಂತ ನಿಮ್ಗೆ ಯಾವಾಗ್ಲೂ ಹೇಳ್ಕೊಂಡು ಬರ್ತೀನಿ. 4 ತಿಂಗಳು ಮುಚ್ಚಿಡ್ರಿ, 4 ತಿಂಗಳ ಆದ್ಮೇಲೆ ಹಾಕ್ರಿ. ರೊಕ್ಕ ಕೊಡ್ತಂದ್ರೆ ಯಾವ್ದು ಹಾಕಬೇಡ್ರಿ. ನಾನು ಗೊಬ್ಬರ ಉಪಯೋಗಿಸ ಇಲ್ಲ ನೀವು ಬೇರೆದಿದ್ರು ನಿಮ್ ಲೆಕ್ಕ. ನಾನು ಗೊಬ್ಬರ ಉಪಯೋಗಿಸಿ ಇಷ್ಟು ಕೊಟ್ರೆ ಸಾಕು. ಇನ್ನ ಏನೂ ಬೇಕು ನಿಮ್ ಮನ್ಯಾಗ ಹಾಕ್ರಿ. ನಿಮ್ ಮನ್ಯಾಗ ಇದ್ರ ರೊಕ್ಕ ಖರ್ಚು ಮಾಡಿ ಹಾಕಬೇಡ್ರಿ. ಅಂದ್ರೆ ಇದು ಹಾಕು ಅದು ಹಾಕು ಅಂತಂದ್ರೆ ಏನು ಬೇಕಾಗಿಲ್ಲ. ಅಂದ್ರೆ ಎಲ್ಲಾ ಇದರಲ್ಲಿ ಇರೋದ್ರಿಂದ ನಾವು ಬೇರೆ ಏನು ಮಾತಾಡೋದು ಬೇಕಾಗಿಲ್ಲ. ಇನ್ನೊಂದು ಏನಾಗ್ತದೆ ಮಲ್ಲಿಕಾರ್ಜುನ, ಇನ್ನೊಂದು ಯಾವ್ದಾದ್ರು ತಂದು ಹಾಕಿದ್ರಿ. ಈಗ ನಿಮ್ಗೆ ತಿಪ್ಪಿ ಗೊಬ್ಬರದಾಗಿ ಹುಳ ತೊಗೊಂಬಂದ್ರಿ. ನಾ ಹುಳ ಕೊಡಲ್ಲ ತೊಗೊಂಬರೋ ನಿಮ್ ಜೀವ ನೀವೇ ತಿನ್ಬಿಡ್ತೀರಿ. ಯಾರಣ್ಣದು ಬೇರೆ ಬೇರೆ ಫ್ಯಾಕ್ಟ್ರಿ ವೇಸ್ಟ್ ಅವು ಇವು ಅಂತ ಏನೋ ಬರ್ತಾವೆ ಮಲ್ಲಿಕಾರ್ಜುನವ್ರೆ. ಅದ್ರ ಬಗ್ಗೆ ನಾನು ಅನ್ಬಾರ್ದು ಅಂದ್ರೆ ನಿಮ್ಮ ಮಾತು ಹೇಳ್ತೀನಿ. ಅದ್ರಾಗ ಏನ್ ಕೊಟ್ಟ ನನಗೆ ಗೊತ್ತಿಲ್ಲ. ಎದ್ರಾಗ್ರಿ ಆ ಗೊಬ್ಬರದಾಗ ಅವ್ರು ಏನ್ ಮಾಡ್ಯಾರೋ ಈಗ ಬಿಟ್ಟಾರು. ಅದಕ್ಕೆ ಇನ್ನೊಂದು ಕೆಲಸ ಮಾಡ್ರಲ್ರಿ ಮಲ್ಲಿಕಾರ್ಜುನ, ಏನೂ ಮಾಡ್ಬೇಡ್ರಿ. ನಿಮ್ಗೆ ಯಾವ್ದೋ ಇನ್ನೊಂದು ಗೊಬ್ಬರ ಕೊಡ್ಬೇಕು. ನಾನು ನಿಮ್ಮ ಮೊದಲೇ ನಿಮ್ಮ ಹೊಲ್ದಾಗಿಂದು ಒಂದು 10 ಕುಂಡ ತಗೋರಪ್ಪ, ಮಣ ತಗೋರಿ. ಒಂದ್ ಕಡೆ ಒಂದೇ ನಮ್ನಿ ಮಣ ಕಲ್ಸ್ರಿ. ಕಲ್ಸಿ ಏನ್ ಮಾಡ್ರಿ ಒಂದು 10 ಕುಂಡ ತಗೋರಿ ಅಥವಾ ನೀರಿನ ಬಾಟ್ಲಿ ಕೊಯ್ರಿ ಕುಂಡ ಮಾಡ್ಕೋರಿ. ಅದಕ್ಕೆ ಕೆಳಗೊಂದು ತಗೊಟ್ಟು ನಿಮ್ಮ ರೊಕ್ಕ ಕುಂಡನೂ ತರಬೇಡ ಆಯ್ತ್ರಿ. ಅದಕ್ಕೇನ್ ಮಾಡ್ರಿ ಅದ್ರಾಗ ನಿಮ್ಗೆ ಹೊಲ್ದಂದು ಎಲ್ಲ ಕಲ್ಸಿದ್ ಮಾಡಿ ಒಂದೊಂದ್ರೆ ಬೇರೆ ಬೇರೆ ಮಣ್ಣು ಹಾಕ್ಬೇಡ್ರಿ. ಒಂದೇ ನಮ್ನಿ ಚಂದ ಕಲಿಸಿ ಅದೇ ಮಾಡಿ ಅವು 10 ಕುಂಡಾಗ 10, 20 ಕುಂಡಾಗ ಹಾಕಿ ನಮ್ ಕೂಬಾ ಸಾಯಿಲ್ ಕೊಡ್ರಿ ಬಂದಾಗ ಆಯ್ತ್ರೆ. ಅದ್ರಾಗ ಏನ್ ಮಾಡ್ರಿ ಒಂದು ಎರಿಹುಳನ ಬಿಡ್ರಿ ಸರ್. ಎದ್ರ ಸಮೇತ ಈಗ ಗೊಬ್ಬರ ಕೊಟ್ಟಿದ್ದು ಅದಕ್ಕೆ ನನ್ನ ಹೆಸರು ಬೇಕು. ಇನ್ನೊಂದು ಬಾಕಿ ಮಂದಿ ಯಾರು ಏನೇನು ಕೊಡ್ತಾರೆ ನಿಮ್ಮ ಮನೆ ತಿಪ್ಪಿ ಗೊಬ್ಬರ ಹಿಡ್ಕೊಂಡ ಮಲ್ಲಣ್ಣಂದೊಂದು ಗೊಬ್ಬರ ಅದ, ರಾಜಣ್ಣಂದದ, ಇನ್ನೊಂದು ಕಲ್ಲಣ್ಣಂದದ, ಯಾರ್ದು ಯಾಕೆ ಇರ್ಲಿ ಅವ್ನು ಫ್ಯಾಕ್ಟ್ರಿ ನಮ್ಮ ಪುಗಡ್ ಕೊಡ್ತಾನೆ, ಅವ್ನು ಹಂಗೆ ಕೊಡ್ತಾನೆ ಹಿಂಗೆ ಕೊಡ್ತಾನೆ, ಯಾರದೇ ಇರಲಿ ಅದು ಗೊಬ್ಬರ ಅದು ಒಂದೊಂದಕ್ಕೆ ಬೇರೆ ಹಾಕೋಣ. ಅವ್ರ ಹೆಸರು ಬರೀರಿ 10 ಮಾಡ್ರಿ 20 ಮಾಡ್ರಿ ಮಾಡಿ ಏನು ಮಾಡ್ರಿ ಅವ್ರಿಗೆಲ್ಲ ನೀವು ಹೇಳೋದಲ್ರಿ ಮೆಂತೆ ಪಿಂತೆ 40-45 ದಿವಸ ಲೆಕ್ಕನೆ ತೋರಿಸ್ಕೊಳ್ತಾವ ಕರೆಕ್ಟ್ರೆ. ಒಂದು 2 ಬೀಜ ಎಲ್ಲದಕ್ಕೂ ಒಂದೇ ಜಾತಿ ಬೀಜ ಹಾಕ್ರಿ. ಹಾಕಿ ಏನು ಮಾಡ್ರಿ ಒಂದೇ ಕಡೆ ಇಡ್ರಿ. ಬಿಸಿಲು ಒಂದೇ ನಮ್ನಿ ಎಲ್ಲದಕ್ಕೆ ನೀರು ಎಷ್ಟು ಕೊಡ್ತೀರಿ ಅಟ್ಟೆ ಕೊಡ್ರಿ. ಗಾಳಿ ಬಿಸಿಲ ನೀರು ಒಂದೇ ನಮ್ನಿ. ಅದ್ರಾಗ ಎರಿಹುಳ ಉಳುದು ಫಸ್ಟ್ ಎರಿಹುಳ ಉಳಿಬೇಕು. ಉಳುದು ಯಾರು ಬೆಳಿ ಚಲೋ ಬರ್ತದ ಅವ್ನು ಗೊಬ್ಬರ ತೋರಿಲ್ಲ. ಅವ್ನು ಹಾಕಿ ಮುಂದಾಕ ನಾ ಮಾತಾಡ್ಲಿ ಚಲೋ ಇದ್ರೆ ಹಾಕ್ರಿ. ನನ್ಕ ಚಲೋ ಗಿಡ ಬೆಳೀತು ಹಾಕ್ರಿ.
ತಪ್ಪ ರೊಕ್ಕ ಕೊಡ್ಲತ್ತೀರಿ ನೀವು, ನಾವೇನು ಫ್ರೀ ಕೊಡ್ಲಕತ್ತಿಲ್ಲ ಮಲ್ಲಿಕಾರ್ಜುನ. ನೀವು ಟೆಸ್ಟ್ ಮಾಡ್ರಿ, ಚಪ್ಪಲಿ ತಗೋಬೇಕಾದ್ರೆ ಹಿಂಗೆ ಮಾಡ್ತೋತೀರಿ, ಗೊಬ್ಬರ ಹಾಕಿ ನೀವು ಹಂಗೆ ಹಾಕ್ಬೇಕು, ಟೆಸ್ಟ್ ಮಾಡ್ತೀವಿ. ಕರೆಕ್ಟ್ ಅದಲ್ರಿ ಮಲ್ಲಿಕಾರ್ಜುನ? ನಾನು ನಿಮ್ಗೆ ರೊಕ್ಕ ಖರ್ಚು ಮಾಡೋದಿಲ್ಲ. 100% ನಮ್ಮ ಹೊಲಕ್ಕೆ ಬರ್ತದೇನೋ ಇದು ಮಾಡ್ತಾರೆ, ನಾವೇ ಒಂದಿಷ್ಟು ಗೊಬ್ಬರ ತಗೊಂಡು ಟೆಸ್ಟ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗ್ತದೆ. ಈಗ ಹೆಚ್ಚು ಕಡಿಮೆ ಎಲ್ಲ ಕಡೆನೇ ಅದನ್ನ ಒಂದು ಗೊಬ್ಬರ. ನಿಮ್ಗೊಂದು ಭಕ್ಷಿ ಬೇಕಂದ್ರೆ ಯಾರೋ 100 ಗ್ರಾಮ್ ಬೇಕಂದ್ರೆ ಯಾರನ್ನೂ ಕೊಡ್ತಾರೆ. ಅದೇ ಹೇಳ್ತೀನಿ, ಹೋಗಿ ತಗೋರಿಬೇಕಾದ್ರೆ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಯಾಕೆ ನೀವು ನಂಬತ್ತೆ ಹೇಳ್ತೀರಿ? ನಂಬೇ ಮಾಡ್ರಿ, ನನಗೂ ನಂಬೇಡ್ರಿ, ಅದೇ ನಂಬೇಡ್ರಿ. ಯಾವ್ದು ಅಂದ್ರೆ ರೈತರಿಗೆ ಒಂದು ರೊಕ್ಕ ಕೊಡ್ಲತ್ತಿ ಎಲ್ಲರಿಗೂ ರೊಕ್ಕ ಕೊಟ್ಟೆ ಅಂಡ್ರೋಡ್ ತಗೋಬೇಕಾದ್ರೆ ಹೀಗೆ ನೋಡಿ ತೋತಿರಲ್ರಿ ಮಲ್ಲಿಕಾರ್ಜುನ, ಅದಕ್ಕೆ ಅನಿಸ್ಬೋದ್ರಿ. ಹಿಂಗೆ ಹೇಳ್ತದ ಇಲ್ಲ ನೋಡ್ತೋತಿರಲ್ಲ, ಚಪ್ಪಲಿ ಹಿಂಗ ಮಾಡಿ ತೋತಿರಲ್ಲ, ಗೊಬ್ಬರ ಹಂಗ ತೋತಿರಿ ನೋಡ್ತವ್ರಿ. ಯಾವ್ದಾಗಿರ್ಲಿ ನಾನ್ ಫ್ರೀ ಕೊಡ್ಲತ್ತಿಲ್ಲ, ರೊಕ್ಕ ತೊಗೊಳತ್ತೀನಿ, ಅದ್ರ ತಕ್ಕ ಟೆಸ್ಟ್ ಮಾಡ್ತೀವಿ. ಏನ್ ತಪ್ಪಿಲ್ಲ ಮಲ್ಲಿಕಾರ್ಜುನ. ಯಾರು ಕರೆಕ್ಟ್ ಆಗಿ ನಿಮ್ ಬೆಳೆ ಚೆಲ್ಬೋದು, ಅವ್ನ ಹಾಕ್ರಿ. ಫಸ್ಟ್ ಮೇನ್ ಅಂದ್ರೆ ಎರಿಹುಳ ಉಳಿಬೇಕು. ಎರಿಹುಳ ಉಳಿಲಿಲ್ಲ ಅಂತಂದ್ರೆ ಭೂಮಿ ಒಳಗ ಅದು ಕೆಲಸ ಮಾಡೋದು. ಮಲ್ಲಿಕಾರ್ಜುನ ಇದು 2ನೇ ಲೆವೆಲ್ಗೆ ಹೋಗ್ತದ್ರಿ ಮಲ್ಲಿಕಾರ್ಜುನ. ಏನಪ್ಪಾ ಅಂದ್ರ ನಿಮ್ ನೆಲ ಉಳಿಸ್ಕೊಳ್ಳೋದ್ರೆ ಓಡ್ಬೋದು ಇಲ್ಲ, ಇದೇ ಒಂದು ವರ್ಷ ಮಾಡಿ ನಿಮ್ ಹೊಲ ಮಾಡಿ ಓಡ್ಬೋದಂದ್ರೆ ನೀವೇನ ಮಾಡ್ಕೊಡ್ರಿ, ನಂಬರ್ ಬರ್ಬೇಡ. ಮಕ್ಕಳಿಗೆ ಉಳಿಸ್ಕೊಡ್ಬೇಕಾದ್ರೆ ಅಲ್ಲಿ ಹೋಗ್ರಿ. ಇದ್ರಾಗ ಮತ್ತೇನು ಪ್ರಶ್ನೆ? ಈಗ ನನಗೆ ಇಷ್ಟೆಲ್ಲ ಮಾತಾಡಿದ್ರೆ ಮಲ್ಲಿಕಾರ್ಜುನ ಅವ್ರೆ, ನಿಮ್ ಪ್ರಕಾರ ಈ 4 ಬೆಳೆದಾಗ್ರಿ ಮಲ್ಲಿಕಾರ್ಜುನ, ಏನ್ ಔಟ್ಪುಟ್ ಏನ್ ಬರ್ಬೋದು? ಈಗ ಜನರಲಿ ನೋಡ್ರಿ ಮಲ್ಲಿಕಾರ್ಜುನ, ನಮ್ ಗುಲ್ಬರ್ಗ ಸೈಡ್ದಾಗ ಮಾತಾಡ್ಬೇಕಂದ್ರೆ ತೊಗರಿ ಬೆಳಿತಾರೆ, ಏನು ಮಳೆ ಒಂದು 1,200 ಚೀಲನೇ ಬೆಳೆದಿನಂತಾರ, ಚಲೋ ಬೆಳೆದಿನಂದ್ರೆ 4-5 ಚೀಲ ಅಂತಾರ ಜನರಲ್ಲಿ. ಮಂದಿ ಅದು ಒಣ ಬೇಸಾಯದಾಗ 4 ಬೆಳೆದ್ರೆ ಭಾಳ ಖುಷಿ ಆಗ್ತಾ ಇದೆ. ಸೊ ನಿಮ್ದು 5 ಭಾಳ ಚಲೋ ಬಂದ 5-6 ಮಾತಾಡ್ತಾರ ನಮ್ಮ ಕಡೆ ಜನರಲ್ ಮಾತಾಡ್ಬೇಕಾದ್ರೆ. ತೊಗರಿ ನಿಮ್ ಪ್ರಕಾರ ಇದೇ ನಿಮ್ ದೇಸಿ ವೆರೈಟಿ ಅದ, 1-2 ಬೆಳೆ ಕೊಡ್ತಾವ ಅಂದಾಜ್ ಮ್ಯಾಗ ಕಮ್ ಸೆ ಕಮ್ ಎಷ್ಟು ಕೊಡ್ತದ, ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು ಸರ್? ಕಮ್ ಸೆ ಕಮ್ ಅಂತಂದ್ರೆ ನಮ್ಗೆ 8 ಕ್ವಿಂಟಾಲ್ ಬರುತ್ತೆ ಸರ್ ಫಸ್ಟ್ ಬೆಳೆದಲ್ಲಿ. ಎರಡನೇದು ನಾವೇನ್ ಮಾರ್ಚ್ ಮಂತದಲ್ಲಿ ತಗೋಬೇಕಂತ ಹೇಳ್ತೀವಿ, ಆ ಟೈಮಲ್ಲಿ 8ರಿಂದ 10 ಬರೋ ಚಾನ್ಸಸ್ ಇದೆ. ಯಾಕಂತಂದ್ರೆ ಅವಾಗ 1-2 ಚೀಲ ಎಕ್ಸ್ಟ್ರಾ ಬರುತ್ತೆ, ಆಲ್ರೆಡಿ ಬೇರು ಬೆಳ್ಕೊಂಡಿರ್ತದೆ. ಸೊ ಅದು ಬರೀ ಹೂವು ಎಲಿಯಾಗಿ ಹೂವು ಬಿಡೋದು. ನಿಮ್ ಪ್ರಕಾರ 10-18 ಅಂತೀರಿ, ನನ್ನ ಪ್ರಕಾರ ನಾ ಕಮ್ ಸೆ ಕಮ್ 12 ಕ್ವಿಂಟಲ್ ಲೆಕ್ಕ ಹಿಡಿದು ಮಿನಿಮಮ್ ಆದ್ರೂ 12 ಕ್ವಿಂಟಲ್ 1 ವರ್ಷದಲ್ಲಿ ಆರಾಮ್ಸೆ ಅನ್ನೋದು. ನೀವು 18 ಕ್ವಿಂಟಲ್ ತನ ಹೇಳತ್ತೀರಿ, ನಾ 12 ಕ್ವಿಂಟಲ್ ಲೆಕ್ಕ ಹಿಡಿತೀನಿ. ಸೊ ಮಾತಿನ ಸಲ 6 ಕ್ವಿಂಟಲ್ ಕಮ್ ಸೆ ಕಮ್ ಒಂದೊಂದ್ ಸಲ ಹಿಡ್ಕೊಂಡು 12 ಕ್ವಿಂಟಲ್ ಲೆಕ್ಕ ಹಿಡಿತೀನಿ, ಹಿಡಿಯಲ್ಲ ಕಮ್ಮಿ ಹಿಡಿತೇನೆ. ಹೀಗಾದ್ರೆ ಇದು ಆಯ್ತು. ಆಗ ಉದ್ದ ಎಷ್ಟು ಬರ್ಬೋದು ನಿಮ್ಮಲ್ಲಿ? ಉದ್ದು ಸಾಮಾನ್ಯವಾಗಿ ನಮ್ಗೆ 4 ಕ್ವಿಂಟಲ್ ಬರುತ್ತೆ. ಯಾಕಂದ್ರೆ ನಾವು ಅಂತರ ಬೆಳೆ ಹಾಕ್ತಲ್ಲ, ಸ್ಪೇಸ್ ಕಡಿಮೆ, 4 ಕ್ವಿಂಟಲ್ ಬರುತ್ತೆ ಹೆಸರಾಗಿ ಅಥವಾ ಇದು ಮಾಡ್ತೀವಿ. ಜೋಳ ಎಷ್ಟು ಬರ್ಬೋದು? ಜೋಳ ಅಲ್ಲಿ ಸಿರಿಧಾನ್ಯ ಅಲ್ಲಿ ಸರ್ ನಾವು ಏನ್ ಜೋಳ ಹಾಕ್ತಿವ್ರಿ, ನಮ್ಮಲ್ಲಿ 8ರಿಂದ 10 ಕ್ವಿಂಟಲ್ ಬಂದೇ ಬರುತ್ತೆ. ಇದು ಗ್ಯಾರಂಟಿ. ಕ್ವಾಲಿಟಿ 100%, ಯಾಕಂದ್ರೆ ಸಾವಯವ ಪದ್ಧತಿ ಬೆಳೆದಿರಲಿಲ್ಲ, ಕೀಪಿಂಗ್ ಕ್ವಾಲಿಟಿ 100% ಚೆನ್ನಾಗಿ ಬರುತ್ತೆ. ಸೆಲ್ಫ್ ಲೈಫ್ ತಾನೇ ಇನ್ಕ್ರೀಸ್ ಆಗ್ತದೆ. ಯಾರಿಗೂ ನಾವು ಕೊಟ್ಟರು ಅಂತಂದ್ರೆ, ಇವತ್ತು ಸಾವಯವ ಪದ್ಧತಿಯಲ್ಲಿ ಯಾರಿಗಾರು ರೈತರು ಯಾರು ಸಾವಯವ ಪದ್ಧತಿ ಬೆಳೆದ್ರೆ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ಕೊಂಡು ಹೋಗೋರು ಅವ್ರಿಗೆ ಬಹಳಷ್ಟು ಜನ ರೈತರು ನಾವು ನೋಡಿದ್ದೇವೆ. ನಮ್ಮಲ್ಲಿ ರಮೇಶ್ ಪೂಜಾರಿನವರು ಇದ್ದಾರೆ, ಆಮೇಲೆ ಬಹಳಷ್ಟು ನಾವು ಉದಾಹರಣೆ ಕೊಡ್ಕೊಂತ ಹೋದ್ರೆ ಬಹಳಷ್ಟು ಜನ ರೈತರು ಇದ್ದಾರೆ. ಆಲ್ರೆಡಿ ಎಲ್ಲರಿಗೂ ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚಿಗೆ ಸಿಗ್ತದೆ. ಯಾಕಂದ್ರೆ ಆ ಕ್ವಾಲಿಟಿ ಊಟ ಸಿಗ್ತಾ ಇಲ್ಲ ಮಕ್ಕಳು. ಹಂಗಾಗಿ ಯಾವೇ ರೈತರು ಸಾವಯವ ಪದ್ಧತಿ ಬೆಳೆದ್ರೆ ಇಳುವರಿ ಕಮ್ಮಿ ಆಗ್ತದ ಅಂತ ಹೆದರ್ಕೊಳ್ಳೋದಾಗ್ಲಿ ಅಥವಾ ಏನಿಲ್ಲ, ಇಳುವರಿ ಕರೆಕ್ಟ್ ಆಗೇ ಬರ್ತದೆ. ಬಂದಿರೋ ಇಳುವರಿ ಏನ್ ಬಂದಿರುತ್ತೆ ಅದ್ರ ಮೇಲೆ ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚಿಗೆ ಸಿಗ್ತದೆ. ಕಡಿಮೆ ಯಾರು ನೋಡಿ ಆ ಭಗವಂತರು ಏನ್ ಮಾಡ್ಲಾಕತ್ತಾರ, ಈಗ ನಮ್ಮ ಆನಂದ್ ಡೀಲರ್ ಹೋಗ್ತಾರ್ರಿ, ಯಾರ್ಯಾರು ಕೂವಸಲ್ ಕಂಡೀಷನರ್ ಕೊಟ್ರ ಅಂತ ಕೇಳ್ತಾರ. ಅವ್ರ ಲಿಸ್ಟ್ ಹೋಗ್ತಾರ, ರೈತರು ತಗೊಂಡೋಗಿ ಏನ್ ಮಾಡಕತ್ತಾರ, ಅವ್ರ ಹೊಲಕ್ ಹೋಗಿ ಮೊದ್ಲೇ ಹೋಗಿ ನಾ ಮಾರ್ಕೆಟ್ ಇಷ್ಟ ಹೆಚ್ಚಿಗೆ ಕೊಡ್ತೀನಿ ಅಂತ ಅವ್ನ ಬುಕಿಂಗ್ ಮಾಡ್ಕೊಳತ್ತಾರ. ನಮ್ಮ ರೈತರೇ ಏನಾಗಿದ್ರಿ, ಇನ್ನ ರಾಶಿ ಪೂರ ಮುಗಿಸಿರಲ್ರಿ, ಹೊಲ್ದಾಗ ಮಾಲ್ ಹೋಗ್ತದ್ರಿ, ಅದನ್ನು ಪ್ರೀಮಿಯಂ ಮ್ಯಾಗ. ಮೊನ್ನೆ ನಮ್ದು ಫೈಜುದ್ದೀನ್ ಅಂತ ಹೇಳಿ ಇದು ಸೋಯಾಬೀನ್ 4800 ರೂಪಾಯಿ ನಡೆದ್ರೆ 5400 ರೂಪಾಯಿ ಹೊಲ್ದಾಗಿನ ತಗೊಂಡೋಗ್ಯಾನ್ರಿ. ಕಾಟ ಅವನೇ ಮಾಡ್ಕೊಂಡು ಹೋಗ್ಯಾನ, ಲೇಬರ್ ಇಲ್ಲ, ಹೊತ್ಕೊಂಡು ಹೋಗೋದಿಲ್ಲ, ಏನೂ ಇಲ್ಲ.
ಇದು ಬರಕಾಗ್ಯದ ಅಂತ ನಿಮ್ ಪ್ರಕಾರ 10-20% ಯಾರಿಗೆ ಬಿಟ್ಟಿದ್ದಲ್ಲ ಸರ್? 20% ಮೇಲೆ ಮಾತ್ರ, 10% ಏನೂ ಇಲ್ಲ. 20% ಮೇಲೆ ರೈತರಿಗೆ ಸಿಗ್ತದೆ. ರಮೇಶ್ ಅವ್ರು ನೋಡಿ, ರಮೇಶ್ ಅವ್ರು ಇನ್ನೂ ಜಾಸ್ತಿನೇ ಮಾಡ್ತಾರೆ. ಇಲ್ಲ ಅಂತ ಬಹಳ ಮಂದಿ ಮುಂದೆ ಬರಲ್ಲ, ಅವ್ರ ಲೋಕಲ್ ನಾಗ ಮಾಡ್ಕೊತಾರ. ಸೊ ಇದು ಒಂದೈತ್ರಿ. ಸೊ ಈಗ ನೆಕ್ಸ್ಟ್ ನೀವು ಕಿಸಾನ್ 369 ದಾಗ ಏನೋ ಇಂಥ ರೈತರ ಸರಿಗೆ ಏನೇನೋ ಬೆನಿಫಿಟ್ ಮಾಡ್ರಿ, ಏನ್ ಮಾಡ್ರಿ ಮಲ್ಲಿಕಾರ್ಜುನ? ಅಲ್ಲೊಂದು ಸ್ವಲ್ಪ ಹೇಳ್ರಿ ನಮ್ಗೆ. ಸರ್, ಕಿಸಾನ್ 369 ಒಂದು ರೈತರ ಸಲುವಾಗಿ ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ಯಾರು ಮಧ್ಯವರ್ತಿ ಇರ್ಲಾರ್ದೇನೆ ಬೆಳೆ ಬೆಳಿಬೇಕು. ರೈತ ತನ್ನ ಹೊಲದಲ್ಲಿ ಕೂತು ಮಾರಾಟ ಮಾಡಬೇಕು. ರೈತ ಬದ್ಕೊಂಡು ಸಿಟಿಗೆ ಬಂದು ಇನ್ನೊಬ್ಬರ ಹತ್ರ ಕೇಳೋದಕ್ಕಿಂತ ರೈತರು ತಮ್ಮ ಹೊಲದಲ್ಲೇ ಕೂತ್ಕೊಂಡು ಅವ್ರು ಮಾರಾಟ ಮಾಡಬೇಕು. ಅಂದ್ರೆ ಅವರಿಗೆ ಬಯಸ್ ಕನೆಕ್ಟ್ ಆಗ್ಬೇಕು. ಸೊ ಅದಕ್ಕೆ ಏನ್ ಮಾಡಿದ್ರೆ ಕಿಸಾನ್ 369 ಅಂತ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ರು. ರೈತರು ಅವ್ರ ಹೆಸರನ್ನ, ಮೊಬೈಲ್ ನಂಬರ್ ಅವ್ರ ಮೊಬೈಲ್ ಅಲ್ಲೇ ಸಿಗುತ್ತೆ, ಮೊಬೈಲ್ ನಂಬರ್ ಹಾಕಿ ಅವ್ರ ಬೆಳೆ ಏನ್ ಬೆಳೆದಿದ್ದಾರೆ ಅದ್ರ ಮಾಹಿತಿ ಹಾಕಿದಾಗ ಬಹಳಷ್ಟು ಜನ ರೈತರಿದ್ದಾರೆ, ಖರೀದಾರಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಈ ರೈತರ ಹತ್ರ ಇದೆ, ಏನಪ್ಪಾ ಏನ್ ಕೊಡ್ತೀಯಾ, ಎಷ್ಟು ಕೊಡ್ತೀಯ ಅಂತ ಅವ್ರು ಫೋನ್ ಮಾಡಿ ಕೇಳ್ತಾರೆ. ರೈತ ನೇರವಾಗಿ, ನೋಡಪ್ಪ ನಾನು ಇಷ್ಟು ಬೆಳೆದಿದ್ದೀನಿ, ನನ್ನ ಹತ್ರ ಇಷ್ಟು ಪದ್ಧತಿ, ಸಾವಯವ ಪದ್ಧತಿ ಬೆಳೆದಿದ್ದೀನಿ, ಒಂದೇನ್ ಬೇಕಾದ್ರೆ ಬಂದು ನನ್ನ ಹತ್ರ ವಿಸಿಟ್ ಮಾಡಿ ತಗೊಂಡು ಹೋಗ್ಬೋದು. ನಾವು ಪ್ಲಾಟ್ಫಾರ್ಮ್ ಆಲ್ರೆಡಿ ಮಾಡಿದೀವಿ, ಯಾಕಂದ್ರೆ ರೈತರಿಗೆ ಅನುಕೂಲ ಆಗಲಿ ಅಂತ. ರೈತರು ಬಂದೆಲ್ಲ ಖರೀದಾರಿಗೂ ಅನುಕೂಲ ಆಗ್ತದ್ರಿ ಇವ್ರಿಗೆ. ಯಾಕಂದ್ರೆ ಖರೀದಾರರು ಎಲ್ಲೆಲ್ಲಿ ಅಂತ ಹುಡುಕಕ್ ಅವ್ರು ಅವ್ರ ಜಾಗದಲ್ಲೇ ಕುತ್ಕೊಂಡು ಯಾರ ರೈತರು ಎಷ್ಟೆಷ್ಟು ಬೆಳೆದಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ಅದರಲ್ಲಿ ಇರುತ್ತೆ. ಯಾಕಂದ್ರೆ ರೈತರ ಪೂರ ಮಾಹಿತಿ ಅದನ್ನು ಹಾಕಿರ್ತಾರೆ. ಅವರು ನೇರವಾಗಿ ಮಾತಾಡ್ತಾರೆ. ರೈತರಿಗೆ ಒಬ್ಬ ಖರೀದಾರಕ್ಕಿಂತ 10 ರೈತರು ಖರೀದಾರ ಸಿಗ್ತಾರೆ. ಅವರು ಯಾರು ಅವ್ರದ್ದು ಬೆಳೆಗಿನ ಡಿಮ್ಯಾಂಡ್ ಜಾಸ್ತಿ ಬಂದ್ರೆ ಅವ್ರ ಪ್ರೈಸ್ ತಾನೇ ಇನ್ಕ್ರೀಸ್ ಮಾಡಬಹುದು. ಯಾಕಂದ್ರೆ ಬಹಳ ಜನ ಕಾಲ್ ಮಾಡಕಂತ ಅಂದ್ಮೇಲೆ ರೈತನಿಗೆ ಏನ್ ಅನ್ಸುತ್ತೆ, ಸಾಮಾನ್ಯವಾಗಿ ಹೌದು ನನ್ಗೆ ಡಿಮ್ಯಾಂಡ್ ಜಾಸ್ತಿ ಅದ, ನಾನು ಬೆಳೆದಿದ್ದಕ್ಕೆ ಮಾಲಿಗೆ, ನೋಡಪ್ಪ ನಾನು ಇನ್ನೊಬ್ಬರು ಖರೀದಾರ ಹೇಳೋರೆ ಜಾಸ್ತಿ ಕೊಡ್ತಾರೆ, ಡೈರೆಕ್ಟ್ ಆಗಿ ಸರ್. ಇಲ್ಲಿ ಯಾರು ಮಧ್ಯವರ್ತಿಗೆ ಯಾರು ಬರುದಿಲ್ಲ, ನಾವು ಯಾರು ಬರುದಿಲ್ಲ ಸರ್. ನಾನು ಮಾಡಕತ್ತೀನಿ, ಬಹಳ ಮಂದಿ ಫೋನ್ ಮಾಡ್ತಾರ, ರೈತರ ನಂಬರ್ ಕೊಟ್ಬಿಡ್ತೀನಿ, ಮಾತಾಡ್ಕೊಂಡು ಹೋಗುತ್ತೆ. ಸೊ ಸೇಮ್ ಸಿಸ್ಟಮ್ ವೆಬ್ಸೈಟ್ ಮ್ಯಾಗ ಇದು ಮಾಡಿ. ಇದು ಒಂದು ಪ್ರಶ್ನೆ ಐತ್ರಿ. ಇನ್ನೊಂದು ಪ್ರಶ್ನೆ ಬರ್ತದೆ ಮಲ್ಲಿಕಾರ್ಜುನವ್ರೆ, ನೋಡ್ರಪ್ಪ, ಗೊಬ್ಬರ ನಾ ಕೊಟ್ಟಿನಿ, ರೈತ ನೀವ್ ಇದೀರ ಅಂತ ತಿಳ್ಕೋರಿ, ನಿಮಗ್ ಗೊತ್ತು, ನನಗ್ ಗೊತ್ತು, ನಿಮ್ ಮನೆಯವ್ರಿಗೆ ಗೊತ್ತು, ಬರೋಬ್ರಿ? ಖರೀದಾರಿಗೆ ನೀವು ಸಾವಯವ ಬೆಳೆದಿರತ್ತೆ, ಏನ್ ಗ್ಯಾರಂಟಿ? ಸರ್, ನಾವೇನ್ ಮಾಡ್ತಾ ಇದೀವಿ, ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್, ಅದರದಲ್ಲೇನೆ ರೈತರು ಯಾವಾಗ ಸಾವಯವ ಬೀಜ ಬಿತ್ತನೆ ಮಾಡ್ತಾರೆ, ಅವತ್ತಿಂದ ಡೇ 1 ಇಂದ ಹಿಡಿದು ಹಾರ್ವೆಸ್ಟ್ ಆಗುತ್ತಲ್ಲ, ಪ್ರತಿ ದಿನ ಅಥವಾ ಎವ್ರಿ ವೀಕ್ ಅಲ್ಲಿ ಗಿಡ ಬೆಳವಣಿಗೆ ಫೋಟೋ ಮತ್ತೆ ಏನ್ ಬೆಳೆ ಹಾಕಿರ್ತಾರೆ ಫೋಟೋ ಮತ್ತು ವಿಡಿಯೋನ ಅದ್ರಲ್ಲಿ ಹಾಕ್ತಾ ಹೋಗ್ತಾರೆ. ಪ್ರಾವಿಷನ್ ಸೊ ಡೈರೆಕ್ಟ್ ಆಗಿ ಫೋಟೋಸ್ ಹೊಡೆದು ಅದರಲ್ಲಿ ಹಾಕ್ಬೋದು. ಒಂದು ಕ್ರಾಪ್ ಮುಗಿಯಷ್ಟಿಗೆ ಬೈಯರನ್ನು ನೋಡ್ಕೋತಾರೆ ಏನೇನ್ ಹಾಕಿದ್ದಾರೆ ಏನೇನ್ ಇಲ್ಲ. ಸೊ ಅದರಿಂದ ಏನ್ ಮಾಡೋದಕ್ಕೆ ಯಾರು ಖರೀದಿ ಮಾಡೋರಿಗೆ ಗ್ಯಾರಂಟಿ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಪ್ರಾಬ್ಲಮ್ ಏನಂದ್ರೆ ನಮ್ ರೈತರು ಏನ್ ಮಾಡೋದು ಪಾಪ ಹೇಳಲ್ಲ, ಅದಕ್ಕೆ ಎದುರು ನಾವು ಹೆಂಗ್ ಬೇಕಾದ್ರೆ ಕೇಳ್ತಾನ, ಗ್ಯಾರಂಟಿ ಕೇಳ್ತಾನೆ. ಇವ್ರ ಮೇಲೆ ಏನೂ ಇರಲ್ಲ, ಸಾವಯವ ಮಾಡಿದ್ರು ಇವ್ರ ಮೇಲೆ ಪ್ರೂಫ್ ಇರೋದಿಲ್ಲ ಸರ್. ಬಟ್ ನಾವೇನ್ ಮಾಡಿದೀವಿ, ರೈತರಿಗೆ ಮೊದಲಿಂದ ಹೇಳ್ಕೊಂಡ್ ಬರ್ತಾರೆ, ಬೀಜ ಹಾಕಿದಾಗ ನೀವು ಫೋಟೋ ಹೊಡೆಯಿರಿ, ವಿಡಿಯೋ ಮಾಡ್ರಿ, ಪ್ಲಸ್ ನಿಮ್ ಹೊಲದ ನೀವು ಸಾವಯವ ಪದ್ಧತಿ ಬೆಳೀತಾ ಇದೀನಿ ಅಂತ ನೀವು ದಿನ ಎಲ್ಲರೂ ಹೇಳಿದಾಗ ನೀವು ಹೊಲ ಆಟೋಮೆಟಿಕ್ ಮಂದಿ ಗೊತ್ತಾಗ್ತದೆ. ಕೃಷಿ ಬಂದಿದೆ. ಅದಲ್ಲದೇನೆ ಕುಬಾ ಸಾಯಿಲ್ ಕಂಡೀಷನರ್ಗೆ ನಾವು ಎಕ್ಸ್ಟ್ರಾ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀವಿ ರೈತರಿಗೆ. ರೈತರು ಬೆಳೆ ಬೆಳಿಬೇಕಾದ್ರೆ ಅಲ್ಲಿ ಸ್ಪೆಸಿಫೈನು ಮಾಡಬಹುದು ಸರ್. ಅಂದ್ರೆ ಯಾವ ಪದ್ಧತಿಯಲ್ಲಿ ಬೆಳೆದಿದ್ದಾರೆ, ಕೆಮಿಕಲ್ ಆಗಿ ಬೆಳೆದಿದ್ದಾರ, ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದಾರೆ, ಇಲ್ಲ ಕುಬಾ ಸಾಯಿಲ್ ಕಂಡೀಷನರ್. ಕುಬಾ ಸಾಯಿಲ್ ಕಂಡೀಷನರ್ ಹಾಕಿದ್ರೆ ಮಿನಿಮಮ್ ಗ್ಯಾರಂಟಿ 20% ಅವ್ರ ರೈತರಿಗೆ ಗಟ್ಟಿ. ಅದು ನಾವು ಪ್ರಾವಿಷನ್ ಮಾಡಿದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಖರೀದಾರ ಬಹಳ ಜನ ಹೇಳ್ತಾರೆ, ಈಗ ನೀವು ಆಗಲೇ ಹೇಳಿದ ಗಾಳಂದಲ್ಲಿ ಬೈಯರ್ಸ್ ಬರ್ತಾರೆ, ಅವ್ರಿಗೆ ಹೇಳಿದ್ರೆ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಪ್ಪ, ಎಲ್ಲಾ ರೈತರಿಗೆ ನೀವು 20% ಜಾಸ್ತಿ ಕೊಟ್ರೆ ನಾವು ನಿಮ್ ನಂಬರ್ ಶೇರ್ ಮಾಡ್ತೀವಿ, ನೀವು ಅವ್ರು ಮಾತಾಡ್ಕೊಂಡು ತಗೋಬೇಕು. ಸೊ ರೈತರಿಗೆ ಅನುಕೂಲ ಆಗ್ಲಿ ನಾವೊಂದು ಮಾಡಿದ್ವಿ. ಅದರಿಂದ ರೈತರಿಗೆ ಅನುಕೂಲ. ನಂಬರ್ ಹಾಕ್ತೀನಿ ಮಲ್ಲಿಕಾರ್ಜುನ್, ಯಾರು ಕೇಳೋರಿದ್ರೆ ಬರ್ಲಿ. ಈಗ ಮತ್ತೇನಿದ್ರೆ ತಾವು ಹೇಳ್ಬೇಕಂತ ರೈತರಿಗೆ ಮಲ್ಲಿಕಾರ್ಜುನ? ಏನಿಲ್ಲ ಸರ್, ನಾವು ಕಿಸಾನ್ 369 ಮಾಡಿದ ಉದ್ದೇಶ ಒಂದೇ ಆದ್ರೆ, ರೈತರು ತಾವು ಬೆಳೆದಿದ್ದ ಬೆಳೆಯನ್ನ ನೇರವಾಗಿ ಯಾರು ಮಾರಬೇಕಾಗಿರುತ್ತೆ ಅವ್ರನ್ನ ಮಾರಕ್ಕೆ ಪ್ರಾವಿಷನ್ ಮಾಡ್ಕೊಟ್ಟಿದೆ. ಇದರ ಉದ್ದೇಶ ಒಂದೇ, ಹಳ್ಳಿ ದುಡ್ಡು ಹಳ್ಳಿಗೆ ಬರಬೇಕು, ಸಿಟಿ ದುಡ್ಡು ಹಳ್ಳಿಗೆ ಬರಬೇಕು. ಅವಾಗ ನಮ್ಮ ಹಳ್ಳಿ ಊರು ಉದ್ಧಾರ ಆಗುತ್ತೆ, ನಮ್ಮ ಹಳ್ಳಿ ಊರು ಚಲೋ ಆಗುತ್ತೆ. ಆ ಉದ್ದೇಶದಲ್ಲಿ ನಾವು ಕಿಸಾನ್ 369 ಮಾಡಿದ್ದೇವೆ. ಇದು ನಂದು
ಎಕ್ಸಲೆಂಟ್ ಎಕ್ಸಲೆಂಟ್ ಮಲ್ಲಿಕಾರ್ಜುನ್ ಮಾಡ್ರಿ. ನಿಮ್ ಡೀಟೇಲ್ ನಿಮ್ ನಂಬರ್ನು ಹಾಕ್ಬಿಡ್ತೀನಿ ಅಥವಾ ನಿಮ್ ವೆಬ್ಸೈಟ್ ಇಲ್ರಿ ಇದ್ರ ಈ ವಿಡಿಯೋದಾಗಿ ಲಾಸ್ಟಿಗೆ ಹಾಕ್ತೀನಿ. ಯಾರ ವೆಬ್ಸೈಟ್ ಹೋಗ್ತಾರ ಹೋಗ್ಲಿ, ಬೇಕಾಸ್ ಮಂದಿ ರೈತರು ಶಾಣರ್ನು ಅದಾರ ಇವತ್ತಿನ ದಿವಸ. ಆಲ್ಮೋಸ್ಟ್ ಎಲ್ಲ ಡಿಜಿಟಲ್ ಮೊಬೈಲ್ ಇದಾರೆ ಸರ್. ಇದರಲ್ಲಿ ಕಿಸಾನ್ 369 ಅಲ್ಲಿ ಎಲ್ಲಾ ತರ ಬೆಳೆಯನ್ನು ಮಾಡಬಹುದು. ಅಂದ್ರೆ ಹಾರ್ಟಿಕಲ್ಚರ್ ಕ್ರಾಪ್ ಆಗಿರ್ಲಿ, ಅಗ್ರಿಕಲ್ಚರ್ ಕ್ರಾಪ್ ಆಗಿರ್ಲಿ, ಈವನ್ ಹಳ್ಳಿ ಊರಲ್ಲಿ ಹೆಣ್ಮಕ್ಳು ಮನೇಲಿ ಏನೋ ರೊಟ್ಟಿ ಮಾಡ್ತಿರ್ಬೋದು, ಅಥವಾ ಹಿಂಡಿ ಮಾಡ್ತಿರ್ಬೋದು, ತುಪ್ಪ ಮಾಡ್ತಾ ಇರ್ಬೋದು, ಬೆಣ್ಣೆ ಮಾಡ್ತಾ ಇರ್ಬೋದು. ಹೆಣ್ಮಕ್ಳು ಅವ್ರು ಏನ್ ಮಾಡ್ತಾರೆ ಒಂದು ಕಸುಬು ಅವ್ರ ಮನೆಯಲ್ಲಿ, ಅದನ್ನ ಬಹಳಷ್ಟು ಜನ ಮಾರಬೇಕಾದ್ರೂ ಇದು ಪ್ಲಾಟ್ಫಾರ್ಮ್ ಹೆಣ್ಮಕ್ಳಿಗೂ ಯೂಸ್ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ, ನಾನು ರೊಟ್ಟಿ ಮಾಡ್ತಾ ಇದ್ದೀನಿ, ಯಾರಿಗೆ ಆಸಕ್ತಿ ಇದ್ದವ್ರು ಅಂದ್ರೆ ಬಯ್ಯರನ್ನು ನೋಡ್ತಾರೆ. ಈಗ ಯಾರು ರೊಟ್ಟಿ ಕಳಿಸ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ, ನೋಡ್ರಮ್ಮ ನಮ್ಗೊಂದಿಷ್ಟು ರೊಟ್ಟಿ ಮಾಡ್ಕೊಡ್ತೀರಿ ಅಂತ ಅವ್ರಿಗೆ ಕನೆಕ್ಟ್ ಆಗ್ತಾರೆ. ಈ ಪ್ಲಾಟ್ಫಾರ್ಮ್ ಓನ್ಲಿ ಫಾರ್ಮರ್ ಕನೆಕ್ಟಿವಿಟಿ ಮಾಡಿದ್ದಾರೆ ಸರ್. ಬೇರೆ ಯಾವ ವಸ್ತು ಅಥವಾ ನಾವು ಟಿವಿ ವಾಷಿಂಗ್ ಮಿಷಿನ್ ಮಾರೋದು ಏನೂ ಇಲ್ಲ. ಇದು ಓನ್ಲಿ ಅಗ್ರಿಕಲ್ಚರ್ ರಿಲೇಟೆಡ್. ಫಾರ್ಮರ್ಗೂ ಐತ್ರಿ, ಮನೇಲಿರೋ ಹೆಣ್ಮಕ್ಳಿಗೂ ಗ್ಯಾರಂಟಿ ಆಯ್ತು. ಗ್ಯಾರಂಟಿ ಆಯ್ತು. ಈ ಉದ್ದೇಶದಲ್ಲಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಮತ್ತೇನ್ ಪ್ರಶ್ನೆ ಅವ್ರ ಇಲ್ಲ ಸರ್, ಇಲ್ಲ. ಇದರ ಒಂದು ನಿಮ್ಗೊಂದು ಅಂದಾಜ ಒಂದು ನಮ್ಮ ಈ 4 ಬೆಳೆ ಬಗ್ಗೆ ಕಡೆ ಹೋಗ್ಬಿಡ್ತೀರಿ. 4 ಬೆಳೆದಾಗ ಅಂದಾಜ ಆಮದಾನಿ ಬಗ್ಗೆ ಒಂದು ಹೇಳ್ತೀನಿ. ಅಂದ್ರೆ ಅಂದಾಜ ಪ್ರಾಫಿಟ್ ಏನಾಗಬಹುದು ನೋಡ್ರಿ ಮಲ್ಲಿಕಾರ್ಜುನ ಅವ್ರೆ. ಖರ್ಚು ಏನಾಗ್ಬೋದು ಮೊದಲು ಹೇಳ್ತೀನಿ. ಬೀಜ ನಾ ಒಂದು ಅಂದಾಜ್ ಲೆಕ್ಕ ಮಾಡೀನಿ. 1 ಎಕರೆಗೆ ನಿಮ್ಗೆ ಎಲ್ಲ 4 ಬೆಳೆ ನಡು ನಮ್ ಗೊಬ್ಬರ ಹಿಡಿದು ಒಂದು 35,000 ರೂಪಾಯಿ ಲೇಬರ್, ಗೊಬ್ಬರ 2 ಖರ್ಚು ಹೇಳಿದೆ. ನಂತರ ಒಂದು 14,000 ರೂಪಾಯಿ ನಮ್ ಗೊಬ್ಬರದ ಹೇಳಿದೆ. ಒಂದು 20-21,000 ರೂಪಾಯಿ ನಿಮ್ಗೆ ಲೇಬರ್ ಹತ್ತೈತಿ ಅನ್ನೋದು ಒಂದು ಮಾತು ಹೇಳಿದೆ. ಆಮ್ಯಾಗ ನಿಮ್ದೇ ಈಗೇನು ನಮ್ ರೈತರು ಬೆಳಿತಾರ, 3-4 ಚೀಲ ಬೆಳಿತಾರ, ತೊಗರಿ ಬೆಳಿತಾರ, ಜೋಳ ಇಟ್ಟು ಬೆಳ್ಕೋತಾರ, ಅಥವಾ ಬೆಳೆದ್ರು ಇಲ್ದ್ರಿಗಿಲ್ಲ ಪಾಪ. ಸೊ ಈ ಇಂಥವ್ರು ನೋಡಿದ್ರೆ ಕಮ್ಸೆ ಕಮ್ಮಿ ಏನದಲ್ಲ 2 ಪಟ್ಟಾಗ ಅವ್ರಿಗೆ ಆಮದಾನಿ ಜಾಸ್ತಿ ಕಮ್ಸೆ ಕಮ್ಮಿ ಮಾತಾಡ್ತಾರೆ. ಕಮ್ಸೆ ಕಮ್ಮಿ ಹಂಗ ನೋಡಿದ್ರೆ ಲೆಕ್ಕ ಭಾಳ ಅದರಿ. ಯಾಕೆ 12 ಕ್ವಿಂಟಲ್ ಅಂದ್ರೆ ಅದೇ 1,20,000 ರೂಪಾಯಿ ಆಯ್ತು. ನೀವು 12 ಕ್ವಿಂಟಲ್ ಹಿಡಿದ್ರೆ 12 ಕ್ವಿಂಟಲ್ ಹಿಡಿದ್ರು ಅದೇ 1,20,000 ರೂಪಾಯಿ. ಮತ್ತು ಬೇರೆ ಬೆಳೆಗಳು ಅವು ಬಿಟ್ರು ಇದೇ 1,20,000 ಆಗ್ತದೆ. ನೀವು ಕಮ್ಸೆ ಕಮ್ಮಿ ಹಿಡಿದ್ರು ನೀವು ಏನೇ ಇಲ್ಲ ಅಂತಂದ್ರೂ 2 ಪಟ್ಟಾಗಿ ಇದು ಆಮದಾನಿ ಆಗ್ತದೆ. ಮತ್ತೇನ್ ಪ್ರಶ್ನೆ ಮಲ್ಲಿಕಾರ್ಜುನ? ಇಲ್ಲ ಮತ್ತೇನ ಹೇಳ್ಬೇಕಂತೀರೇನ್ರಿ? ಇಲ್ಲ ಸರ್, ಇವಾಗ ಒಂದು ಬಹಳಷ್ಟು ಜನ ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕು ಅಂದ್ರೆ, ಬಟ್ ಸಾವಯವ ಪದ್ಧತಿ ಅನ್ನೋದು ಮೈಂಡಿಗೆ ಏನು ಆಕ್ಚುಲಿ ರೈತರು ತಿಳಿಸ್ಬೇಕಂತ ನಿಮ್ಗೆ ಹೇಳಿ ನಾ ಹೇಳೋದು ನೋಡ್ರಿ ಮಲ್ಲಿಕಾರ್ಜುನ, ಸಾವಯವ ಪದ್ಧತಿ ಅಂದ್ರೆ ನಿಸರ್ಗದ ಪದ್ಧತಿ ನಂದಲ್ಲ ನಿಮ್ದಲ್ಲ. ಗೊಬ್ಬರ ಮಾಡ್ಲತ್ತರ್ತೀನಿ ಸಾವಯವ ಪದ್ಧತಿ ಆಗಿದ್ದು ನಿಸರ್ಗದ ಪದ್ಧತಿ. ನಾ ಸಾವಯವ ಮಾತೇ ಆಡಲ್ರಿ, ನಿಮ್ಮ ನಿಸರ್ಗದ ಬಗ್ಗೆ ಮಾತಾಡ್ತೀನಿ. ನೋಡ್ರಿ, ನಿಸರ್ಗದಾಗ ಯಾವುದು ಅರ್ಜೆಂಟ್ ಆಗಲ್ಲ, ಬರೋಬರ್ರಿ. ನೀವು ಎಂಥದೇ ಬೀಜ ತೊಗೊಂಬರ್ರಿ, ಅದಕ್ಕೆ ಏನಂದ್ರೆ 10 ದಿವಸ ಹೊಡಿಬೇಕು, 15 ದಿವಸ ಹೊಡಿತದ. 1 ಫೀಟ್ 1 ತಿಂಗಳ ಬೆಳೆ 1 ಫೀಟ್ ಬೆಳೀತದ. ನೀವು ಅದಕ್ಕೆ ಏನೇ ಚುಚ್ಚಿದ್ರಿ, ಏನೇ ಮಾಡಿದ್ರಿ, ಅದು ಬೆಳೆದಲ್ಲ. ಬೆಳೆದ್ರು ಅದು ದಂಡದ. ಈಗ ನೋಡ್ರಪ್ಪ, ಕೋಳಿ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಕೋಳಿ ಒಂದು ಕೋಳಿಗೆ 80 ದಿವಸ ಬೇಕ್ರಿ ಮಲ್ಲಿಕಾರ್ಜುನ. ಇದಕ್ಕೆ ಅದೇನು 2-1.5 ಕಿಲೋ ಅದಕ್ಕೆ 80 ದಿವಸ ಬೇಕು. ಸಹಜ ಪದ್ಧತಿ ಇದೆ. ಇವತ್ತಿನ ದಿವಸ ಅವು ಕೊಟ್ಟು 40-45 ದಿವಸದಾಗ ಅವಕ್ಕೆ 2 ಕಿಲೋ ಒಂದು ಜನರಲ್ ಒಂದು ಪ್ರಾಕ್ಟೀಸ್ ಆಗಬೇಕು. ನಮ್ಗೆ ಹಾಲು ಕೊಡ್ಬೇಕಂತ ಅವು ಇವು ಮಾಡ್ತಾರೆ. ನಿಮ್ಗೆ ಇವತ್ತನ್ನು ಹೇಳೋದು ಬೇಕಾಗಿಲ್ಲ. ಹಾಲು ಜಾಸ್ತಿ ಕೊಡ್ಬೇಕಂತ ಅದು ಇವು ಎಲ್ಲ ಏನು ಮಾಡ್ತೀರಿ, ನಿಮ್ಗೊಂದು ಟೆಂಪ್ರರಿ. ಮುಂದೇನಾಗ್ತದೆ, ನಿಸರ್ಗದ ಸಂಗಡ ನೀವು ನಿಂದಿರಲಿಲ್ಲ. ನಿಸರ್ಗದ ಸಂಗಡ ನಿಂದಿರಲಿಲ್ಲ ಅಂದ್ರೆ ನಾವೇ ಹೊರಗಾಗ್ತೀವಿ. ಈಗ ನೋಡ್ರಿ, ಈ ನೆಲದ ಮ್ಯಾಗ ಸಾವಿರಾರು ಪ್ರಜಾತಿ ಬಂದ ಹೋಗ್ಯಾವ. ನೆಲಕ್ಕೆ ಏನು ಫರಕ್ ಬಿಡಲ್ಲ, ನಿಸರ್ಗಕ್ಕೆ ಏನೋ ಫರಕ್ ಬಿಡಲ್ಲ. ನಾವೊಂದು ಪ್ರಜಾತಿ, ನಾವೊಂದು ಹುಡುಗಳು ನೆಲದ ಮ್ಯಾಗ ಅಟ್ಲೀಸ್ಟ್ ಅದು ಶಣೆ ಇರ್ಬೋದು ಅಂತ ನಾವು ತಿಳ್ಕೊಂಡಿವ್ರಿ. ಅಂತ ನಾವು ತಿಳಿದೀವಿ, ಗೊತ್ತಾಯ್ತ್ರೆ. ನಾವು ಶಾಣೆ ಅಂತ ನಾವು ತಿಳಿದಿದ್ದೆವು. ನಮಗೂ ಏನದ ಅದು 2 ದಿವಸ ಒಲ್ಲಾಯ್ತು, ಇದಕ್ಕೆ ಭೂಮಿಗೆ ಒಲ್ಲಾಯ್ತು, ಸಾಫ್ ಮಾಡ್ಬಿಡ್ತಾಗ್ತದೆ, ಖಾಲಿ ಮಾಡಾಕ್ತದೆ. ಸೊ ಇದು ಏನದಲ್ಲ, ನಾವು ನಿಸರ್ಗಕ್ಕೆ ಎಂದೂ ಎದುರು ಹಾಕೊಂಡು ಕೆಲಸ ಮಾಡ್ಬೇಡ್ರಿ. ನೀವು ಸಾವಯವ ಮಾತಾಡ್ಬೇಡ್ರಿ, ನಿಸರ್ಗ ಮಾತಾಡ್ರಿ. ನಿಸರ್ಗದಾಗ ಯಾವಾಗ ನೀವು ನಿಸರ್ಗದ ಸಂಗಡ ನೀವು ಕೆಲಸ ಮಾಡ್ತೀರಿ, ಒಂದು ನಿಮಗೆ ನೆಮ್ಮದಿ ಸಿಗ್ತದೆ. 2ನೇದು ನಿಮ್ಮ ಭೂತಾಯಿ ನಿಮ್ಗೆ ಆಶೀರ್ವಾದ ಮಾಡ್ತಾಳ. 3ನೇದು ಇದು ನಿಮ್ಗೆ ತಲೆ ನಡೀತದೆ. ನಿಸರ್ಗದ ಸಂಗಡ ನೀವು ಏನೇ ಕೆಲಸ ಮಾಡಿ, ಬರೋಬರ್ರಿ. ನೀವು ಟೆಂಪ್ರರಿ ಕೆಲಸ ಅಂದ್ರೆ ದೇವಿನ ಕೆಲಸ, ಅಥವಾ ಫಾಸ್ಟ್ ಕೆಲಸ ಅಂದ್ರೆ ದೇವಿನ ಕೆಲಸ.
ನಿಸರ್ಗದ್ದು ಯಾವಾಗಲೂ ಸಮಾಧಾನನೇ ಮಾಡ್ತದೆ. ಈ ಸಮಾಧಾನ ಇಟ್ಕೊಂಡು ಹೋಗ್ರಿ, ನಿಮಗೆ ಭೂತಾಯಿ ಕಮ್ಮಿ ಮಾಡಲ್ಲ. ನೀವು ಒಬ್ಬರೇ ಚಂದ ಅಲ್ರಿ, ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಈ ಪದ್ಧತಿ ಅವ್ರಿಗೆ ಕಲಿಸ್ರಿ. ಒಂದು ₹4 ಕಾಂಬಿಡ್ರಿ. ನಿಸರ್ಗದ ಸಂಗಟ ಹೋಗೋದು ಸಾವಯವ ಪದ್ಧತಿ ಅಂತ ನೀವೇನಂತೀರಿ, ನಿಸರ್ಗದ ಸಂಗಟ ಹೋಗೋದು. ಈ ನಿಸರ್ಗದ ಪದ್ಧತಿ ನಿಮ್ಮ ಮಕ್ಕಳಿಗೆ ಕಲಿಸ್ರಿ. ₹1 ಕಮ್ಮಿಡ್ರಿ. ಏನೋ ₹100 ಜಾಸ್ತಿ ₹1 ಕಮ್ಮಿಡ್ರಿ, ಆದ್ರೆ ಇದು ಕಲಿಸ್ರಿ. ಇದು ಕಲಿಸೋದ್ರಿಂದ ಅವರು ಸಮಾಧಾನದಲ್ಲಿ ಬೆಳೀತಾರೆ. ಯಾಕ್ರಿ ನಿಸರ್ಗದ ಸಂಗಟ ಅವ್ರು ಬೆಳೆದ್ರೆ ಹುಡುಗರು ಸಮಾಧಾನದಲ್ಲಿ ಬೆಳೀತಾರೆ, ಚಲೋ ಬೆಳೀತಾರೆ, ಆರಾಮಿರ್ತಾರೆ. ಇದನ್ನ ತಲೆ ಇಟ್ಕೋರಿ. ಯಾವುದು ನಿಸರ್ಗ, ಸಾವಯವ ಅಂದ್ರೆ ನಿಸರ್ಗದ ಸಂಗಟ ಹೋಗ್ರಿ. ಇಷ್ಟೇ ಅದ ನಿಮ್ಮಲ್ಲಿ ಕಷ್ಟ ಹೇಳೋದು. ನೀವು ಒಬ್ರು ಚಂದ ಅಂತಲ್ಲ, ಇವತ್ತು ₹4 ಹೆಚ್ಚಿಗೆ ಬಂದು 4 ಮಂದಿ ಪಾಪ ಮಾಡಿದ್ರೆ ನಿಮ್ಗೆ ಅದು ವಾಪಸ್ ಬರ್ತದೆ. ಈಗ ಇವತ್ತಿನ ದಿವಸ ಹಾಸ್ಪಿಟಲ್ಗಳು ಅವು ಇವು ಎಲ್ಲಿ ನೋಡಿದ್ರೆ ಸಣ್ಣ ಹುಡುಗರು 30 ವರ್ಷನೇ ಹಲ್ಲು ಬೀಳಾಕತ್ತಾರೆ. ನಿಮ್ಮಲ್ಲಿ ಕಷ್ಟ 12 ವರ್ಷ ಹುಡುಗರಿಗೆ ಹಾರ್ಟ್ ಅಟ್ಯಾಕ್, ಮಕ್ಕಳಾಗಲ್ಲ. ಯಾವ ಇನ್ನ ಏನ್ ನೋಡ್ಬೇಕಂತೀರಿ? ವಾಪಸ್ ಬರ್ರಿ, ನಿಮ್ಮ ಕೈಲಿ ಎಷ್ಟಾಗ್ತದೆ ಮಾಡ್ರಿ. ನಂದು ಏನಂತ ಹೇಳೋದಂದ್ರೆ, ನನಗೊಬ್ಬರ ಇರಲಿ ಬಾಜು ಇರಲ್ಲ, ನಾನೇನು ಹೇಳ, ನೀವು ನಿಸರ್ಗದ ಸಂಗಡ ಕೆಲಸ ಮಾಡ್ರಿ. ಅಂದ್ರೆ ನಿಸರ್ಗದ ರೈತರು ಸಾವಯವ ಅಂತೀರಿ, ಇದನ್ನ ಮಾಡ್ರಿ. 4 ಮಂದಿಗೆ ಚಲೋ ಕೆಲಸ ಮಾಡ್ರಿ. ಇದು ನಿಮಗೆ ತಾರಿಸ್ಕೊಂಡು ಹೋಗ್ತದ ಮತ್ತು ನಿಮ್ಗೆ ಯಾವುದು ಉಳಿಸ್ಕೊಂಡು ಬರ್ತದ ಏನ್ರಿ. ಇದ್ರಾಗ ಎಂದು ನಿಮ್ಗೆ ನಿಸರ್ಗ ಎಂದು ನಿಮ್ಗೆ ಕ್ಲಾಸ್ ಮಾಡಕ್ಕೆ ಉಳಿಸಲ್ಲ. ಇಷ್ಟೇ ಹೇಳ್ಬೋದ್ರಿ. ಮಲ್ಲಿಕಾರ್ಜುನ ಈಗಿನ ಕಾಲದ ಭಾಷೆ ಇರೋದ ರೈತರು ಅವ್ರು ಓದೋರ್ನು ಬಂದಾರ, ಅವ್ರನ್ನ ಹೇಳೋ ನೆಸಿಟಿ ಇಲ್ಲ. ಇಲ್ಲ ಸರ್, ಇವಾಗ ಎಲ್ಲ ಕಡೆ ರೈತರು ನಮ್ಮ ಹತ್ರನೂ ಮಾತಾಡಿದಾಗೆಲ್ಲ ನೋಡೋದ್ರಿಂದ ಹೀಗೆ ಸಾವಯವ ಪದ್ಧತಿ ಮಾಡ್ಬೇಕು, ಹಿಂಗೆ ಉಳಿಸ್ಕೋಬೇಕು ಬಂದ ಎಲ್ಲರೂ ಬಂದಾರೆ ಸರ್. ತಲೆಗೂ ಬಂದದ್ರಿ, ಮಾಡಕ್ಕೂ ರೆಡಿ ಆಗ್ರಿ. ಅವ್ರಿಗೆ ಯಾವ ಅನುಕೂಲ ಆಗುತ್ತ ಮಾಡಿ. ಇದೇ ಕಂಪ್ನಿ ಮಾಡ್ರಿ ಅದೇ ಕಂಪ್ನಿ ಮಾಡೋದು ನಾವು ಹೇಳಲ್ಲ. ನೀವು ಮೊದಲು ಸಾವಯವ ಪದ್ಧತಿಗೆ ಬರ್ರಿ, ಅದ್ರಾಗ ಯಾವ ಚಲೋದಂತ ಆಯ್ಕೆ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಆದಾಯ ಬರುತ್ತೆ. ಅದಷ್ಟು ಬಿಟ್ಟು ನಾವೇನು ಯಾರೇನು ನಮ್ಮ ರಮೇಶ್ ಜೋಶಿ ಸರ್ವನು ಸುಖಿನೋ ಭವ ಅಂತವ್ರು ಸಂಸ್ಕೃತ ಬರೋದಪ್ಪ ಅಂದ್ರೆ ಎಲ್ಲರೂ ಸುಖವಾಗಿರ್ಲಿ ಅನ್ನೋದೊಂದು ಮಾತಾಡ್ತಾರೆ ಅವರು. ಸೊ ಇದನ್ನ ಮಾತು ಹೇಳಿ ಮಾತು ಮುಗಿಸಂದ್ರಿ. ಇದ್ರಾಗ ಮಲ್ಲಿಕಾರ್ಜುನವ್ರೆ ಯಾರಿಗಾರ ಹೆಂಗ ರೈತರಿಗೆ ನನ್ನ ಗೊಬ್ಬರ ಬಗ್ಗೆ ಆಗಲಿ, ನಿಮ್ಮ ಇದು ಪದ್ಧತಿ ಬಗ್ಗೆ ಆಗಲಿ, ಯಾರೇ ಆಗಲಿ ನಿಮ್ಗರೆ ಫೋನ್ ಮಾಡಲಿ, ನಮ್ಗರೆ ಫೋನ್ ಮಾಡಿ, ನಂಬರ್ ಲಾಸ್ಟಿಗೆ ಹಾಕಿರ್ತೀವಿ, ಕೇಳ್ಕೊಳ್ಳಿ. ಇದ್ರಾಗ ಏನಾರ ಅವ್ರ ಹೊಲದಾಗ ಏನಾರ ಬೇರೆ ಬೆಳೆ ಮಾಡ್ಬೇಕಂತೀವಿ, ಇಂಥ ಪದ್ಧತಿ ಮಾಡಿ ಅಂದ್ರೆ ತೊಗರಿ ಬೆಳೆದು ಉಳ್ಳಾಗಡ್ಡಿ ಬೆಳಿತೀನಿ, ಟೊಮಾಟೊ ಬೆಳಿತೀನಿ, ಇಂಥವ್ರು ಇದ್ರು ನಮ್ಮ ಡೈರೆಕ್ಟ್ ಫೋನ್ ಮಾಡಲಿ, ನಾವು ನೀವು ಗೈಡ್ ಮಾಡಿಕೊಡಮ್ಮಿ ಮಾಡ್ಕೊಡ್ಬೋದು ಸರ್. ಅದರಲ್ಲಿ ಅವ್ರಿಗೆ ಯಾವ ಥರ ಬೇಕಾಗಿರೋದು ಆ ಥರ ನಾವು ಹೆಚ್ಚು ಕಡಿಮೆ ಈಗ ನಾವು ಹೇಳಿದೆವು, ನಮ್ಮ ಪ್ರಕಾರ ಹೇಳಿದೆವು. ನಮ್ಮ ಡ್ರೈಲ್ಯಾಂಡ್ ಯಾರೋ ಒಂದು ದಿವಸ ನಡು ಉಳ್ಳಾಗಡ್ಡಿ ಬೆಳ್ಕೋತಾರೆ ಅಂತ ಬೆಳ್ಕೋಯಪ್ಪ, ಈ ಪದ್ಧತಿ ಹಿಂಗದ ಅಂತ ನಾವು ಎಕ್ಸ್ಪ್ಲೇಷನ್ ಕೊಡಮ್ಮಿ. ಇಷ್ಟು ಹೇಳಿ ಮತ್ತೇನು ನಿಮ್ಗೆ ಹೇಳೋದಂದ್ರೆ ಏನಿಲ್ಲ ಸರ್. ಈಗೇನು ನಾವು ಪದ್ಧತಿ ನಾವು ಇದನ್ನ ಇಷ್ಟೊಂದೆಲ್ಲ ಮಾಡಿದ್ವಿ, ಯಾರು ರೈತರಿಗೆ ಅನುಕೂಲ ಆಗ್ತದ ನಾವೆಲ್ಲ ಪೂರಾ ಮಾಹಿತಿ ನೀವೊಂದು ಡ್ರಾಫ್ಟ್ ಮಾಡಿ ಅವ್ರಿಗೆ ಕೊಟ್ಟರೆ, PDF ಮಾಡಿ ಕೊಟ್ರೆ ಅವ್ರು ಎಲ್ಲರೂ ನೋಡ್ಕೊಂಡು ಅವ್ರು ಮಾಡ್ತಾರೆ. ಇಲ್ಲ ಅನುಕೂಲ ಇಲ್ಲ, ನಮ್ಗೆ ಏನಾರ ಸಪೋರ್ಟಿಂಗ್ ಬೇಕು ಅಂತಂದ್ರೂ ನಾವು ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದೀವಿ. ಅವ್ರಿಗೆ ಯಾವ ರೀತಿ ಏನೇನು ಮಾಡ್ಬೋದು, ಹೆಂಗೇನು ಮಾಡ್ಬೋದು ಅಂತ ಹೇಳ್ಕೊಂಡು. ಇನ್ನೊಂದು ಹೇಳ್ರಿ ಮಲ್ಲಿಕಾರ್ಜುನರೇ, ಈಗ ನೀವು ಪದ್ಧತಿ ಮಾತಾಡಿದ್ರಿ. ಈಗ ಎಷ್ಟೋ ಮಂದಿ ಪಾಪ ಈ ಸಲ 28% ಏನೋ ರೈತರು ಹೊಲನೇ ಬಿತ್ತಿಲ್ಲ ಅಂತ ಕೇಳೋದು ಬಂತು. ಇಂಥ ಹೊಲಗಳದವ್ರ ಸರಿಯಾಗಿ ಏನಾದ್ರು ಪ್ರೊವಿಷನ್ ಮಾಡಿರಿ ನೀವು? ಸರಿ, ಒಂದೇನು ಅಂದ್ರೆ ಪ್ರೊವಿಷನ್ ಯಾರು ಪಾಪ ಅವ್ರಿಗೆ ಬಿತ್ತದೇ ಆಗಿಲ್ಲ, ಯಾರೋ ಬೆಂಗಳೂರಿಗೆ ಕೂತಾರ, ಯಾರೋ ಬಾಂಬೆದಾಗ ಕೂತಾರ, ಇಂಥ ಮಂದಿ ಹೊಲಗಳನ್ನು ಭಾಳವ. ಇದಕ್ಕೆ ಏನು ಪ್ರೊವಿಷನ್ ಮಾಡಿರಿ ನೀವು? ಸರ್ ಮಾಡ್ಬೋದು ಸರ್. ರೈತರ ಆಸಕ್ತಿ ಏನ್ ತೋರಿಸಿ ಮುಂದೆ ಬಂದ್ರೆ ಅಂದ್ರೆ ಅವ್ರ ಹೊಲದನ್ನ ಏನಂತಾರೆ ಡಿಟೇಲ್ ಕಲೆಕ್ಟ್ ಮಾಡ್ಕೊಂಡು ಅವ್ರು ಏನಾದ್ರು ಇನ್ವೆಸ್ಟ್ ಮಾಡಿ ಮಾಡಕ್ ರೆಡಿ ಇದ್ರಂದ್ರೆ ನಾವು ಫುಲ್ ಕನ್ಸಲ್ಟೇಷನ್ ತರ ನಾವು ಕೊಡ್ಬೋದು ಅವ್ರಿಗೆ. ನಾವೇನ್ ಕನ್ಸಲ್ಟೇಷನ್ ಚಾರ್ಜಸ್ ನಾವೇನು ಮಾಡ್ತಾ ಇಲ್ಲ. ಅವ್ರಿಗೆ ಏನಾದ್ರು ಬೆಳೆದ ಮೇಲೆ ಎಕ್ಸ್ಟ್ರಾ ಏನಾದ್ರು ಬರ್ತಿದ್ರಂದ್ರೆ ಅದ್ರ ಬೆಳೆ ಬಂದ ಮೇಲೆ ಬೇಕಾದ್ರೆ ನಮ್ಗೆ ಬೆಳೆ ಮೇಲೆ ಕೂಡ ಅಂತ ಹೇಳ್ತೀರಿ, ಕನ್ಸಲ್ಟೇಷನ್ ಚಾರ್ಜ್ ತಗೊಳ್ಳಲ್ಲ ಅಂತ ಹೇಳಿ 2 ಮಾತಾಡ್ತು. 3ನೇದಂದ್ರೆ ನಿಮ್ ಪ್ರಕಾರ ಅವ್ರು ನಿಮ್ ಸಂಗಡ ಬಂದು ಮಾತಾಡೋದ್ರ ಕ್ಲಾರಿಟಿ ಸಿಗ್ತದೆ. ಯಾಕಂದ್ರೆ 28% ಸಾಣದಲ್ರಿ ಕರ್ನಾಟಕ ಅಂದ್ರೆ 28 ನ್ಯೂಸ್ ಪೇಪರ್ದಾಗ ನೋಡಿದ್ದೇವೆ. 28% ಏನೋ ಅಂದಿರು, 28% ಅಂದ್ರೆ ಕಮ್ಮಿ ಆಗಿಲ್ರಿ. ಯಾವುದು ಜಮೀನಷ್ಟು ಆ ಉಳುಮೆನೆ ಮಾಡಿಲ್ಲ ಅಂದ್ರೆ ಬಿತ್ತೇ ಇಲ್ಲ ಅಂದ್ರೆ ಈ ಸಲ. ಈ ರೀಸನ್ ಏನಾಕಿರ್ಲ, ಲೇಬರ್ ಸಿಕ್ಕಿಲ್ಲ, ಬೀಜ ಸಿಕ್ಕಿಲ್ಲ, ಮಳಿ ಜಾಸ್ತಿ ಇರ್ತದೆ, ಎಲ್ಲ ಬೇರೆ ಅದ. ಇದು ಬಹಳ ಕೆಟ್ಟ ದಾರಿ ಅದ ರೀ. ಇದನ್ನ ನಿಮ್ ಕೈಲಿ ಏನಾದ್ರು ಸಪೋರ್ಟ್ ಮಾಡ್ರಿ ಮಲ್ಲಿಕಾರ್ಜುನ. ಅಂತವ್ರು ಯಾರಿದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿ, ನಾನು ಕಾಂಟ್ಯಾಕ್ಟ್ ಮಾಡಿದ್ರು ನಾನು ನಿಮ್ ನಂಬರ್ ಗೈಡ್ ಮಾಡ್ಕೊಡ್ತೀನಿ. ಮತ್ತೇನು ಸೊ ಖುಷಿ ಆಯ್ತ್ರಪ್ಪ ಮಾತಾಡಿ. ಭಾರತದ ನೆಲ
ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.